ಬಡಗಪುರ ಮಂದ ಇಂದು ನಂಗೆ ಏನು ದಿನ ಅಂದ್ರೆ ಆದಿರ ತಿಂಗುವ 9வது ದಿನ ಆದಿವಾರ ದಿನದಾಗೆ ಇಂದು ನಂಗ ಹೂಜಿನ ಅಂತ ಹೇಗಿನೋ ಮುಟ್ಟುಂದು ಉಣ್ಣವೆಗಟ್ಟ ಹೂಜಿನ ಅಂತ ಹೇಗಿನೋ ಇಂದು ಹೂಜಿನದಾಗೆ ನಂಗೆ ಬಂದು ಡಾಕ್ಟರ್ ಸುರೇಶ್ ಬಾಬು ಅಂತ ಇದ್ದಾರೆ. ಅವಕ್ಕೆ ಬಂದು ನಂಗೆ ಇಂದು ಕಣ್ಣು ಬತ್ತಿನ ಮುಖ್ಯಮಣ್ಣ ಜೋಡಿ ಎಲ್ಲವೂ ನಂಗೆ ಕೂಡ ಗಣಾಂಧಾರ ನಂಗ ಶಿವಕುಮಾರ್ ಬೆಳ್ಳನ್ ಮೊಮ್ಮಕ್ಕಿದ್ದಾರೆ ವರ್ಷೋಳಿಂದ ತಾ ಬಂದು ಡಾಕ್ಟರ್ ಬತ್ತಿನ ಜೋಡಿಗೂ ನಂಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅನಿಸಿದ ಜೋಡಿಗೂ ಬತ್ತಿಯು ಮಾತಾಡಿಯಾರ. ಇಂದು ನಂಗ ಮಂದವ ಆರಂಭಿಸಿನ ಮುಂದೆ ಒಂದು ಹೆತ್ತವನ ಮಾತ ಬಂದು ನಂಗ ಅರ್ದುಂಬೋ ಏನಂತಾರೆ ಅಂದ್ರೆ ಅಟ್ಟಿಯ ಇದ್ದಮ ಆಳು ಕಡೆಯೋಗ ಅಂತಂದಾರ. ಅಟ್ಟಿಯ ಇದ್ದಮ ಆಳು ಕಡೆಯೋಗ ಅಂತಂದ್ರೆ ಅಟ್ಟಿವೇ ಒಂದು ಜೋಡಿಯೂ ಮಾಡೋದಂಗೆ ಇದ್ದುಪ್ಲೆ ಅಟ್ಟಿಯಿಂದ ಅಟ್ಟಿಯಲ್ಲ ಒಂದೆಡೆ ಇದ್ದು ಒಂದು ಜೋಡಿಯೂ ಮಾಡೋದಿದ್ದುಪ್ಲೆ ಅವನಂದ ಹಾಳು ಕೂಡ ಕಡೋದು ಮುಡಿಯ ಅಂತಂದ ಹೇಗ್ಯಾರ. ಅದೊಂದು ನಂಗೆಲ್ಲ ಇನ್ನು ಒಂದು ಸೇರೋದು ಅಂದ್ರೆ ನಂಗ ಹಾಳು ಕಡದು ಅದನ್ನ ಬೆಣ್ಣೆಯ ತುಪ್ಪ ಮಾಡಿ ಅದನ್ನ ಬಂದು ತುಪ್ಪ ತೆಪ್ಪಾಗಿ ಹೇಗ್ಯಾರ ಅಥವಾ ನಂಗೆ ಒಳ್ಳೆ ಜೋಡಿ ಮಾಡೋದು ಎಲ್ಲ ಕೂಡಿದೋ ಎಲ್ಲವೂ ಬಂದು ಬಾರಿ ಹೇಗಿ ಕೈ ಮುಗಿದನ್ಯೋ. ಈ ಮಂದವನಗ ನಡೆಸುವುದ ಉದಯ ಮಾಡಿದ ನೆಲಿಕೋಡು ಚಾರಿಟಬಲ್ ಟ್ರಸ್ಟ್ಗೂ ಬಡಗಾಪುರ ವಾಲಂಟಿಯರ್ಸ್ಗೂ ನನ್ನ ನಾಲ್ಕು ಟಿವಿ ನನ್ನ ಮೀಡಿಯಾ ಪಾರ್ಟ್ನರ್ ಆಗಿದ್ದಾರೆ ಅವಕ್ಕೆಲ್ಲವೂ ಬಂದು ಕೈ ಮುಗಿದನ್ಯೋ. ನಂಗೆ ಡಾಕ್ಟರ್ ಬಂದು ನಂಗೆ ಮಂದ ಸಾರ್ಬ ನಂಗೆ ಮಂದನ ಕುಡಿದಿಪ್ಪ ಎಲ್ಲ ಮಕ್ಕ ಸಾರ್ಬ ಡಾಕ್ಟರ್ಗೂ ಹೆಂಗ ಬಾರಿ ನೀ ಕೊಡ್ಸಿನ್ಯೋ. ಇಂದು ನಮ್ಮದು ಹೆತ್ತ ಪಾಟೋಡ ನಂಗೆ ಮಂದವ ತೋಕಿನೋ. ರಾಜೇಶನ ನೀವು ಪಾಡಿ. ಅಮ್ಮನೇ ಅಮ್ಮ ಅಮ್ಮನೇ ಅಮ್ಮ ಏನು ಅಮ್ಮನೇ ಅಮ್ಮ ಮಾಯದ ಕಣ್ಣಿಯೇ ಅಮ್ಮನೇ ಅಮ್ಮ ಏನು ಅಮ್ಮನೇ ಅಮ್ಮ ಏನು ಅಮ್ಮನೇ ಅಮ್ಮ ಮಾಯದ ಕಣ್ಣಿಯೇ ಏನು ಅಮ್ಮನೇ ಅಮ್ಮ ಮಾಯದ ಕಣ್ಣಿಯೇ ಬೇಸಾಗೆಯ ಬಿಸಲೋದುಗೆ ಅಮ್ಮ ಬೆಳ್ಳಿಯ ಕೊಡೆಯ ನಾಲಿ ಹಿಡಿತು ಅಮ್ಮನೇ ಅಮ್ಮ ಅಮ್ಮನೇ ಅಮ್ಮ ಏನು ಅಮ್ಮನೇ ಅಮ್ಮ ಮಾಯದ ಕಣ್ಣಿಯೇ ಏನು ಅಮ್ಮನೇ ಅಮ್ಮ ಮಾಯದ ಕಣ್ಣಿಯೇ. ಒಳ್ಳಿತಾಗ್ಲಿ. ನಂಗ ಎತ್ತೆ ಅರಕೆ ಮಾಡಿದ ನಂಗಿಂದ ಮಂದನ ನಂಗಿಂದ ಸ್ಪೀಕರ್ ನಂಗ ದಾರ ಇದ್ದಾರೆ ನಂಗಿಂದ ಏನು ಪ್ರತಿ ಗಣಾಣ್ಣೋ ಅದೇ ಎಂಬುದನ್ನ ಪ್ರತಿ ಶಿವಕುಮಾರ್ ಬೆಳ್ಳನ್ ಮೊಮ್ಮಕ್ಕಿದ್ದಾರೆ. ಮೊಮ್ಮ ನಿಂಗೆ ತೊಗೊಂಡು ಮಾತಾಡಿ. ಎಲ್ಲ ನಾಲ್ಕು ಬೆಟ್ಟ ಜನಗೂ ನಂಗೆ ಬಡುಗರು ಬಂದು ಒಳಗ ಫುಲ್ ಇಬ್ಬ ಎಲ್ಲ ಈ ವೆಬಿನಾರ್ ನೋಡಿದ ಎಲ್ಲಾಗೂ ನನ್ನ ನಮಸ್ಕಾರ. ನಂಗ ಒಂದೊಂದು ವಾರವೂ ನಂಗ ಒಂದು ಬಡ್ಗ ಲೆಜೆಂಡ್ ಬಂದು ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಬಡ್ಗ ಲೆಜೆಂಡ್ ಅಂದ್ರೆ ಏನಂದ್ರೆ ನಂಗ ಸಮುದಾಯದಿಗೆ ನೆರೆಯ ಬಂದು ಅದಾವುದು ಲೆವೆಲ್ ಆಫ್ ಎಕ್ಸಲೆನ್ಸ್ ಅಚೀವ್ ಮಾಡಿದಾರ. ಅಲ್ಲ ಬಂದು ನಂಗೆ ಈ ಫಾಸ್ಟ್ ಲೈಫ್ಗೆ ಅದಕ್ಕೆ ಮಾಡಿದ ಇದನ್ನ ನಂಗೆ ಗಮನ ಗಟ್ಟಬೇಕು ನಾನು. ಸೊ ಅತ್ತಮಾಕ ಮಾಡೋನಿಗೆ ಈ ವಾರ ಇದನ್ನ ಟಾಪಿಕ್ ಬಂದು ಮೆಡಿಕಲ್ ರಿಲೇಟೆಡ್ ಟಾಪಿಕ್ ಆಡೋನಿಗ ನನಗೆ ಬಂದು ಈ ಸಂದರ್ಭ ಸಿಕ್ಕಿ ನಂಗೆ ಫಸ್ಟ್ ಬಡ್ಗ ಡಾಕ್ಟರ್ ನಿಂಗೆ ಗೆಸ್ ಮಾಡ್ಲೆ ಚಾಟ್ ವಿಂಡೋದಾಗೆ ಹೂ ಇಸ್ ದಿ ಫಸ್ಟ್ ಬಡ್ಗ ಡಾಕ್ಟರ್ ಅದನ್ನ ಬಂದು ಚಾಟ್ ವಿಂಡೋದಾಗೆ ಟೈಪ್ ಮಾಡಿ. ನನಗೆ ಒಂದು ಡಿವೈಸ್ನಾಗೆ ಈ ವಾಲ್ಯೂಮ್ ಕಮ್ಮಿ ಮಾಡಿಟ್ಲೆ ನಿಂಗೆ ಗಣಮೂಲ ఎక్కువ ಆಗದಂಗೆ ಕೇಳ್ದ ಅದು ಸ್ವಿಚ್ ಆಫ್ ಮಾಡ್ತೀನಿ. ನೀವು ಲ್ಯಾಪ್ಟಾಪ್ ನ ಮಟ್ಟ ಮೈಕ್ ಇದು ಮಾಡಿ. Any answers? NM Krishnan. Okay. NM Krishnan ಒಂದು ಬಂದೋಡದೆ. ಕಾಟೇರಿ ರಾಮಯ್ಯ. Okay. Any more answers? Okay. Gokul Radha Krishnan. Dr. Belli. Okay. Some more.
Dr. YB Belligowder, okay, very precise. Dr. Krishnan, Dr. YB Belligowder, fantastic. Okay, ಎರಡು ಮೂರ ಬಂದು ಕರೆಕ್ಟ್ ಆನ್ಸರ್ ತಂದರೆ. ಈಗ ಫಸ್ಟ್ ನಂಗೆ ಇಂಡಿಪೆಂಡೆನ್ಸ್ ಮುಂದಾಡು ನೋಡೋಣ. ಈಗ MBBS ತುಂಬಾ ಕಾನ್ಸೆಪ್ಟ್ ಬಂದು ಕೆಡೆಯ ಇಂಡಿಪೆಂಡೆನ್ಸ್ ಮುಂದಾಡು MBBS ಕೆಡೆಯ ಅದು ಏನ ಡಿಗ್ರಿ ಅಂದ್ರೆ LIM ಅಂದಾರ. ಆ ಡಿಗ್ರಿ ಬಂದು ಇಂದಿನ ಟಾಪಿಕ್ ಗೆ ಬಂದು ದ ಫಸ್ಟ್ ಬಡಗ ಲೆಜೆಂಡ್ ಟು ಡೂ ಮೆಡಿಸನ್ ಅದಂಬುದು ಡಾಕ್ಟರ್ YB ಬೆಳ್ಳಿ ಫ್ರಮ್ ಹಟ್ಟಿ ಬಂದು ಎಡಪಳ್ಳಿ. ತಾ ಬಂದು 1912 ಹುಟ್ಟಿ. ಈಗ ಜಸ್ಟ್ ಇದನ್ನೊಂದು ಸ್ಟೋರಿ ಮಾಕೆ ಹೇಗೆ ನಿನಗೆಲ್ಲ ಯೋಚನೆ ಮಾಡಿ ನೋಡಿವಿ. ಆ ಟೈಮ್ಗೆ ನೀಲಗಿರಿಗೆ ಈಗವೇ ನೆರೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ. ಆಗ ಬಂದು ಒಂದು 1912 ಆ ಕಾಲಘಟ್ಟದಾಗ ನನಗೆ ನೀಲಗಿರಿ ಎತ್ತ ಅಟ್ರ ನಿಂಚು ನೋಡಿವಿ. ಅತಮ ಕಡೋ ಸಿಚುವೇಶನ್ದಾಗೆ ನಂಗೆ ಬೆಳ್ಳಿ ಅಯ್ಯ ಬಂದು ಬೋಜಾಗೌಡ ಎಡಪಳ್ಳಿ ಬೋಜಾಗೌಡ ತಾ ಬಂದು ಒಂದು ಬಾತಿಯಾರು ಅಂಡ್ ಹೆತ್ತೆ ಬಂದು ಹೊನ್ನಿ ಎತ್ತೆ ಹುಟ್ಟಿದ್ದಾನೆ. ಅದಾவது 4 ಕುನವೇಗ ತಾ ಬಂದು 3 ಹುಟ್ಟಿದ್ದಾನೆ. ತಾಲಿ ಏನ ಅಂದ್ರೆ ಆಗಂದ್ರೆ ಒಂದು ಬಾತಿಯಾರ್ನ ಕೂಸ ಹುಟ್ಟಿವನಿಗೆ ಎಜುಕೇಶನ್ಗೆ ಬಂದು ನೆರೆಯ ಇಂಪಾರ್ಟೆನ್ಸ್ ಬಂದು ಬೋಜಾಗೌಡ ರಾಯ ಬಂದು ಕೊಟ್ಟಿದ್ದಾರೆ. ಅಲ್ಲ ಲೈಫ್ ನ ಟರ್ನ್ಸ್ ಅದು ನೋಡೋನಿಗ ಪುಣ್ಯ ವಯಸ್ಸಿಗೆ ಬೋಜಾಗೌಡ ರಾಯ ಸತ್ತುತ್ತಾರ. ಸೊ ಡಾಕ್ಟರ್ ಅದಾದ YB ಬೆಳ್ಳಿ ಅಯ್ಯಗ ಬಂದು ನೆರೆಯ ಪ್ರೆಷರ್, ಎಜುಕೇಶನು ಪ್ಲಸ್ ಮನೆ ನೋಡೋದು ನೆರೆಯ ಪ್ರೆಷರ್. ಅತಮಾಕೊಂದು ಸಿಚುವೇಶನ್ ಜಸ್ಟ್ ಇಮ್ಯಾಜಿನ್ ಮಾಡಿವಿ. 1920s ಸ್ಕೂಲಿಂಗ್ ಎಲ್ಲ ಬಿರಿಗಿರ 1930 ಅದಾದ ಅರ್ಲಿ 37 ಬಂದು ತಾ LIM ಬಿರಿಕಿದ್ದಾರೆ. ಅದು 32 ತಾ ಬಂದು ಆಗ ಬಂದು ನಂಗೆ ಹಣಕಾಸು ಅಪ್ರ ಕಷ್ಟ. ಆಗ ಏನಾರ ಅಂದ್ರೆ ತನ್ನ ವಾತ್ಯಾರೇ ಬಂದು ತನ್ನ ಸಪೋರ್ಟ್ ಮಾಡಿ 100 ರೂಪೀಸ್, ಈಗಿನ ಕಾಲಘಟ್ಟದಾಗ 100 ರೂಪೀಸ್ಗೆ ವ್ಯಾಲ್ಯೂ ಇಲ್ಲ. ಬಟ್ ಆಗನ ಕಾಲಘಟ್ಟದಾಗ 1930ಗೆ 100 ರೂಪೀಸ್ ಭಯಂಕರ ವ್ಯಾಲ್ಯೂ. ಒಂದು 100 ರೂಪೀಸ್ ಬಂದು ಒಂದು ಬೆಸ್ಟ್ ಸ್ಟೂಡೆಂಟ್ ಅತಂಬ ಒಂದು ಇದುದಾಗೆ ಆಸೆ ಪಟ್ಟು ಆ ವಾತ್ಯಾರ್ ಕೊಟ್ಟಾರ ಬೆಳ್ಳಿ ಈಗ. ಅಯ್ಯ 1930ಗೆ ಒಂದು ವಸತಿ ಇಲ್ಲದ ಟೈಮ್ದಾಗೆ ಚೆನ್ನೈಗೆ ಬಂದು ಕೀಲ್ಪಾಕ್ ಮೆಡಿಕಲ್ ಕಾಲೇಜ್ದಾಗೆ, ಅದಾவது ಆಗ ಬಂದು ಮೆಡ್ರಾಸ್ ಪ್ರೆಸಿಡೆನ್ಸಿ ಇಂದಾರ ಅದುದಾಗೆ ಕೀಲ್ಪಾಕ್ ಮೆಡಿಕಲ್ ಕಾಲೇಜ್ದಾಗೆ ಈ ಕಾಲೇಜ್ ಸೇರ. ಅಲ್ಲ ಕಾಲೇಜ್ ಸೇರುದು ಒಂದು ಪಕ್ಕದ ಅಟ್ಲಿಯು ಈ ಕಾಲೇಜ್ನ ಫೀಸ್ಗೆಲ್ಲ ಬಂದು ನೆರೆಯ ಸೆಲವಾರ. ಆಗ ಅಯ್ಯ ಏನು ಮಾಡಿದಾರ ಅಂದ್ರೆ ಈ ಕಾಲೇಜ್ ಕತ್ತುನೇ ನೆರೆಯ ತನಿಯ ಟ್ಯೂಷನ್ ಬೇರೆ ಎತ್ತಿದ್ದಾರೆ ತನ್ನ ಒಂದು ಅಡಿಷನಲ್ ಇನ್ಕಮ್ ಕೊಡೋದು. ಆಗ ಅತ್ತಮಾಗೆ ಲೈಫ್ ಇಸ್ ರಿಯಲಿ ಅ ಸ್ಟ್ರಗಲ್ ಅನ್ನಂಗೆ, ಗೋಯಿಂಗ್ ಅನ್ ಅಪ್ ಹಿಲ್ ಟಾಸ್ಕ್ ಅನ್ನಂಗೆ ಬೆಳೆಯ ಈಗ. ಅತ್ತಮಾಕ ಒಂದು ಸಿಚುವೇಶನ್ ದಾಗೆ ಈಸ್ ಕಮಿಂಗ್ ವಿತ್ ಫ್ಲೈಯಿಂಗ್ ಕಲರ್ಸ್ ಇನ್ 1937 LIM ಅದಾವುದು LIM ಲಿಸೆನ್ಸಿಯೇಟ್ ಇನ್ ಮೆಡಿಸನ್, ಲಿಸೆನ್ಶಿಯೇಟ್ ಇನ್ ಇಂಡಿಯನ್ ಮೆಡಿಸನ್ ಎಂಬ ಡಿಗ್ರಿಯ ಬಂದು ತಾ ಈಸಿಯಾರ. ಈಸಿ ಹಟ್ಟಿಗೆ ಬಂದು ಫಸ್ಟ್ ಕುನ್ನೂರದಿಗ್ತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಯಾರ. ಪ್ರಾಕ್ಟೀಸ್ ಮಾಡ್ಲಿಯೂ ಈಗ ಬಂದು ಎಲ್ಲ ನಂಗೆ ಡಾಕ್ಟರ್ ತೇಡ್ ನೋವೋನೋ ಬಲ್ ಆಗನ ಕಾಲಘಟ್ಟದಾಗೆ ಒಂದು ಇತಮಾಕ ಬಸ್ ಅದೆಲ್ಲ ಇಲ್ಲದ ಮನೆಗೆ ಅಯ್ಯ ಬಂದು ಹಟ್ಟಿ ಹೋಗಿ ನೆರೆಯ ಇತಮಾಕ ಸರ್ವಿಸ್ ಮಾಡಿದ್ದಾರೆ. ಆಗ ನೋಡು ಏಸಗ ಒಂದು ಡಾಕ್ಟರ್ ಬಂದು ಈಗ ಬಂದು ಅಪ್ರ ಫೆಸಿಲಿಟಿ ಟೆಕ್ನಾಲಜಿ ಇರದೆ. ಬಟ್ ಆಗನ ಕಾಲಘಟ್ಟದಾಗ ಒಂದು ಡಾಕ್ಟರ್ ಆಗ್ಬೋದು ಒಂದು ಲೇಸ ಕಷ್ಟ ನೋಡಿ. ಸೊ ಇತಮಾಗೆಲ್ಲ ಕಷ್ಟಪಟ್ಟು ಮಾಡಿ ಒಂದು ಡಾಕ್ಟರ್ ಬಂದು ನೆರೆಯ ಸೇವೆ ಮಾಡಿದ್ದಾರೆ. ಡಾಕ್ಟರ್ ಮಾತ್ರ ಇಲ್ಲ, ಅಯ್ಯ ಬಂದು ಒಂದು ಫಿಲಾಂಥ್ರಾಫಿಸ್ಟ್ ಇದ್ದಾರೆ, ನೆರೆಯ ಹೆಲ್ಪ್ ಮಾಡೋನಿಗ. ಆಗ ಹಟ್ಟಿ ಸೈಡ್ಗೆ ತಾ ಬಂದು ಒಂದು ಧರ್ಮ ಡಾಕ್ಟರ್ ಅಂತ ಕೊರ್ಸ್ಯಾರ. ತನ್ನ ನಿಕ್ ನೇಮ್ ಬಂದು ಧರ್ಮ ಡಾಕ್ಟರ್ ಅಂದಾರ. ಬೆಳ್ಳಿ ಅಯ್ಯದಲ್ಲಿ ಧರ್ಮ ಡಾಕ್ಟರ್ ಅಂದಾರ. ಆಗ ಮೆಡಿಸಿನ್ ಮೆಡಿಸಿನ್ ಸ್ಟಾಪ್ ಮಾಡಿದ್ರ. ಆಗ ಬಂದು ನೆರೆಯ ಅಡಿಷನಲ್ ಸೋಷಿಯಲ್ ವರ್ಕ್ ಗೀದಾರ. ಅತಮ ಕಡೋನಿಗ ಫಸ್ಟ್ ಒಂದು ಡಿಸ್ಟ್ರಿಕ್ಟ್ ಬೋರ್ಡ್ಗೆ ಕಿಣ್ಣಕೋರೆಗ ರೋಡ್ ಹಾಕೋದು ನಾ ಇಮ್ಯಾಜಿನೇ ಮಾಡ್ಲೆ. ಕಿಣ್ಣಕೋರೆ ರೋಡ್ ಹಾಕೋದ್ಗ ತಾ ಬಂದು ಒಂದು ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ ಇದ್ದು ಆ ವಸತಿ ಮಾಡಿ ಕೊಟ್ಟಿದ್ದಾರೆ. ಅದು ಅಲ್ಲದಂಗೆ ಕುನ್ನೂರ್ ಕೋರ್ಟ್ಗೆ ಒಂದು ಹಾನರರಿ ಮ್ಯಾಜಿಸ್ಟ್ರೇಟ್ ಆಗಿ ಇದ್ದಾರೆ. ಅದು ಅಲ್ಲದಂಗೆ ಮೆಡ್ರಾಸ್ ಮ್ಯೂಸಿಯಂಗೆ ನೀಲಗಿರಿ ಸಾರ್ಬಾಗ ಒಂದು ಫೌಂಡರ್ ಮೆಂಬರ್ ಇದ್ದಾರೆ. ಈಗ ಡಾಕ್ಟರ್ಸ್ ಬಂದು ಫುಲ್ ಅವರ ಪ್ರೊಫೆಷನ್ ಅಪ್ರ ಫೋಕಸ್ಡ್ ಇದ್ದು ಅದನ್ನ ಮಾತ್ರ ಗೀದಾರ, ಬೇರೆ ಎಕ್ಸ್ಟ್ರಾ ಕ್ಲಿಯರ್ ಗೀಗುದಿಲ್ಲ. ಅಲ್ಲ ಅಯ್ಯ ಬಂದು ಯು ಕ್ಯಾನ್ ಟೆಲ್ ಹಿ ಈಸ್ ಅನ್ ಆಲ್ರೌಂಡರ್, ಮಲ್ಟಿ ಫ್ಯಾಸೆಟೆಡ್ ಪರ್ಸನ್ ಅನ್ನಂಗೆ. ಅಗ್ರಿಕಲ್ಚರ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನೆರೆಯ ಹಣ್ಣು ಮರ ಇದೆಲ್ಲ ಬೇಕು, ಇದೆಲ್ಲ ನೆರೆಯ ಹೆಲ್ಪ್ ಮಾಡಿದ್ದಾರೆ. ಅಲ್ಲ ಮೋರ್ ದನ್ ಅ ಡಾಕ್ಟರ್ ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಅಸ್ ಅ ಗ್ರೇಟ್ ಫ್ಯಾಮಿಲಿ ಪರ್ಸನ್ ಎಂಬುದು ಏನೋ ಎಡ್ತು ಕಾಟು ಅಂದಲ್ಲ.
ತಾ ಬಂದು 11 ಮಕ್ಕಳು ಸಾಕಿದ್ದಾರೆ. ಅಂಡ್ ಆಲ್ 11 ಆರ್, ಯು ಕ್ಯಾನ್ ಸೇ ದೇ ಆರ್ angels at one point of time, and they are all like, you know, all women. 11 women. Just imagine ಆ ಕಾಲಘಟ್ಟದಾಗ 11 ಸಾಕೋದು ಏಸ ಕಷ್ಟ. 11 ಈಗಿನ ಕಾಲಘಟ್ಟದ ನೋಡಿ ಆಸಗೆ ಎಜುಕೇಶನ್ ಕೊಟ್ಟು ಅದಕ್ಕೆ ಒಬ್ಬ ಡಾಕ್ಟರ್ ಬೇರೆ ಇದ್ದಾರೆ, ಆ ಲೆವೆಲ್ಗೆ ಅಚೀವ್ ಮಾಡಿದ್ದಾರೆ. ಸೊ ಇಂದು ಬಡಗ ಪ್ರೋ ಲೆಜೆಂಡ್ ಇದುಗೆ ನಂಗೆ ಎಡಪಳ್ಳಿ ಬೆಳ್ಳಿ ಅಯ್ಯಗ ಬಂದು ಈ ಪ್ರೋಗ್ರಾಮ್ ಬಂದು ಡೆಡಿಕೇಟ್ ಮಾಡೋ. ಸೊ ಈ ಸಂತೋಷದಾಗೆ ನಂಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವ. ಆ ಬೆಳ್ಳಿ ಅಯ್ಯ ಫ್ಯಾಮಿಲಿಗೆ ಸಾವಿತ್ರಿಕ ಅಕ್ಕನು ಈ ಪ್ರೋಗ್ರಾಮ್ಗೆ ಇದ್ದಿವೆ ನೆನ್ಸನೆ. ರಾಧಾಕೃಷ್ಣನ್ ಬಂದು ಬೆಳ್ಳಿ ಅಯ್ಯನ ಮಾಪ್ಲ ಇದ್ದಾರೆ. ಇದು ಅಪ್ರಮಾಣ ಸಂತೋಷವಾன ಒಂದು ಅಚೀವ್ಮೆಂಟು. ಇತ್ತ ಮಾತೆ ನಂಗೆ ನೆರೆಯ ಪ್ರೋಗ್ರಾಮ್ನಾಗೆ ನಂಗೆ ನೆರೆಯ ಬಡಗ ಲೆಜೆಂಡ್ಸ್ ಡಾಕ್ಟರ್ಸ್ ನೆರೆಯ ಕೃಷ್ಣನ್ ಹೇಗಿದ್ರು ತಾ ಫಸ್ಟ್ MBBS ಡಾಕ್ಟರ್ ತನ್ನ ಪತಿ ದೊಣಂಬೋ. ಈಗ ಟಾಪಿಕ್ ಹೋಗ್ಬಿಡು. ಸೊ ಟಾಪಿಕ್ ಫಸ್ಟ್ ಇದು ಏನಂದ್ರೆ ಡಾಕ್ಟರ್ ಬಂದು ಸುರೇಶ್ ಬಾಬು ಡಾಕ್ಟರ್ ಬಂದು ಇಂದು ನಂಗೆ ನೀಲಗಿರಿಗೆ ಇಬ್ಬ ಡಾಕ್ಟರ್ಸ್ಗೆ ವೆರಿ ಫ್ಯೂ ಡಾಕ್ಟರ್ಸ್ ಬಂದು DNB ಮುಗಿಸಿದ್ದಾರೆ. ಅದು ಡಿಪ್ಲೊಮೇಟ್ ಇನ್ ನ್ಯಾಷನಲ್ ಬೋರ್ಡ್ ಅಂದಾರ. ಅದುಗೆ ವೆರಿ ಫ್ಯೂ ಹ್ಯಾವ್ ಡನ್ ಡಬಲ್, ಅದಾವುದು 2 DNB. ಇದು ಬಂದು ಅಪೂರ್ವ. ನೆರೆಯ ಪೊದುವ ಒಂದು DNB ಕೆರಿಯರ್ ಬಿರಿಗಿಟ್ರ ಡಬಲ್ DNB ಮಾಡಿದ್ದಾರೆ. ಸ್ಪೆಷಲೈಸೇಷನ್ ನೋಡ್ಲೆ ಒಂದು ಬಂದು ಆಪ್ಥಾಲ್ಮಾಲಜಿ, ಇನ್ನೊಂದು ಬಂದು ಜನರಲ್ ಸರ್ಜರಿ. ಇಂದು ಪ್ರೋಗ್ರಾಮ್ ಗಣಮನೆ ತಾ ಬಂದು ಐ ಡಿಸಾರ್ಡರ್ಸ್ ಪತಿ ನಿಂಗ ನೆರೆಯ ನೆನೆಯಾಕು ಐತನ ಎಲ್ಲ ಅರ್ದುಂದೆ ಅಂದೋ ಅದು ಟಾಪಿಕ್ ಆಗಿದೆ ಫಾರ್ ಯೋರ್ ಐಸ್ ಓನ್ಲಿ ಇಂದು. ನಿಂಗೆ ನೋಡಿವಿ ಒಂದು ಕಣ್ಣು ಬಂದು ಈ ಸದಾನ ಇಂಪಾರ್ಟೆಂಟ್ ಆರ್ಗನ್ ಅಂದ್ರೆ ನಿಂಗೆ ತೋರ್ರ. ಅದು ಅಲ್ಲದಂಗೆ ವರ್ಲ್ಡ್ ಟೊಬ್ಯಾಕೋ ಡೇ ಇಂದು, ನೋ ಟೊಬ್ಯಾಕೋ ಡೇ. ಸೊ ಅದನ್ನ ಪತ್ತು ಹೇಗ್ಯಾರ ನಂಗೆ ದಾರು ಅಡ್ವೈಸ್ ಮಾಡೋದಲ್ಲ ಒಂದು ಒಳ್ಳೆ ಕೊರತೆ ಹೇಗ್ಯಾರ. ಅಂಡ್ ನಿಂಗೆ ಜನರಲ್ ಕ್ವೆಶ್ಚನ್ಸ್, ಅದಾವುದು ನಿಂಗೆ ಸರ್ಜರಿ ಅಪೆಂಡಿಸಿಟಿಸ್ ಹರ್ನಿಯಾ ಇದನ್ನ ಪತ್ತಿಯು ನಿಂಗೆ ಕ್ಲಾರಿಫೈ ಮಾಡೋದು. ಈಗ ನಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಿಯೋ ಒಂದು ಟೀಸರ್ ಹತ್ರ. ಸೊ ಫಸ್ಟ್ ಟೀಸರ್ ಬಂದು ಏನಂದ್ರೆ ನಿಂಗೆ ಚಾಟ್ ಬಾಕ್ಸ್ ಓಪನ್ ಮಾಡಿವಿ. ಆಕಿ ಕ್ವಿಕ್ ಆಗೋದು, ಯಾಕಂದ್ರೆ ನಾನು ನೆರೆ ಟೈಮ್ ಎತ್ತೋದಿಲ್ಲ ಈ ಟೈಮು. ಕ್ವಿಕ್ ಓಪನ್ ಆಗ ನೀಲಗಿರಿನ ಫಸ್ಟ್ ಹಾಸ್ಪಿಟಲ್ ವರ್ಷದಾಗೆ ಬಂದೋಡದೆ. ನೀಲಗಿರಿಯ ಹಾಸ್ಪಿಟಲ್ ಬಂದು ವರ್ಷದಾಗೆ ಆಯ್ತಾಡದೆ. ಚಾಟ್ ಬಾಕ್ಸ್ ನೋಡಿ. 1964. ಎನಿ ಗೆಸ್ ಮಾಡು. ಟೈಪ್ ಮಾಡಿವಿ ನೀಲಗಿರಿ ಇದು ಬಂದು 1829. ವಂಡರ್ಫುಲ್. ಈಗ ಸಂತೋಷ್ ರವಿಚಂದ್ರನ್ ಬಂದು 1829 ತಂದಾರೆ. 1829ಗೆ ಅದಾವುದು ನಂಗೆ ಫಸ್ಟ್ ಈಗ ಆಡೋ ಊಟಿ ಗವರ್ಮೆಂಟ್ ಹಾಸ್ಪಿಟಲ್ ಬಂದು ಇಂದು 152 years ಆರ ಅದನ್ನ ಬಂದು ಕನ್ಸ್ಟ್ರಕ್ಟ್ ಮಾಡಿದ್ದು ಆಗ ಜಾನ್ ಸಲಿವನ್ ಆಗ ಕಲೆಕ್ಟರ್ ಆಫ್ ಕೊಯಂಬತ್ತೂರ್ ಒಂದು. ಓಕೆ, ಆಗ ಬಂದು ಸ್ಟಾರ್ಟ್ ಮಾಡೋಣ 14 ಬೆಡ್ ತಾಡದೆ. ಇದು ಏನಾಗಂದ್ರೆ ನಂಗೆ ನೀಲಗಿರಿ ಪತಿ ನಂಗೆ ಅರುವುದು ನೆರೆ ಏಸಗ ಇಲ್ಲಿ ಊಟಿ ಹಾಸ್ಪಿಟಲ್ ಹೋಯ್ದಿದ್ದರಿಗೆ ಇಟ್ ಈಸ್ ಅ ವರ್ಲ್ಡ್ ಹೆರಿಟೇಜ್ ಸೆಂಟರ್. ಸೊ ಅದನ್ನ ಬಂದು ಒಂದು ಯುನಿಕ್ನೆಸ್. ಸೆಕೆಂಡ್, which is the costliest camera in the world? Which is the costliest camera in the world? Quick type ಮಾಡಿವಿ ಚಾಟ್ ಬಾಕ್ಸ್ ಗೆ. Which is the costliest camera in the world? Ayoka, Polaroid. Okay, some ಸಂಗವಿ ಸಂಗು. ಓಕೆ, ಗುಡ್. ಓಕೆ, ನೆರೆಯ ಪೋಲರೈಡ್ ಅದೆಲ್ಲ ಹೇಗಿದ್ರು. ಬಟ್ ದೇರ್ ಆರ್ 2 ಇಂಟೆಲಿಜೆಂಟ್ ಪೀಪಲ್ ಐ ಇಂದ ಹಾಕಿದ್ದಾರೆ. ಅದು ಕರೆಕ್ಟ್. ಹ್ಯೂಮನ್ ಐಸ್. ವಂಡರ್ಫುಲ್. ನವನೀತ್ ಗೋಪಾಲ್ ವೆರಿ ಗುಡ್. ಯಾಕಂದ್ರೆ ಹ್ಯೂಮನ್ ಐ ಇಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ಯಾಮರಾ ಇನ್ ದ ವರ್ಲ್ಡ್. ಅದನ್ನ ನಂಗೆ ಅರುವುದಿಲ್ಲ. ವಿ ಗಿವ್ ಇಂಪಾರ್ಟೆನ್ಸ್ ಟು ಎಕ್ಸ್ಟರ್ನಲ್ ಗ್ಯಾಜೆಟ್ಸ್ ಅನ್ನಂಗೆ. ಓಕೆ, ಈಗ ಟಾಪಿಕ್ ರಿಲೇಟೆಡ್ ಒಂದು ಕ್ವೆಶ್ಚನ್. ಈಗ ವರ್ಲ್ಡ್ ದಾಗೆ ಹೂ ವಾಸ್ ದ ಫಸ್ಟ್ ಡಾಕ್ಟರ್ ಟು ಡೂ ದಿ ಫಸ್ಟ್ ಕ್ಯಾಟ್ರಾಕ್ಟ್ ಸರ್ಜರಿ? ಡಾಕ್ಟರ್ಸ್ ಬಂದು ಈ ಗ್ರೂಪ್ ದಾಗೆ ಆನ್ಸರ್ ಮಾಡಬೇಡ. ಸೊ ಫಸ್ಟ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ ಡಾಕ್ಟರ್ನ ಹೆಸರು ಏನ? You'll be very surprised to know. Okay, Dr. Maharajan, you're a doctor, so not supposed to answer. So chat window. Okay, there is only one answer. I think Dr. Maharajan go on the dodda idu namaskara agako. Yakandala is given the right answer, Susruta.
அதாவது நாங்க ಇದನ್ನ ஏன பெருமை ಪಡುದು ವರ್ಲ್ಡ್ ಗೆ ಫಸ್ಟ್ ಐ ರಿಲೇಟೆಡ್ ಸರ್ಜರಿ ಬಂದು ಗೀದದು ಇನ್ ಇಂಡಿಯನ್ ದದು ಸುಶ್ರುತ ಅಂದಂಗೆ ಆ ಕಾಲವೇ ಫಸ್ಟ್ ಸರ್ಜರಿ ಮಾಡಿದ್ದು ಕ್ಯಾಟ್ರಾಕ್ಟ್ ಸುಶ್ರುತ ಅದುತ ಪ್ರೈಡ್ ಆಫ್ ಇಂಡಿಯಾ ಅಂಬುದು. ಸೊ ಈಗ ನಿಂಗೆ ಅರ್ಥ ಆರ ಐ ಬಂದು ಏಸಗ ಒಂದು ಇಂಪಾರ್ಟೆಂಟ್ ಆನ ಟಾಪಿಕ್ ಅಂದು. ಸೊ ಅದನ್ನ ಪತಿ ಡಾಕ್ಟರ್ ಸುರೇಶ್ ಬಾಬು ಇಂದು ಗಣಂದಾರ ಈಗ நிறைய ಕ್ವೆಶ್ಚನ್ಸ್ ಆಡದೆ. ಈಗ ನಾ ಫ್ಯೂ ಕ್ವೆಶ್ಚನ್ಸ್ ಬಂದು ಇಂದು ಬಂದು ಕ್ವೆಶ್ಚನ್ಸ್ ಬಂದು ಎಲ್ಲಾಗೂ ಓಪನ್ ಆಟ್ರ ಇಂದು ಈ ಡಾಕ್ಟರ್ನ ಪ್ರೆಸೆಂಟೇಷನ್ ಬಿರಿಗಿನ್ನೆ நிறைய ಬಂದು ಅವರ ಫೋನ್ ಇದನ್ನ ಅನ್ಮ್ಯೂಟ್ ಮಾಡಿಟ್ಟು ಡೈರೆಕ್ಟ್ ಆಗೋ ಕ್ವೆಶ್ಚನ್ ಕೇತನಾಡೋಕು ಇಂದ ಚಾಟ್ ಬಾಕ್ಸ್ ಹಾಕೋಕೆ ಎರಡು ಆಪ್ಷನ್ ಆಡದೆ. ಸೊ ಡಾಕ್ಟರ್ನ ಬಂದು ಇಂದ ಐ ಪತಿ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋದು ಅಂತ ಕೇಳ್ತೇನೆ. ಶೇರ್ ಮಾಡಕ್ಕ ಶೇರ್ ಮಾಡಿ. ಎಲ್ಲ ನಮಸ್ಕಾರ. ಏರ್ಕನವೇ ಹೇಳಿದಾಗ ನಾ ಡಾಕ್ಟರ್ ಸುರೇಶ್ ಬಾಬು, ಕವರಟ್ಟಿ ವಿಲೇಜ್. ಹುಟ್ಟಿದು ಕತ್ತದು ಎಲ್ಲವೇ ಕೀಕಡತ, ಹಟ್ಟಿ ಹೋಗಿದ್ದಿದ್ದಿಲ್ಲ ಪ್ರಕಾಲ. ಆಫ್ಟರ್ MBBS ಅಂಡ್ ಆಫ್ಟರ್ ಮೈ ಪೋಸ್ಟ್ ಗ್ರಾಜುಯೇಷನ್ ನಾ ಬಂದು ಊಟಿಗೆ ಬಂದು ಸೇರಿದೆ. ಅದರಲ್ಲಿ ಅರ್ಲಿ ಎಜುಕೇಶನ್ ಬಂದು ಚೆನ್ನೈ, ಬ್ಯಾಂಗ್ಳೂರ್ ಅಂಡ್ ನಾಗರ್ಕೋಯಿಲ್ ಮುಗಿಸಿದೆ. ಅಲ್ಲಿ ಒಳ್ಳೆ ನಾತ ಲಾಸ್ಟ್ ಬ್ಯಾಚ್ ಆಫ್ SSLC ಇದ್ದಾರ +2 ಮುಂದಾಡು ಎಂಗ ಇದರ್ಥ +2 ಬ್ಯಾಚ್ ಎಲ್ಲ ಬಂತು. ಸೊ ಲಾಸ್ಟ್ ಬ್ಯಾಚ್ ಆಫ್ SSLC ಎಂಗ ಒಂದು ತನಿ ಪೆರುಮುತ್ತದು. ಅದಕ್ಕಿಂತ ಆಫ್ಟರ್ 11 ವಿ ವೆಂಟ್ ಟು PUC. ಅಲ್ಲೇ ಒಂದು ಕುನ್ನ ಇಂಪಾರ್ಟೆಂಟ್ ಒಂದು ಇನ್ಸಿಡೆಂಟ್. 11th ಕಪ್ಪನೆ ಎಂಗ ನಾಗರ್ಕೋಯಿಲ್ ಕತ್ತಿದ್ದೆ. ಮೈ ಫಾದರ್ ವಾಸ್ ವರ್ಕಿಂಗ್ ದೇರ್ ಇನ್ ನಾಗರ್ಕೋಯಿಲ್. ಆಗ ಅಲ್ಲಿ ಹೋಗ ಬಂದು SSLC ಎಕ್ಸಾಮ್ನಾಗ ನಾ ಐ ಗಾಟ್ ದ ಸ್ಟೇಟ್ 10th ರ್ಯಾಂಕ್. ತಮಿಳ್ನಾಡು ಸ್ಟೇಟ್ ನಾಗ 10th ರ್ಯಾಂಕ್ ಬಂದನ. ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ನಾಗ ಫಸ್ಟ್ ರ್ಯಾಂಕ್ ಬಂದೆ. ಅದು ಒಂದು ಪೆರುಮೆಯಾದ ವಿಷಯ. ಅದಕ್ಕಿಂತ PUC ಪ್ರೀ ಯೂನಿವರ್ಸಿಟಿ ಮಾಡಿದಾಗ ಲಯೋಲಾ ಕಾಲೇಜ್ ಚೆನ್ನೈಗೆ ಹೋದೆ. ಅದಕ್ಕಿಂತ ಐ ಜಾಯಿನ್ MBBS ಇನ್ ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜ್. ಅದು ಮುಗಿದಾಡ DO ಇನ್ ಆಫ್ಥಲ್ಮಾಲಜಿ, ಅದಾದ ಡಿಪ್ಲೊಮಾ ಇನ್ ಆಫ್ಥಲ್ಮಾಲಜಿ ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಎಗ್ಮೋರ್ ಐ ಹಾಸ್ಪಿಟಲ್ ಮುಗಿಸಿದೆ. ಅದಕ್ಕಿಂತ MS ಇನ್ ಜನರಲ್ ಸರ್ಜರಿ ಕೀಳ್ಪಾಕ್ ಮೆಡಿಕಲ್ ಕಾಲೇಜ್. ಅದ್ರಾಗ ಒಂದು ಏನಂದ್ರೆ ಆಲ್ 3 ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇನ್ ಚೆನ್ನೈ MMC ಅಂಡ್ KMC ಮೂರ್ನೂ ನಾ ಕತ್ತಿದೆ. ಅದು ಮುಡಿದಾಡ ನಾ DNB ಅದಾவது ಡಿಪ್ಲೊಮೇಟ್ ನ್ಯಾಷನಲ್ ಬೋರ್ಡ್, ಅದು ಬಂದು ಈಕ್ವಲೆಂಟ್ ಟು FRCS ಇನ್ ದಿ UK ಅಂತಂದಾಗ ದಿಸ್ ಡಿಪ್ಲೊಮೇಟ್ ಇಸ್ ಡನ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿ ಬೋತ್ ಇನ್ ಆಫ್ಥಲ್ಮಾಲಜಿ ಅಂಡ್ ಜನರಲ್ ಸರ್ಜರಿ ಎರಡು ಮುಗಿಸಿ ಐ ವಾಸ್ ಎಂಪ್ಲಾಯ್ಡ್ ಇನ್ ಊಟಿ GH ಕಾಲ ಇದ್ದೆ. ಅದಕ್ಕೆ ಮುಂದೆ ನಾ ಪ್ರೈಮರಿ ಹೆಲ್ತ್ ಸೆಂಟರ್ ಅಧಿಕಾರಿ ವರ್ಕ್ ಮಾಡಿದೆ. ದೆನ್ ಐ ಕೇಮ್ ಟು ಊಟಿ GH. ಅಲ್ಲೇ ಕಾಲ ಇದ್ದ ಅದರಿಂದ ನಾ ಸರ್ವಿಸ್ ರಿಸೈನ್ ಮಾಡಿ ಈಗ ಫುಲ್ ಟೈಮ್ ಪ್ರೈವೇಟ್ ಪ್ರಾಕ್ಟೀಸ್ ಅಟ್ ಜೀವನ್ ಕ್ಲಿನಿಕ್ ಊಟಿ. ಈಗ ಮೈ ಫಸ್ಟ್ ಲವ್ ವಾಸ್ ಆಫ್ಥಲ್ಮಾಲಜಿ. ಅದೆಲ್ಲ ಯಾರ್ದಂತ ಫಸ್ಟ್ ನಾನು ಅದನ್ನ ಮಾಡಿದೆ. ದೆನ್ ಐ ವೆಂಟ್ ಆನ್ ಟು ಬಿಕಮ್ ಎ ಜನರಲ್ ಸರ್ಜನ್. ಅದು ಪಾಸಿಬಿಲಿಟಿ ಆಗಿ ಹಟ್ಟುತ್ತೆ. ಎರಡೂ ನಾ ಮುಗಿಸಿದೆ. ಎರಡು ಸರ್ಜಿಕಲ್ ಫೀಲ್ಡ್ಸ್ ಅಂತ ನಾ ಮುಗಿಸಿದೆ. ಈಗ ಇಂತಿನ ಟಾಪಿಕ್ ಏನಂದ್ರೆ ಐ ರಿಲೇಟೆಡ್ ಡಿಸೀಸಸ್ ಅಂಡ್ ಡಿಸಾರ್ಡರ್ಸ್ ಅಂಡ್ ಇನ್ಫೆಕ್ಷನ್ಸ್ ಅಂಡ್ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಐಸ್. ಅದಕ್ಕೆ ಮಿಸ್ಟರ್ ಶಿವಕುಮಾರ್ ಬೆಳ್ಳನವಕ ಫಾರ್ ಯುವರ್ ಐಸ್ ಓನ್ಲಿ ಟೈಟ್ಲ್ ತಂದಿದ್ದಾರೆ. ಈ ಆಪರ್ಚುನಿಟಿ ನನಗೆ ತಂದ ಮಿಸ್ಟರ್ ಶಿವಕುಮಾರ್ ಬೆಳ್ಳನಿಗೂ ಎಲ್ಲ ನೆಲಿಕೋರಿ ಟ್ರಸ್ಟ್ಗೂ ನಾಲ್ಕು ಬೆಟ್ಟ ಟಿವಿ ನಿಂಗೆಲ್ಲ ಕೇತಿಬಿ ಎಲ್ಲಾಗೂ ಫಸ್ಟ್ ನೋಡಿ ಥ್ಯಾಂಕ್ಸ್ ಹೇಮ್ನೆ, ನನ್ರಿ ಹೇಮ್ನೆ, ಎಲ್ಲಾಗೂ ಒಂದು ನಮಸ್ಕಾರವೂ ಮಾಡಿಬ್ನೆ. ಪ್ರೆಸೆಂಟೇಷನ್ ಹೋಗ್ಬೇಕಾ? ಶಿವಕುಮಾರ್ ಅಣ್ಣ ನೀವು ಮ್ಯೂಟ್ ನಿದ್ದಿ, ನೀವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿದ್ರೆ ಡಾಕ್ಟರ್ I will start. ಏನು ಬ್ಯಾಕ್ ಗ್ರೌಂಡ್ ನಾಗ ನಿಮಗೆ ಒಂದು ಪೋಸ್ಟರ್ ಬಿದ್ದಿದೆ. ಐ ಪೋಸ್ಟರ್ ನಿಮಗೆ ತೋರ್ರವ ಅಂತ ನನ್ನ ಕಡೆ ಅರಿವಿಲ್ಲ ನೋಡಾಕ. ಶಿವ, ಕ್ಯಾನ್ ಯು ಸಿ ದ ಪೋಸ್ಟರ್ ಬಿಹೈಂಡ್ ಮೀ? ಡಾಕ್ಟರ್ ಒಳ್ಳೆ ತೋರಿಲ್ಲ ಡಾಕ್ಟರ್. ಓಕೆ ಓಕೆ. ಶಿವ ಮ್ಯೂಟ್ ಮಾಡಿದಾರೆ, ಅನ್ಮ್ಯೂಟ್ ಮಾಡಿದ್ರು ಸರಿ. ಸರ್ ಅದಕ್ಕೆ ಮುಂದೆ ನಿಂಗೆ ತೋರಿಸಿದ ಈ ಒಂದು ಮಾಡೆಲ್ ನಿಂಗೆ ತೋರ್ರವಾದಲ್ಲಿ ನೋಡಿದ್ವಾ? ಇಸ್ ಇಟ್ ಓಕೆ? ಡಾಕ್ಟರ್ ತೋರಿಲ್ಲ ನಿಂಗೆ ತೊಡರ್ದು ಮಾತಾಡಿ. ಓಕೆ, ಇದು ದ ಮಾಡೆಲ್ ಆಫ್ ದಿ ಐ, ದ ಹ್ಯೂಮನ್ ಐ. ಈಗ ಒಂದು ತಮ್ಮ ನಮಗೆ ಹೇಳಿದ್ರು ದ ಕಾಸ್ಟ್ಲಿಯಸ್ಟ್ ಕ್ಯಾಮೆರಾ ಇನ್ ದ ವರ್ಲ್ಡ್. ಅದು ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ದ ಹ್ಯೂಮನ್ ಐ ಎಂದು. ದ ಐ ಇಸ್ ಸಿಮಿಲರ್ ಟು ದ ಕ್ಯಾಮೆರಾ. ಅದು ನಂಗೆಲ್ಲ ಅರ್ಧುಂದ ನಂಗೆ ಸ್ಕೂಲ್ ನಿಮಗೆ ಕತ್ತಿದ ಎಲ್ಲವೇ ಅದನ್ನ ಅರ್ದಿದ. ಸ್ಕ್ರೀನ್ ನೋಡಿ. ಹಲೋ, ಡಾಕ್ಟರ್ ನೀವು ತೊಡರ್ದು ಮಾತಾಡಿ. ಓಕೆ ಓಕೆ. ಅದ ಫಾರ್ ಯುವರ್ ಐಸ್ ಓನ್ಲಿ ಬಟ್ ಟಾಪಿಕ್ ಏನಕ್ಕೆ ತಂದಿದ್ದಾರೆ
ಇಲ್ಲಿ ಹೋಗಿ ಈ ಪಡವ ನೋಡ್ಲೆ this one by me, I am an artist also. So ಈ ಪಡವನ ಹತ್ರ ಬರ್ದಿದೆ. You can see the eyes there. This is for your eyes only. Next slide. Next, I do my clinic, Jeevan Clinic. Usually there are many difficult things to learn ophthalmology. There are previous slide, please. Ophthalmology is the study of the eyes and its disorders. So there are many difficult things to learn in ophthalmology, including its spelling. Mostly OPTH. Even doctors make that mistake, but the original spelling for ophthalmology is OPHTHALMOLOGY. This is for the information for all the people who are listening here. Next slide. Anatomy of the eye. This is the model of the eye. Can you see me here? The model. There are different parts of the eye. There are chat box. Just small question. What may be the size of a human eye? That answer. What can be the size of a human eye? That is antero-posterior diameter of the human eye. There are chat box. Unmute approximate highly parvala. Any guesses? Doctor, 2 inches of 2 inches. The 24.2 millimeters. 24.2. Yeah, correct. Most of them are correct. It's 1 inch, approximately 1 inch. That is antero-posterior diameter. This is the anterior portion. This is the posterior portion. So, in a diameter, it is actually the length, not diameter, but the length of the eyeball is 24 millimeters. Approximately 1 inch. Normal for most of the people, it will be 24 millimeters or approximately 1 inch in length, antero-posterior length. One small organ, there are so many structures. That's the anatomy. Conjunctiva, cornea, sclera, iris, ciliary body, lacrimal apparatus, eyelids, pupil, lens, retina, optic nerve, orbit. Next slide. Eye examine eye is one of the ophthalmology is one of the very well developed fields in medicine. Many instruments have come. Technology has come into ophthalmology. This is one of the basic instruments that's called the slit lamp biomicroscopy. This is to examine the anterior portion of the eye. This is the anterior portion. The anterior portion is the instrument. Next one. Basic instrument direct ophthalmoscope. A procedure direct ophthalmoscopy. It is a handheld instrument. Through the eye we can see the posterior portion of the eye, especially the retina. These are the basic instruments. Next slide, please. Anatomy the portion of the eye, white and black. So white was sclera, that is the opaque portion. The transparent portion of the black of the eye, that is called the cornea. That is a very transparent structure. Sclera the transparent structure, that's called the conjunctiva. So one structure, one mucous membrane is there, conjunctiva. Cornea, this is the round portion, this is the Tamil. But in fact, it is a transparent structure, as a kappa transparent structure, and the white portion of the eye is called the sclera. Eye naga torodi anandale naga ondu manushyanu nodnadale naga kandu torodi ee portion mattum da torra, but behind is such a big portion, but in fact the total length is just 1 inch or 24 millimeters. This is the main anatomy. So cornea, conjunctiva, sclera. Sclera hogas pakkannolla cora idambe the very important structure of the eye that is known as the retina. Tamil anterior portion cornea is the transparent one. Then cornea iris and the diaphragm. A diaphragm opening that's called the pupil. That's opening a pupil the lens, that's called the crystalline lens. A lens is transparent. There are 2 types of fluid is there in the eye. In the anterior portion, that's called the aqueous humor. Posterior portion inside there, that's called the vitreous humor.
ಆಗ ಇದು ಎಲ್ಲಾವೇ ಏನ ಮಾಡೋದಂದ್ರೆ ಟ್ರಾನ್ಸ್ಪೆರೆಂಟ್ ಆಡೋದು. ಟ್ರಾನ್ಸ್ಪೆರೆಂಟ್ ಅಂದ್ರೆ ಒಳಿ ಪುಗಪುಡಿಯೇ ತನ್ಮೆ ಇಡೋದು. ಅದಕ್ಕೆ light should enter into it, then only we will be able to visualize, then only we will be able to see. But if any structure becomes opaque, then we will not be able to see. A conjunctiva, the cornea transparent ಆಡೋದು, pupil opening ಒಳಂಗ ಆಡೋದು, lens transparent ಆಡೋದು, aqueous humor and vitreous humor ಇದೆಲ್ಲ transparent ಆಗ್ಲತ್ತ ಏನಾರ ಅಂದ್ರೆ will be the light will be able to pass through the cornea and fall on the retina. ನಿಮಗೆ ಇದನ್ನ ಓಪನ್ ಮಾಡಿ ತೋರಿಸಿನ, ಈಗ ಈ ಮಾಡೆಲ್ ನಿಮಗೆ ನೋಡಕ್ಕೆ ನಿಂತಿದೆ, ಇದನ್ನ ಓಪನ್ ಮಾಡ್ಲೆ ಇಲ್ಲಿ ಹೋಗಿ ನಿಮಗೆ ನೋಡಲಿ ತೋರಿಟ್ರ ಇಲ್ಲಿಂದ ಅಲ್ಲಿ ಹೋಸು ವಿಟ್ರಿಯಸ್ ಹ್ಯೂಮರ್ ಹತ್ರ ಒಂದು ಫ್ಲೂಯಿಡ್ ಹತ್ರ ಇಲ್ಲಿ ಹೋಸು ಅದನ್ನೇ ಕ್ರಾಸ್ ಸೆಕ್ಷನ್ ಗೆ ಎತ್ತಿ ನೋಡ್ಲೆ ಅಯ್ಯ ನೋಡ್ಲೆ ಹೋಗಸ್ ಇತ್ತಟ್ರ. This is the retina, that is the innermost layer of the retina eye, that's called the retina, that is the nervous structure. Hope you can see from here, I'm not sure, is it okay? The yellow portion, that's called the retina. Agas clear ago retina naduva there is one portion called the choroid, which is full of blood vessels. This is the basic structure of the eye. ಈಗ eye ಆಗ ನೋಡ್ಲೆ there are many complications or many problems which can occur in the eye. ಕಾಮನ್ ನನಗೆಲ್ಲ ಏನಾರ್ದ ಅಂದ್ರೆ ಇನ್ಫೆಕ್ಷನ್ ಆಫ್ ದ ಐ ಇಂದ ಏನು ನೆರೆಯಾಗಿ ಇನ್ಫೆಕ್ಷನ್ ಬರಾಕು ಆರ್ ಇನ್ಫ್ಲಮೇಷನ್ ಆಫ್ ದಿ ಐ. ಸೊ ಅದು ಕಂಜಂಕ್ಟಿವ್ ಬಂದ ಕಂಜಂಕ್ಟಿವೈಟಿಸ್ ಅನ್ನ. ಈಗ ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ಅವರ್ ಕಂಜಂಕ್ಟಿವೈಟಿಸ್? ಕ್ಯಾನ್ ಎನಿಬಡಿ ಚಾಟ್ ಬಾಕ್ಸ್ ಇದೆಲ್ಲ ಹೇಗೆ ಹಾಕ ನೋಡ್ವಿ ಇದರಲ್ಲಿ ಕಾಮನ್ ಒಂದು ನೇಮ್ ನಂಗೆ ಏನ. ವಾಟ್ ಇಸ್ ದಟ್ ನೇಮ್? ಎನಿಬಡಿ ನೋಸ್ ದಟ್ ಒನ್? ಎಸ್, ಕರೆಕ್ಟ್. ನವನೀತ್ ಹೇಳಿದ್ದಾರೆ ಮೆಡ್ರಾಸ್ ಐ ಎಂದು. ವೆರಿ ಕರೆಕ್ಟ್. ಮೆಡ್ರಾಸ್ ಐ ಎಂಬುದು ಇಟ್ ಇಸ್ ಒನ್ ಫಾರ್ಮ್ ಆಫ್ ಕಂಜಂಕ್ಟಿವೈಟಿಸ್. ಐ ಥಿಂಕ್ ಸ್ಕ್ರೀನ್ ಶೇರ್ ಆಪಿಲ್ಲ ಶಿವ? ಓಕೆ, ಒನ್ ಫಾರ್ಮ್ ಆಫ್ ಕಂಜಂಕ್ಟಿವೈಟಿಸ್ ಅಂತ ಇದು ಫಸ್ಟ್ ಹೇಳಿರೋದು. ಸೊ ಅದನ್ನಾಗಿಯೂ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಅಂಡ್ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳಿದೆ. ಬ್ಯಾಕ್ಟೀರಿಯಾ ಎಂದು ಬರಾಕು, ವೈರಸ್ ಇಂದ ಬರಾಕು. ಆಗ ವೈರಸ್ ಇಂದ ಬಪ್ಪೋ ಕಂಜಂಕ್ಟಿವೈಟಿಸ್ ಇಸ್ ದ ಮೆಡ್ರಾಸ್ ಐ. ದಟ್ ಇಸ್ ಕಾಮನ್ಲಿ ಎವ್ರಿಒನ್ ನೋಸ್. It's a layman's term, ಮೆಡ್ರಾಸ್ ಐ ಅಂತ ಹೇಳನಗ. So inflammation of the conjunctiva leading on to redness, watering, itching and foreign body sensation. ಇದೆಲ್ಲ ಸೇರಿ ಆಡೋದಂತ ನಂಗ ಕಂಜಂಕ್ಟಿವೈಟಿಸ್ ಅಂತ ಏನ. ಅದು ಕಾಮನ್ ಮೆಡ್ರಾಸ್ ಐ ಅಂತ ಏನ. There are many types of conjunctivitis. ಆ ಫೋಟೋಸ್ ನಮ್ಮೆಲ್ಲ ತೋರಿಸ್ನೆ. Then ಕಾರ್ನಿಯಾ ನಾ ಹೇಗೆ ತೋರಿಸ್ಲಿ, ಕಾರ್ನಿಯಾ ಈ ಪೋರ್ಷನ್ ಇರುತ್ತೆ, that's the transparent portion of the eye. ಆ ಕಾರ್ನಿಯಾ ಇನ್ಫ್ಲಮೇಷನ್ ಅದಾದ ಆಲುಕಡಿ that is called keratitis ಅನ್ನ. Similarly, the sclera, the white portion of the eye. ಈ white portion of the eye ಬಂದು ಅದನ್ನಾಗಿ ಇನ್ಫ್ಲಮೇಷನ್ ಅಲ್ಲಿ that's called scleritis. Plus choroid ಅಂದ್ರೆ ವಾಗಸು, ಅದೆಲ್ಲ ಇನ್ಫ್ಲಮೇಷನ್ ಅಲ್ಲಿ uveitis ಅನ್ನ. ರೆಟಿನಾ ಎಂಬ ಪೋರ್ಷನ್ ಬಿಳಿತಿರೈ ಅಲ್ಲಿ ಹೋಗೋದಲ್ಲಿ ಪ್ರಾಬ್ಲಮ್ ಅಟ್ಲ ರೆಟಿನೈಟಿಸ್ ಅನ್ನ. ಇದು ಬಂದು ಕಣ್ಣಿಗೆ ಹೋಗೋಸಾಡ ಪೋರ್ಷನ್ಸ್. ಬಟ್ ಅದು ಮೊದಲಾದ ಕಣ್ಣಿಗೆ ಇನ್ನೊಂದು ಏನ ಪೋರ್ಷನ್ಸ್ ಅಂದ್ರೆ ಐ ಲಿಡ್ ಅಡದೆ. ಅದು ನಂಗೆಲ್ಲ ಅರ್ಧ ಅಪ್ಪರ್ ಐಲಿಡ್ ಅಂತ ಲೋಯರ್ ಐಲಿಡ್ ಎರಡು ಲಿಡ್ ಅಡದೆ. ಅದಾவது ಕಣ್ ಇಮೈಗಳನ್ನ ಅದನ್ನಾಗಿ ಇನ್ಫ್ಲಮೇಷನ್ ಆದ್ರೆ ದಟ್ಸ್ ಕಾಲ್ಡ್ ದ ಬ್ಲಿಫರೈಟಿಸ್ ಅಂತ. ಅದು ಇಲ್ಲದೆ ಐಗೆ ಬೇಕಾದದ್ದು ಸೆಕ್ರೀಷನ್ಸ್, ಅದಾவது ಟಿಯರ್ಸ್ ಅನ್ನ. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂದ್ರೆ ಒಂದು ಸುರಪಿನ ತಮಿಳ್ನಾಗೆ. ಆ ಸುರಪಿ ಬಂದು ಒಂದು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂದ್ರೆ ಇದು ಲ್ಯಾಕ್ರಿಮಲ್ ಗ್ಲ್ಯಾಂಡ್. ಈ ನಾವು ಮಾಡೆಲ್ ಆಗ ನಾನು ತೋರಿಸಿದ್ರೆ ಯೆಲ್ಲೋ ಕಲರ್, ದಟ್ಸ್ ಕಾಲ್ಡ್ ದ ಲ್ಯಾಕ್ರಿಮಲ್ ಗ್ಲ್ಯಾಂಡ್. ಅದತ್ತ ಸೆಕ್ರೀಷನ್ ಮಾಡ್ರ ಏನಂದ್ರ ಟಿಯರ್ಸ್ ಸೆಕ್ರೀಷನ್ ಮಾಡ್ರ. ಆ ಟಿಯರ್ ಸೆಕ್ರೀಟ್ ಅಪ್ ಏನಾಗಂದ್ರೆ ಒಂದು ನಂಗೆ ಹತ್ತಲ್ತಾ ಕಣ್ಣೀರ್ ಬಂದ್ರ ಅಂಬುದು ಅಲ್ಲ, ನಂಗೆ ನಾರ್ಮಲ್ ಐದಿಲ್ಲ ಕೂಡ ಐ ಟಿಯರ್ಸ್ ಬಂದು ಕವರ್ ಮಾಡಿ ನಟ್ರ ಐಸ್. ದಟ್ ವಿಲ್ ಕೀಪ್ ದ ಐ ಮಾಯಿಸ್ಟ್. ಆಗ ಕಣ್ಣು ಈರವಾಡೋದಿಲ್ಲ, ಖಂಡಿತ ಸೆಕ್ರೀಷನ್ಸ್ ಬೇಕು. ದಟ್ ಈಸ್ ಫ್ರಮ್ ದ ಗ್ಲ್ಯಾಂಡ್ ಕಾಲ್ಡ್ ಲ್ಯಾಕ್ರಿಮಲ್ ಗ್ಲ್ಯಾಂಡ್. ಆ ಗ್ಲ್ಯಾಂಡ್ ಇಲ್ಲಿ ಸರ್ ಈ ಪೋರ್ಷನ್ ಇರುತ್ತೆ, ಅದಾவது ಔಟರ್ ಪೋರ್ಷನ್ ಇರುತ್ತೆ. ಇದು ಔಟರ್ ಪೋರ್ಷನ್ ಅಂತ ಬೇಕು. ಆಗ ಇಲ್ಲಿ ಹೋಗಿ ಅಡದೆ ಇದು. ಆಗ ಬಂದು ಇದು ಸೆಕ್ರೀಟ್ ಮಾಡೋದು ಕಣ್ಣು ಒದಗ ಮುಂದೆ ಬಂದ್ರ. ಸೊ ಕಣ್ಣ ಮುಚ್ಚಿ ತರಬನೆ ಏನಾರ ಅಂದ್ರೆ ದ ಟಿಯರ್ ಫಿಲ್ಮ್ ವಿಲ್ ಗೋ ಅವೇ, ಡ್ರೈನ್ ಅವೇ, ನ್ಯೂ ಟಿಯರ್ ಫಿಲ್ಮ್ ವಿಲ್ ಫಾರ್ಮ್. ಸೊ ಅಡಿಕಡೆ ಬ್ಲಿಂಕ್ ಮಾಡೋದು ಅಪ್ಪರ ಉಳಿತು. ಅದಾದ್ರು ಈಗೆಲ್ಲ ನಂಗೆಲ್ಲ ಐಟಿ ಫೀಲ್ಡ್ ನೆರೆ ಇದ್ರಿ, ನಂಗೆ ಸಿಸ್ಟಮ್ ತ ಚೆನ್ನಾಗಿ ನೋಡೋದಾಯಿ ನಡೆದೆ. ಮೊಬೈಲ್ ನೋಡೋಣ, ಟಿವಿ ನೋಡೋಣ, ಲ್ಯಾಪ್ಟಾಪ್ ನೋಡೋಣ, ಐಪ್ಯಾಡ್ ನೋಡೋಣ, ಇದೆಲ್ಲ ಖಂಡಿತ ಬಂದು ನಂಗೆ ಐ ಶುಡ್ ಬಿ ಮಾಯಿಸ್ಟ್, ಡ್ರೈ ಆಗಕೂಡದು. ಆಗ ಏನಾರ ಅಂದ್ರೆ ದಿಸ್ ಐ ಟಿಯರ್ ಫಿಲ್ಮ್ ಅಂದಿದೆ, ದಟ್ ಇಸ್ ಕವರಿಂಗ್ ದಿಸ್ ಒನ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಗ ಒಂದ್ ಬ್ಲಿಂಕ್ ಮಾಡಿ ಏನಾರ ಅಂದ್ರೆ ಆ ಟಿಯರ್ ಫಿಲ್ಮ್ ವಿಲ್ ಗೆಟ್ ಡ್ರೈ ಅಂಡ್ ನ್ಯೂ ಟಿಯರ್ ಫಿಲ್ಮ್ ವಿಲ್ ಫಾರ್ಮ್. ಅದು ಅಪ್ಪರ ಇಂಪಾರ್ಟೆಂಟ್ ಮಾಡಿ. ಮುಖ್ಯವಾಗಿ ಲ್ಯಾಪ್ಟಾಪ್ ನೋಡಬೇಕಾದ್ರೆ ಐಟಿ ಫೀಲ್ಡ್ ಅಡಿಕಡೆ ಐಸ್ ಬ್ಲಿಂಕ್ ಮಾಡೋದು. ಇನ್ನೊಂದು ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹಾಕ್ಯಾರ. ಹೇಗ್ಯಾರ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋಬಿಡಿ ಅಡಿಕಡೆ ಕಣ್ಣಿಗೆ ಬ್ಲಿಂಕ್ ಮಾಡಿ ಉಳಿತು. ಆಗ ದಟ್ ಡ್ರೈ ಐಸ್ ವಿಲ್ ನಾಟ್ ಫಾರ್ಮ್. ಸೊ ಅದನ್ನಾಗಿ ಇನ್ಫ್ಲಮೇಷನ್ ಇದೆಲ್ಲ ದಟ್ಸ್ ಕಾಲ್ಡ್ ಡ್ಯಾಕ್ರೋಸಿಸ್ಟೈಟಿಸ್. ಅದು ಬಂದು ಗ್ಲ್ಯಾಂಡ್ ಅಡಿನೈಟಿಸ್. ಅದು ಇದಾಡ ಬಂದು ಅದೊಂದು ಸ್ಯಾಕ್ ಒಂದಿದೆ, ಅಲ್ಲದ ಡ್ರೈನರ್, ಅದು ಇನ್ಫ್ಲಮೇಷನ್ ಅಲ್ಲ ಡ್ಯಾಕ್ರಿಯೋಸಿಸ್ಟೈಟಿಸ್ ಅನ್ನ. ದೆನ್ ಬಂದು ಕಣ್ಣಿಗೆ ಬ್ಯಾಕ್ ಪೋರ್ಷನ್ ಹೋಗ ದೇರ್ಸ್ ಅ ನರ್ವ್. ಆ ನರ್ವ್ ತ ನಂಗಾಗ ಐ ಇಂಪಲ್ಸ್ ಎಲ್ಲಿಗೆ ಎತ್ತಿನವರ ಅಂದ್ರೆ ರೆಟಿನಲ್ ಇಮೇಜ್ ಅಲ್ಲ ಬ್ರೈನ್ ಗೆ ಎತ್ತಿನವರ. ದಟ್ಸ್ ಕಾಲ್ಡ್ ದಿ ಆಪ್ಟಿಕ್ ನರ್ವ್ ಅನ್ನ.
ಈ ಪಡದಾಗ ನಿಮ್ಗೆ ನೋಡಾಕೋ ಆಪ್ಟಿಕ್ ನರ್ವ್. ಆ ನರ್ವ್ ಇನ್ಫ್ಲಮೇಷನ್ ಇಸ್ ಕಾಲ್ಡ್ ನ್ಯೂರೈಟಿಸ್ ಅನ್ನ. ಅದೆಲ್ಲ ಬಿಡ ಕಣ್ಣಿಗೆ ಒಂದು ಪ್ರೊಟೆಕ್ಷನ್ ಅದ, ಮೇನ್ ಪ್ರೊಟೆಕ್ಷನ್. ಇವನ್ ದೋ ವಿ ಸೇ ದ ಲಿಡ್ಸ್ ಆರ್ ವೆರಿ ಪ್ರೊಟೆಕ್ಟಿವ್, ಅದ್ರ ಮೇಲೆ ಒಂದು ಪ್ರೊಟೆಕ್ಷನ್ ಅದ, ದಟ್ಸ್ ಕಾಲ್ಡ್ ದ ಬೋನಿ ಆರ್ಬಿಟ್. ಸ್ಕಲ್ ನ ಒಂದು ಗ್ಯಾಪ್ ಅದ, ದಟ್ಸ್ ಕಾಲ್ಡ್ ದ ಬೋನಿ ಆರ್ಬಿಟ್. ಆ ಆರ್ಬಿಟಲ್ ವಾಲ್ ಅನ್ನ, ಆರ್ಬಿಟ್ ಅಲ್ಲಿ ಹೋಗಿ ಇನ್ಫ್ಲಮೇಷನ್ ಆಗೋದು, ದಟ್ಸ್ ಕಾಲ್ಡ್ ಆರ್ಬಿಟಲ್ ಸೆಲ್ಯುಲೈಟಿಸ್. So many problems can occur in a small structure but very important structure of the eye. Next slide please. ಈಗ ಸಮ್ ಫೋಟೋಗ್ರಾಫ್ ನಿಮ್ಗೆ ತೋರಿಸಿನ, ಇದು ನಾರ್ಮಲ್ ಎಲ್ಲಾಗೂ ಬಂದ್ರ ಸ್ಟೈ ಅನ್ನ, ಅದು ನಾರ್ಮಲ್ ಕಣ್ ಕಟ್ಟಿಂದಾಗ ನಂಗೆ ಹೇಗೋ ವಿಷಯ ಹೇವ್ನ ಬಡಗನಗೋ ಕಕ್ಕೊಟ್ಟ ಅಂತಂದಂಗೆ ಏನ. ಬಟ್ ಇದು ಅದೋட ಸಿಂಪಲ್ ಒಂದು ಸ್ಟೈ ಎಂದು ಜಸ್ಟ್ ಪುರುಲೆಂಟ್ ಡಿಸ್ಚಾರ್ಜ್ ಅಟ್ರ, ಅದು ಪಸ್ ಫಾರ್ಮೇಶನ್ ಇನ್ either of the eyelids. Next slide. This is slightly different. ಇದಂತ ನಂಗೆ ಕಕ್ಕೊಟ್ಟ ಅಂದ್ರೆ ಕರೆಕ್ಟ್ ನಂಗೆ ಬಡಗನ ಹೇಗೋದು ಕಕ್ಕೊಟ್ಟ ಇರ್ತದೆ ಕಣ್ ಕಟ್ಟಿನ. This is called the audiolum internum or internal audiolum. Next one. Similar to that is called the chalazion. ಇಲ್ಲಿ ನೋಡಾಕೋ chalazion ಅನ್ನೋದು. ಇದೆಲ್ಲ ಏನಾರ ಅಂದ್ರೆ ಐ ಆ ಲಿಡ್ ಅರ್ದಿಲ್ಲ, ಆ ಲಿಡ್ ನೋಗ ಬಂದು ಗ್ಲ್ಯಾಂಡ್ಸ್ ಅರ್ದೆ, ಆ ಗ್ಲ್ಯಾಂಡ್ಸ್ ಬಂದು ಬ್ಲಾಕ್ ಆಗ್ಬಿಟ್ರೆ ಇದೆಲ್ಲ ಆಗ್ಬಿಟ್ರ. ಸೊ ಸ್ಟೈ ಎಂಬುದು ಒಂದು ಗುಣ ಪಸ್ಮಾಕ್ ಆಗ್ಬಿಟ್ರ, ಪೂರ್ಣ ಡಿಸ್ಚಾರ್ಜ್ ಆಗ್ಬಿಟ್ರ. ಇಂಟರ್ನಲ್ chalazion or the audiolum internum ಅದೆಲ್ಲ ಏನಂದ್ರೆ the gland will get blocked. ಆಗ the secretions ಬರಾದಾಪನೆ accumulation of the secretion ಅದ ನಂಗೆ ಕಣ್ ಕಟ್ಟಿ ಅಂತಂದ್ರೆ ಏನ. ನೆಕ್ಸ್ಟ್ ಒನ್. ಇದು ಬಂದು ಡಾಕ್ರೋಸಿಸ್ಟೈಟಿಸ್, ಅதாவது ದ ಸ್ಯಾಕ್ ಅನ್ನ, ಲ್ಯಾಕ್ರಿಮಲ್ ಸ್ಯಾಕ್. ಆ ಲ್ಯಾಕ್ರಿಮಲ್ ಸ್ಯಾಕ್ ಎಂಬುದು ನಿಯರ್ ದ ನೋಸ್ ಹತ್ರ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಬಂದು ಇಲ್ಲಿ ಎಕ್ಸ್ಟರ್ನಲ್ ಹತ್ರ, ಅದನ್ನ ಸೆಕ್ರೇಷನ್ ಬಂದು ಡ್ರೈನ್ ಆಗೋದು ಥ್ರೂ ದ ನೋಸ್. ಸೊ ಅದಕ್ಕೆ ಲ್ಯಾಕ್ರಿಮಲ್ ಸ್ಯಾಕ್ ಎಂಬುದು. ಆ ಸ್ಯಾಕ್ ಇನ್ಫ್ಲಮೇಷನ್ ಆದ್ರೆ ಅಲ್ಲಿ ಹೋಗಿ ಬಲ್ಜ್ ಆಗ್ಬಿಡ. ಈ ಚೈಲ್ಡ್ ನೋಡ್ಲೆ ಆ ಮೀಡಿಯಲ್ ಪಾರ್ಟ್ ಆಫ್ ದ ನಿಯರ್ ದ ನೋಸ್ ಬಲ್ಜ್ ಆಗಿ ಬ್ಲಾಕ್ ಆಗಿರ್ತದೆ, ಬ್ಲಾಕ್ ಆಗಿ ಬಲ್ಜ್ ಆಗಿರ್ತದೆ. ದಟ್ ಇಸ್ ದ ಡಾಕ್ರೋಸಿಸ್ಟೈಟಿಸ್. ನೆಕ್ಸ್ಟ್ ಒನ್. Next one. Okay, this is blepharitis, that is inflammation of the eyelids. Now here we have two lids, the upper eyelid and the lower eyelid. Aderedu open madidane we can see, but our lids na inflammation alla, that's called the blepharitis. Next one. Mostly idella common in this blepharitis alla common in children. Idutta iga conjunctiva anta namunde idu. Conjunctiva is a mucous membrane. Aa membrane noga bandu inflammation alla conjunctivitis enna. Two types of conjunctivitis already I told you. One is bacterial, the other is viral. This is bacterial conjunctivitis. ಇದನೋಗಿ ಏನಾಟ್ರ ಅಂದ್ರೆ ಐ ಇರಿಟೇಷನ್ ಅಟ್ರ, ವಾಟರಿಂಗ್ ಅಟ್ರ, ಡಿಸ್ಚಾರ್ಜ್ ಅಟ್ರ, ಪುರುಲೆಂಟ್ ಡಿಸ್ಚಾರ್ಜ್. ನಂಗೆ ಕಣ್ಣನೋಗ ಕೀಕುಂದ ಇಂತು ಅದ್ರ ಮಗ ಡಿಸ್ಚಾರ್ಜ್ ಬಂದ್ರೆ ಅಟ್ರ, ಅದು ಬಂದು ಕಣ್ಣೆರಡು ಒಟ್ಟಿಬಿಟ್ರ, ಎಮೆ ಎರಡು ಒಟ್ಟಿಬಿಟ್ರ. ಮಾರ್ನಿಂಗ್ ಟೈಮ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಓಪನ್ ದಿ ಐಸ್, either for children or for adults. ಅದು ಓಪನ್ ಮಾಡನ ಕಷ್ಟಪಟ್ರ, ನೀರಾಗಿ ತೋಯ್ದಿಂದ ಓಪನ್ ಮಾಡಾಕೋ. ದಿಸ್ ಇಸ್ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್. ನೆಕ್ಸ್ಟ್ ಒನ್. This is viral conjunctivitis. ಇದಂತ ನಂಗೆ ಮೆಟ್ರಾಸ್ ಐ ಅಂತ ಹೇಗೋದು. ಮೆಟ್ರಾಸ್ ಐ ಏನಾರ ರೆಡ್ನೆಸ್ ಅಟ್ರ, ಇರಿಟೇಷನ್ ಅಟ್ರ, ಫಾರಿನ್ ಬಾಡಿ ಸೆನ್ಸೇಷನ್ ಅಟ್ರ, ಕಣ್ಣು ಇಚ್ಚಿಂಗ್ ಅಟ್ರ ಎಲ್ಲ ಅಡಾಕೋ. ಬಟ್ ಅದ್ರಾಗ ಡಿಸ್ಚಾರ್ಜ್ ಓನ್ಲಿ ವಾಟರಿ ಫ್ಲೂಯಿಡ್ ಡಿಸ್ಚಾರ್ಜ್ ಬಂದು ಅಟ್ರ. ಇದಂತ ನಂಗೆ ಮೆಟ್ರಾಸ್ ಐನ, ಅದನ್ನ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್. ದಿಸ್ ಇಸ್ ವೈರಲ್ ಕಂಜಂಕ್ಟಿವೈಟಿಸ್. ದಿಸ್ ಶುಡ್ ಬಿ ಕಾಲ್ಡ್ as ಮೆಟ್ರಾಸ್ ಐ. ನಂಗೆ ಏರ್ಕನವೇ ಹೇಳಿದಂಗೆ. ನೆಕ್ಸ್ಟ್ ಒನ್. ಅದರಿಂದ ಫಾಲಿಕ್ಯುಲರ್ ಕಂಜಂಕ್ಟಿವ್, ಅதாவது ಐ ಲಿಡ್ಡವೇ ಎವರ್ಟ್ ಮಾಡಿ ನೋಡಿದ್ದಾರೆ. ಈಗ ಆ ಇಮೆ ಹಿಡಿದಿಲ್ಲ, ಇಮೆ ಮೇಲೆ ತಿರುಕಿ ನೋಡಿ ಹಿಡಿದ್ರೆ ಹೋಗಸ್ ಪಕ್ಕ ತೋರಾಕು, ಅದು ಫಾಲಿಕ್ಯುಲರ್ ಕಂಜಂಕ್ಟಿವೈಟಿಸ್. ಇದು ಒಂದು ಟೈಪ್ ಆಫ್ ಕಂಜಂಕ್ಟಿವೈಟಿಸ್. ನೆಕ್ಸ್ಟ್ ಒನ್. ದೆನ್ ಇದು ಕಾರ್ನಿಯಾ ಹೇಗೆ ಟ್ರಾನ್ಸ್ಪರೆಂಟ್ ಪೋರ್ಷನ್. ಈ ಟ್ರಾನ್ಸ್ಪರೆಂಟ್ ಪೋರ್ಷನ್ ಇದು ಕಾರ್ನಿಯಾ ಎಂಬುದು ಕಣ್ಮಣಿನ, ಅதாவது ಕರುವಿழிನ. ಆ ಕರುವಿಳಿ ಬಂದು ಪ್ಲೇನ್, ಅதாவது ಟ್ರಾನ್ಸ್ಪರೆಂಟ್ ಹಟ್ಟಿರ್ತ ನಂಗೆ ತೋರ. ಬಟ್ ಇಲ್ಲಿ ಹೋಗಿ ಅಲ್ಸರ್ ಫಾರ್ಮ್ ಆಯ್ತಿರ್ತದೆ. ದಿಸ್ ಇಸ್ ಅ ಡೆಂಡ್ರೈಟಿಕ್ ಅಲ್ಸರ್. ನೆಕ್ಸ್ಟ್ ಒನ್. ಡಿಫರೆಂಟ್ ಟೈಪ್ಸ್ ಆಫ್ ಅಲ್ಸರ್ ಕ್ಯಾನ್ ಅಕರ್ ಇನ್ ದಿ ಐ. ಇದು ಬಂದು ಒಂದು ಲಿಡ್ ಇನ್ಫ್ಲಮೇಷನ್. ನೆಕ್ಸ್ಟ್ ಒನ್. ಓಕೆ, ಇದು ಬಂದು ನಂಗೆ ಎಲ್ಲ ಅರ್ದಿರ್ಬೇಕು. ಇದು ತರ ಹೆರ್ಪಿಸ್ ಝಾಸ್ಟರ್. ಬಡಗನ ಏನಂತ ಹೇಗೋ ನೋಡಿದ್ರು ಇದೀಗ ಬಡಗನೋ ತಮಿಳ್ನೋ ಹೇಗಾಕೋ, ಇದನ್ನ ಏನಂತ ಹೇಳಿ ನನಗ. ಹೆರ್ಪಿಸ್ ಝಾಸ್ಟರ್ ಅಂತ ಇಂಗ್ಲಿಷ್ ನ. ಇಟ್ಸ್ ಅ ವೈರಲ್ ಇನ್ಫೆಕ್ಷನ್. ಬಟ್ ನಂಗೆ ಅದು ಬಡುಗೆ ಏನಂತ ಹೇಗೆ ನೋಡಿದ್ವಾ ಅನ್ಮಿಟ್ ಮಾಡಿ ಹೇಗಾಕೋ. ಇದ್ರಲ್ಲಿ ನಾನೇ ಹೇಳ್ನೆ. ಅಕ್ಕಿ ಮೋಹಿನಿ ರಾಮಲಿಂಗಂ ಅಕ್ಕಿಯಿಂದ ಇದ್ದಾರೆ. ಅಕ್ಕಿ ಎಂಬುದು ತಮಿಳ್ನಾಗಿ ಅರ್ಥ ಕರೆಕ್ಟ್. ಬಡಗನೊಳಗೆ ಅಕ್ಕಿಯಿಂದ ಏನ, ಬಟ್ ಅದ್ರ ಬಗ್ಗೆ ಬಡಗನೊಳಗೆ ಆನೆ ಏನ. ಸೊ ದಟ್ ಇಸ್ ಹೆರ್ಪಿಸ್ ಝಾಸ್ಟರ್ ಎಂಬುದು. ಇದು ಒಡಂಬನೆ ಎಲ್ಲಿ ಬೇಕಲ್ಲಿ ಅಫೆಕ್ಟ್ ಆಗಬೇಕು, ಬಟ್ ಇಟ್ ವಿಲ್ ಅಫೆಕ್ಟ್ ದ ನರ್ವ್ಸ್. ಇದು ನರ್ವಸ್ ಸಿಸ್ಟಮ್ ಡಿಸೀಸ್. ಇದು ಆ ನರ್ವ್ಸ್ ಅಫೆಕ್ಟ್ ಆರ. ಬಟ್ ಇದು ಬಂದು ಈ ಕಣ್ಣು ಸರಾಡೋದನ್ನ ಆಫ್ಥಾಲ್ಮಿಕ್ ನರ್ವ್ ಅಂತ ಬಂದ್ರೆ, ಆ ನರ್ವ್ ಅಫೆಕ್ಟ್ ಮಾಡೋದ್ರೆ ಕಣ್ಣು ಸುತ್ತಿದ್ದೆಲ್ಲಾರ. ಕಣ್ಣಿನ ಪ್ರಾಬ್ಲಮ್ ಇಲ್ಲ, ಬಟ್ ನರ್ವ್ ನ ಪ್ರಾಬ್ಲಮ್ ಅದು.
but kannuku affect aagide enadana sometimes it may lead to blindness also. One half of the face will be affected. Patient ge enadilla ophthalmic nerve is affected. Adunda kannella sutti veengida kaaduthu. This is herpes zoster ophthalmicus. Next one. And idinoga nodako kannugu hogas nodle ಒಂದು ವೈಟ್ ಲೈನ್ ಮಾರ್ಕ್ ತೋರ ದಟ್ ಇನ್ ಫ್ಯಾಕ್ಟ್ ಇಟ್ಸ್ ಕಾಲ್ಡ್ ಪಸ್. ಅದು ಪಸ್ ಆಯ್ತದ ಹೋಗಸು ಆಗ ಕಣ್ಣಿಗೆ ಹೋಗಸೆ ಪಸ್ ಫಾರ್ಮ್ ಆಗಾಕು. ದಟ್ಸ್ ಕಾಲ್ಡ್ ಹೈಪೋಪಿಯಾನ್ ಅಂದರ. ಸೊ ಅಕ್ಯುಮುಲೇಷನ್ ಆಫ್ ಪಸ್ ಇನ್ಸೈಡ್ ದಿ ಐ, ನಾಟ್ ಔಟ್ಸೈಡ್, ಇನ್ಸೈಡ್ ದಿ ಐ. ಆ ಕಾರ್ನಿಯಾ ಹೋಗಸ್ ಮಾಡೋದು ವೈಟ್ ಅನಿಗೆ ತೋರ ಕೀ ಕಡೆ ಪಕ್ಕ, ದಟ್ ಇಸ್ ದಿ ಪಸ್ ಫಾರ್ಮೇಶನ್. ಅದು ಪಾಸಿಬಿಲಿಟಿ ಆಡಿದೆ. ನೆಕ್ಸ್ಟ್ ಒನ್. ದೆನ್ ಕುನ್ನ ಹುಟ್ಟಿದ ಕುನ್ನ ಕೂಡ ಈ ಪ್ರಾಬ್ಲಮ್ ಬರಕು. ಆಫ್ತಾಲ್ಮಿಯಾ ನಿಯೋನೆಟೋರಮ್ ಅಂದರ. நியோனேட்ஸ் என்பவருக்கு நாங்கள் அர்த்தத்தை குண்டு பச்சிளம் குழந்தைகள், அதாவது நியூ பார்ன் பேபிஸ், அவக்கு கூட இது மாதிரி ப்ராப்ளம் வராக்கோ. ஆஃப்தால்மியா both eyes may be affected, and sometimes it may lead to blindness also, but mostly it is treatable. It is a bacterial infection which when treated properly definitely 100% cure ஆகாக்கும். next one. and ಇದು ಕೆರಟೈಟಿಸ್ ಎಂಬುದು ನಂಗೆ ಇದೆ ಕಾರ್ನಿಯಾ ಟ್ರಾನ್ಸ್ಪರೆಂಟ್ ಆಡೋದು, ಬಟ್ ಅಲ್ಲಿಗೆ ಒಪಾಸಿಟಿ ಹಸ್ ಫಾರ್ಮ್ಡ್. ಇಲ್ಲಿ ಇದು ಒಂದು ಕೆರಟೈಟಿಸ್, ಇನ್ಫ್ಲಮೇಷನ್ ಆಫ್ ದ ಕಾರ್ನಿಯಾ ಬಿಕಾಸ್ ಆಫ್ ಬ್ಯಾಕ್ಟೀರಿಯಾ. ಮುಂದೆ ಕಂಜಂಕ್ಟಿವ್ ಆಗಿ ನೋಡಿದ, ಈಗ ಕಾರ್ನಿಯಾ ನೋಡಿದ, ಬ್ಯಾಕ್ಟೀರಿಯಲ್ ಕೆರಟೈಟಿಸ್. ನೆಕ್ಸ್ಟ್ ಒನ್. ಇದು ಅದು ಫಂಗಲ್ ಕೆರಟೈಟಿಸ್, ಫಂಗಸ್ ಅನ್ನ ಅದು ಕೂಡ ಕಣ್ಣಿಗೆ ಹುಣ್ಣುಮ ಕಾಯ್ಪಡೆ ಇದಲ್ಲ. ನೆಕ್ಸ್ಟ್ ಒನ್. ಓಕೆ, ಇದು ಬಂದು ಎಂಡ್ ಸ್ಟೇಜ್ ಅನ್ನ ಇದೆಲ್ಲ ಎಂಡ್ ಆಫ್ಥಾಲ್ಮೈಟಿಸ್ ಅಂದ್ರೆ ಐಗೆ ಬಂದು ಇಟ್ ಹಸ್ ಲಾಸ್ಟ್ ಇಸ್ ವಿಷನ್ ಅಫ್ಟರ್ ಈ ಸ್ಟೇಜ್ ನಾಗ. either because of keratitis or any other problem you can get end ophthalmitis, end stage. ಆಗ ಕಣ್ಣು ಬಂದು almost it is a blind eye macular. This is the final stage in the one of the certain infections is not. Next one. And orbit. Next ಇದೆಲ್ಲ ಐ ಪತಿ ಮುಡುತ್ತಾ. orbit ಅಂದ್ರೆ the bony structure. ಅತ್ತ ಕಣ್ಣಿಗೆ ಮೇನ್ ಪ್ರೊಟೆಕ್ಷನ್ ಏನಿದೆ. ಆ ಆರ್ಬಿಟ್ ನಾಗ ಇನ್ಫ್ಲಮೇಷನ್ ಆಲ್, ದಟ್ಸ್ ಕಾಲ್ಡ್ ಆರ್ಬಿಟಲ್ ಸೆಲ್ಯುಲೈಟಿಸ್. ಅದರ ಒಂದು ಎಕ್ಸಾಂಪಲ್ ದಿಸ್ ಹೋಲ್ ಐ ಇಸ್ closed and also orbit is inflamed. It can happen to anyone. Next one. Okay, idu bandu ophthalmology mudichitta. We'll go a little fast on the sorry. Now if you have any doubts you can please clarify, then we can go to the next topic. ಒಳಿತಾಗ್ಲಿ ಡಾಕ್ಟರ್ ಶಿವಕುಮಾರ್ ಅಣ್ಣ, ನಿಂಗ ಈ ಕ್ವಶನ್ಸ್ ಬಂದು ಧಾರಾಳಿ ಕೇಂದ್ರ ಒಂದಿಲ್ಲ ಮಾಡರೇಟ್ ಮಾಡಲು ಒಳ್ಳೆ ಪ್ರಾರಂಭ. ಮಂದನ ಕೊಡಿ ಬೊಕ್ಕ ನಿಂಗ ಆಪ್ತಮಾಲಜಿ ಈಗ ನಂಗೆ ಕಣ್ಣು ಪತ್ತಿ ಬಂದು ಏನೆಲ್ಲ ನಂಗ ಬಾಧಿಪೆಲ್ಲ ಏರ್ಪಟ್ಟಂಗೆ ಡಾಕ್ಟರ್ ಹೇಳಿದ್ರು. ನಿಂಗ ಅದನ್ನ ಪತ್ತಿ ಏದಾದ್ರು ಸ್ಪೆಸಿಫಿಕ್ ಕ್ವಶನ್ ಅಂಟಿಲ್ಲ ನಿಂಗ ಚಾಟ್ ವಿಂಡೋನ ಹಾಕಿವಿ. ನಿಂಗ ಬಂದು ಡಾಕ್ಟರ್ ನಿಂಗ ಚಾಟ್ ವಿಂಡೋ ನೋಡಿ ವಾಟ್ ಇಸ್ ದಿ ಅಟೆಂಡರ್. ನಿಂಗೆ ವಾಯ್ಸ್ ಕ್ಲಿಯರ್ ಇಲ್ಲ. ಡಾಕ್ಟರ್ ವಾಟ್ ಇಸ್ ದಿ ಕಲರ್ ಆಫ್ ದ ಐ ಮೀನ್ ಅಟೆಂಡರ್ ಈಗ ಆಯ್ತಲ್ಲ ಏನಕ್ಕೆ am I audible now? ನಾ ಮಾತಾಡೋದಕ್ಕೆ ಡಾಕ್ಟರ್ ನಿಂಗೆ ಮಾತಾಡಿ. ಓಕೆ ಓಕೆ. ಕಲರ್ ಆಫ್ ದ ಐಸ್ ಎಂಬುದು ಏನಂದ್ರೆ ಆಲ್ರೆಡಿ ಐ ಟೋಲ್ಡ್ ಯು ದೇರ್ ಇಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಐರಿಸ್ ಎಂದು. ಅದಾவது ಇದು ಕಾರ್ನಿಯಾ ಓಸ್ ನೋಡ್ಲ ಒಂದು ಐರಿಸ್ ಎಂಬುದು ಒಂದು ಸ್ಟ್ರಕ್ಚರ್ ಇದೆ. ದಟ್ಸ್ ಲೈಕ್ ಅ ಡಯಾಫ್ರಮ್. ಆ ಡಯಾಫ್ರಮ್ ಬಂದು ಮುಚ್ಚಿರಟ್ರ ಅದನ್ನಾಗ ಒಂದು ಓಪನಿಂಗ್ ದ ಪ್ಯೂಪಿಲ್ ಎಂಬುದು. ಆ ಐರಿಸ್ ದಟ್ ಇಸ್ ಕಂಟೈನ್ಸ್ ಪಿಗ್ಮೆಂಟ್ಸ್ ದಟ್ ಗಿವ್ಸ್ ಕಲರ್ ಟು ದಿ ಐಸ್. ನಾರ್ಮಲಿ ನಂಗೆ ಏಷಿಯನ್ಸ್ ಆಫ್ರಿಕನ್ಸ್ ವಿ ಹ್ಯಾವ್ either black eyes or brown eyes. Mostly Asians we have brown eyes. We can have also black eyes. The color of the eye means the color of the iris. Iris it's a pigmented structure. That's a continuation of the choroid. Choroid is the second layer in the layer the continuation anterior above it becomes the iris. IRIS iris. Iris the color that gives color to the eye. Mostly Indians will have brownish eyes or blackish eyes. ಅದು ಯೂಶುವಲಿ ಪಾಸ್ಪೋರ್ಟ್ ನ ಕೇಳ್ತಾರೆ ಕಲರ್ ಆಫ್ ಐಸ್ ಅಂತಾರ. ಯಾಕಂದ್ರೆ ವೆಸ್ಟರ್ನ್ ಪೀಪಲ್ ಎಲ್ಲ ದೇ ವಿಲ್ ಹ್ಯಾವ್ ಬ್ಲೂಯಿಶ್ ಐಸ್ ಆರ್ ಗ್ರೀನಿಶ್ ಐಸ್ ಆರ್ ಸಮಟೈಮ್ಸ್ ವೈಲೆಟ್ ಐಸ್. ತುಂಬಾಕೆಲ್ಲ ಆಡಾಕು ಅದು ಬಂದು ಅವಕ್ಕೆ ಪಿಗ್ಮೆಂಟ್ಸ್ ಕಮ್ಮಿ ಆಡೋಣ ತಾರ ನಂಗೆ ಸ್ಕಿನ್ ಕಲರ್ ಮಾಕುತ್ತಾ. ಸ್ಕಿನ್ ಕಂಟೈನ್ಸ್ ಮೆಲನಿನ್ ಪಿಗ್ಮೆಂಟ್ ಅದು ದಟ್ ಗಿವ್ಸ್ ಕಲರ್ ಟು ದಿ ಐ. ಸಿಮಿಲರ್ಲಿ ದ ಐರಿಸ್ ಪಿಗ್ಮೆಂಟ್ ದಟ್ ಇಸ್ ಹ್ಯಾಸ್ ವೆನ್ ಕಲರ್ ಇಟ್ಸ್ ದ ಪಿಗ್ಮೆಂಟ್ ಬರ್ತಾ ನಿರಮಾನಿ ಅಂತಾರ. ತಮಿಳ್ನಾಗ ಅದನ್ನ ನಿರಮಾನಿ ಅಂತಾರ. ಆಗ ಅದು ಬಂದು ದಟ್ ಗಿವ್ಸ್ ಕಲರ್ ಟು ದಿ ಐಸ್. ನಾರ್ಮಲಿ ವಿ ಆರ್ ಆಲ್ black eyes or brown eyes iris ನೋಡಿ ಏನ. But sometimes people will have blonde their ladies, their western ladies ಎಲ್ಲ ನೋಡಾಕ. So they will have grayish eyes or greenish eyes. ಅದು ಬಂದು because the pigment is less in them, their eyes appear bluish in color.
ಈ ಕಲರ್ ಡಿಫರೆನ್ಸ್ ಅಟ್ಟು ನಡೆದಿದೆ ಡಾಕ್ಟರ್. ಕ್ಲಿಯರ್ ಕೇಪಿಲ್ಲ ನಿಮ್ಗೆ ಮಾತಾಡೋದು ಹೇಗೆ ಡಾಕ್ಟರ್ ಈ ಕಲರ್ ಪಿಗ್ಮೆಂಟೇಷನ್ ಹೇಗಿದೆ ಈಗ ನಂಗೆ ಬಡವರನ್ನೆಲ್ಲ ಬ್ಲಾಕ್ ಐಸ್ ಅಂಡ್ ಬ್ರೌನ್ ಐಸ್ ಅಡದಿಂದ ಹೇಗಿದೆ ಈ ಬ್ಲಾಕ್ ಐ ಬ್ರೌನ್ ಕಲರ್ ಡಿಫರೆನ್ಸ್ ನಂಗೆ ಪಾರ್ವೆ ಏதாவது ಮಾತಾಡ್ರ ನೆಂಚರಿ ಇಲ್ಲ ಒಂದು ಮಾತ್ರವೇ ಇಲ್ಲ ಇದು. ಇಟ್ ಇಸ್ ಅ ಡಯಾಫ್ರಮ್, ಇಟ್ ಗಿವ್ಸ್ ಕಲರ್ ಟು ದಿ ಐಸ್ ಆಸಕ್ತ ಅಂದ್ರೆ ಅದು ಒಂದು ನಂಗೆ ಪಾರ್ವೆ ಒಂದಿಲ್ಲ. ಬಟ್ ಸಮ್ ಪೀಪಲ್ ಹ್ಯಾವ್ ಆಲ್ಬಿನಿಸಮ್. ಆಲ್ಬಿನಿಸಮ್ ಅದನ್ನ ಲಾಸ್ ಆಫ್ ಪಿಗ್ಮೆಂಟೇಷನ್, ಅದು ನಂಗೆ ಬಾಡಿ ಬಿಡಿ ಬರಾಕು ಸಿಲರೆಲ್ಲ ನೋಡಿಲ್ಲ ಒಡಂಬ ಪೂರ ಬೆಳ್ಳೆ ಆದಾರ, ಅದು ಬಂದು ಅವ್ರಿಗೆ ನ್ಯಾಚುರಲ್ ಕಲರ್ ಆಡ. ಬಟ್ ಅದು ಬಂದು ನಂಗೆ ಲ್ಯೂಕೋಡರ್ಮಾ, ದಟ್ಸ್ ಅ ಸ್ಕಿನ್ ಡಿಸಾರ್ಡರ್. ಲ್ಯೂಕೋಡರ್ಮಾ ಅಂಬುದು ಸ್ಕಿನ್ ಪಿಗ್ಮೆಂಟ್ ವಿಲ್ ಬಿಕಮ್ ಲೆಸ್. ಬಟ್ ಆಲ್ಬಿನಿಸಮ್ ಅಂಬುದು ಏನಂದ್ರೆ ಪಿಗ್ಮೆಂಟ್ಸೇ ಅವ್ರಿಗೆ ಹಡ, ಹುಟ್ಟಿದ ಕಾಲದ ಅವ್ರಿಗೆ ಪಿಗ್ಮೆಂಟ್ಸ್ ಹಡ. ಆಗ ಸ್ಕಿನ್ ವಿಲ್ ಬಿ ವೆರಿ ಫೇರ್. ನೋಡ ವೆಸ್ಟರ್ನ್ ಇದ್ದಾರೆ ನಂಗೆ ಇಂಡಿಯನ್ಸ್, ಆಲ್ಬಿನಿಸಮ್. ಅವಾಗ ನೋಡ್ಲೆ ಐಸ್ ಆಡ ಪಿಗ್ಮೆಂಟ್ ಕಮ್ಮಿ ಆಯ್ತಟ್ರ, ಅದೊಂದು ಅವಕ್ಕ ಕಣ್ಣೆಲ್ಲ ನೋಡ್ಬಿಟ್ಟು మరి ಗ್ರೇಷ್ ತೋರಾಕು. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಏನಂದ್ರೆ they will not be able to see the sunlight like we see because the pigments are less, so lot of light will enter the eye. They will have photophobia antaradunda. Photophobia, photo means light, phobia means a fear of light andara. Whereas bapane avge normal nangamaka bararu kai idde beetutta bandar, a shade maka beetutta bandar, avaka they will not be able to see the sunlight directly indanga. That is only drawback. They were vision wise avaka kammi adunnilla. But probably avakaga inner aspect of the retina trouble atla they may have defective vision, that is different. But mostly pigment kammi agodu jaasti andodu visual difficulties bara. But albinism hadavakaga, that is the lack of pigment say hadavakaga avakaga bekala they may have find some difficulty in going out, especially in the sun. ಒಳ್ಳಿತು ಡಾಕ್ಟರ್ ಗಣೇಶ್ ಈಗ ಆಡಿಯನ್ಸ್ ಬಂದು ಡೈರೆಕ್ಟ್ ಅದಾಚ್ ಕ್ವಶನ್ ಕೇಳ್ತಾನೆ ಬಟ್ಲೆ ನಿಂಗೆ ಅದನ್ನ ಅನ್ಮ್ಯೂಟ್ ಮಾಡಿಟ್ಟು ಕೇತ್ ನೋಡ ದರಾಚಿ ವಿರ್ಪ ಪಟ್ಲ ಡಾಕ್ಟರ್ ಸರ್ ಡೈರೆಕ್ಟ್ ಗಣ ಒಂದು ಕ್ಲಾರಿಫೈ ಮಾಡನೆ ಅಂದಲ ನಿಂಗೆ ಅನ್ಮ್ಯೂಟ್ ಮಾಡಿಟ್ಟು ಅದನ್ನ ಡಿಸ್ಟರ್ಬ್ ಮಾಡ ಅನ್ಮ್ಯೂಟ್ ಮಾಡಿಟ್ಟು ಡೈರೆಕ್ಟ್ ಕೇಪದಲ್ಲಿ ಕೇತ್ ನೋಡ. ಸರ್ ಗುಡ್ ಈವ್ನಿಂಗ್ ಸರ್. Good evening. ಸರ್ ಡಾಕ್ಟರ್ ಶ್ರೀನಿವಾಸನ್ ಸರ್ ಫ್ರಮ್ ಬಣ್ಣಾರಿ ಅಮ್ಮನ್. Sir, good evening. ವಣಕ ನಮಸ್ಕಾರ ಸರ್. ಕಾಲೇಜ್ದಾಗ ಅರೌಂಡ್ 60 years ವರ್ಕ್ ಮಾಡಿದ್ದೆ ಸರ್. 16 ಸಂತೋಷ. ಹುಟ್ಟಿದ ಕಾಲ ಅಂತ ಕಣ್ಣು ಯಾ ಪ್ರಚನೆ ಇಲ್ಲ ಇನ್ನೆಗೆಟ್ಟವು. ಸರಿ ಸರ್. ಏನಂತ ಇದೆ ಅಂದ್ರೆ ಜನರಲ್ ಡೈಲಿ ಅರೌಂಡ್ 15 to ಈವನ್ ಹೊರಗೂ ಟೈಮ್ ತೆಗರೆ ಮತ್ತೆ ಟೈಮ್ ಎಲ್ಲವೇ either ಕಂಪ್ಯೂಟರ್ ಇನ್ನೊಂದು ಮೊಬೈಲ್ ಮನೆಗೆ ಐತಾ ನೆನಮೆ. Correct sir. So kindly give some valuable suggestion. Okay. When we are utilizing either computer or even mobile, for general eye caring tips for faculties and as well as students. Correct. The purpose of today's talk itself is to give some tips for eye care ta. But ಅದಕ್ಕೆ ಮುದಾರ anatomy ಇದೆಲ್ಲ ಹೇಗೆ ಬಂದ ಯಾಕಂದ್ರೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಹಳ್ಳಿ ಬಿಡ್ಗಾಯ್ತು. ಇನ್ಫ್ಯಾಕ್ಟ್ ನಾನು ಮಾತಾಡೋ ಕೇರ್ ಆಫ್ ಯುವರ್ ಐಸ್ ಬಗ್ಗೆ ಗಣ ಬಂದಿದ್ಯೋ ನಿಂಗೆ ಕೇಳಿದ ಕರೆಕ್ಟ್ ಆಗಿ ಸಂತೋಷ ಆದಾಗ. ಈಗ ನಾರ್ಮಲ್ ಈಗ ಕಂಪ್ಯೂಟರ್ ಅಂಡ್ ಮೊಬೈಲ್ ಲ್ಯಾಪ್ಟಾಪ್ ಇದೆಲ್ಲ ಬಂದು ನಂಗಾಗ ಇಟ್ ಈಸ್ ಅ ಬೇಸಿಕ್ ನೆಸೆಸಿಟಿ ಮಕ್ಕ ಆಯ್ತಾ. ನಂಗೆ ಇಲ್ಲದ ದಾರಿ ಇಬ್ಬದು ಮುಡಿಯ, ಫೋನ್ ನೋಡೋದೇ ನೋಡೋದು ಇಬ್ಬದು ಮುಡಿಯ, ಕಂಪ್ಯೂಟರ್ ಇಲ್ಲದ ನಂಗೆ ಇಬ್ಬದು ಮುಡಿಯ, ಅದು ನಂಗೆ ಎಲ್ಲವೇ ಅರಿವಿಲ್ಲ. ಬಟ್ ಅದ್ರಾಗ ಏನಾದ್ರೆ God has given, that is nature has given ಸರ್ ಆಡಿಯೋ ಎಲ್ಲ ಮಗ್ತವ ಸರ್? ನೋ ಆಡಿಯೋ. ಡಾಕ್ಟರ್ ನಿಂಗೆ ಮ್ಯೂಟ್ ಆಯ್ತದೆ, ನಿಂಗೆ ಅದೇ ಅನ್ಮ್ಯೂಟ್ ಮಾಡ್ತಿ ಮಾತಾಡಲ್ಲ ಒಳಗಡೆ. ಸಾರಿ ಸರ್, ಸಾರಿ. ಓಕೆ, ನೌ ಇಸ್ ಓಕೆ. ಓಕೆ ಪ್ಲೀಸ್. ಆಯ್ತಾ ಸಾರಿ. ಈಗ ಮುಂದೆ ಬಂದು ನಂಗಾಗ ನಮ್ಗೆ ಅನಾಟಮಿ ಪತಿಲಿ ಹೇಗಂದ್ರೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕಲಿಯಬಹುದಾಗತ್ತೆ ಹೇಗಿಡಿದೆ. ಆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಓಡರ್ ಹೊಲ ನಂಗಾಗ ನಿಂಗೆ ಕೇಳಿ ವೆರಿ ಪರ್ಟಿನೆಂಟ್ ಕ್ವಶನ್ ಫಾರ್ ಟುಡೇಸ್ ವರ್ಲ್ಡ್. ಈಗ ನಂಗೆ ಕಂಪ್ಯೂಟರು, ಲ್ಯಾಪ್ಟಾಪು, ಮೊಬೈಲು ಇಲ್ಲಾದ್ರೆ ನಂಗೆ ಇಬ್ಬದು ಮುಡಿಯ. ಇಟ್ ಹಸ್ ಬಿಕಮ್ ಎ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಲೈಫ್. ನಂಗೆ ಹೊರಗೋನೇ ಕೈ ಬಿತ್ತಿದ್ದು ಹೊರಗೆ ಕೈ ಇಟ್ಟಿದೆ, ಕುಣಿವೆ ಅನಿಸರಿ ದೊಡ್ಡ ಕಲಿಸರಿ. ಈ ಸ್ಟೇಜ್ನಾಗ ನಂಗೆ ಕಂಪ್ಯೂಟರ್ ನೋಡಬೇಡ ದಾರಿ ಹೇಗೋದು ಮುಡಿಯ, ಲ್ಯಾಪ್ಟಾಪ್ ಯೂಸ್ ಮಾಡಬೇಡ ಹೇಗೋದು ಮುಡಿಯ, ಮೊಬೈಲ್ ಫೋನ್ ಯೂಸ್ ಮಾಡೋದು ಯಾರಿಗೂ ನಂಗೆ ಹೇಗೋದು ಮುಡಿಯ, ವಾಯ್ಪೇ ಇಲ್ಲ. ಬಟ್ ನಂಗೆ ರೆಸ್ಟ್ರಿಕ್ಟ್ ಮಾಡಾಕ ಅದು ನಂಗೆ ಕೈ ಆಡಿದೆ. ಇದೀಗ ನೇಚರ್ ಹಸ್ ಗಿವನ್ ಅಬಂಡೆಂಟ್ ಪ್ರೊಟೆಕ್ಷನ್ ಫಾರ್ ದ ಐಸ್. ಈಗ ಐಸ್ ನ ಒಂದು ಇದ್ಮೇನಲ್ಲ, ಇಟ್ಸ್ ಒನ್ ಆಫ್ ದ ಸೆನ್ಸರಿ ಆರ್ಗನ್ಸ್ ನಂಗೆ ಅರ್ಧಂದ. And do we make any effort to see? ದಾರಲ್ಲಿ ಹೇಗೋದು ನೋಡಿದ್ರಿ ಇದೀಗ?
we as humans, do we make any effort to see? ಕೇಳ್ತಿರವಾ? ಹೇಳಿ ಸರ್. ನೋ ನಂಗೆ ಅರ್ಥ ಮಾಡೋದೇ ಇಲ್ಲದವರು. ನಂಗೆ ಒಂದು ಎಫರ್ಟೇ ಮಾಡುತ್ತೇವಿಲ್ಲ. That is nature's mechanism. We just open our eyes and the whole world we can see. The beauty of nature we can see. The outside world we can see. So ನಂಗೆ ಒಂದು ತನಿಯ ಎಫರ್ಟ್ ಮಾಡೋದು ಅವಶ್ಯ ಇಲ್ಲ. ಏದಾದ್ರು ಒಂದು ಹಾರ್ಡ್ ವರ್ಕ್ ಮಾಡೋದು ಇಲ್ಲ, ಅದನ್ನ ಏದಾದ್ರು ನಂಗೆ ಮಸ್ಕ್ಯುಲರ್ ಆಕ್ಟಿವಿಟಿ ಕೊಡೋದು ಒಂದು ಇಲ್ಲ. Just we open the eyes. It's a casual thing. Open ಮಾಡಿದ್ರೆ we can see the whole world. Once we close the eyes, it becomes dark. Idu nature's protective. Agar eye lids the upper very important. They are giving protection to the eyes. Apart from that, the tear film. Adubandi, it's a layer of tears formed by the gland, and it has to get drained. You should normally drain eye. The same tears cannot be standing there. So once we blink the eyes, once we close and then open, that's called blinking. At the close madi open madidre enaralla, the layer of tear film will drain away. It will go into the nose and it will come to the throat. Other part will drain ainatra. A new layer of tear film will form. So it happens day in and day out. So the lacrimal gland should be normally secreting. The lid should be opening and closing. That gives protection. So one of the protection is eyelids, both the eyelids. The other is the tear film. The third one is the orbit in the bone. This is the protection. Because nature has given enough protection for the eyes. But since strain is more on the eyes, either reading or writing or computer or mobile, strain we should teach the children to blink often. Most in the TV or the movie blink ಮಾಡಾದ ನೋಡಿದ್ದನ. ಅದಾದ ಇಮೈಕಾ ನೋಡಿಗಳು ಪಡಪಡಿ ಬಂದಿರೋದು ನಿಮಗೆ ನೋಡಿರಾಗಬೇಕು. ನಂಗೆ ಕಣ್ಣ ಎವೆಚ್ಚೋದೇ ಇಲ್ಲ. ಅದಾದ ಕಣ್ಣ ಕ್ಲೋಸ್ ಮಾಡಿ ಓಪನ್ ಮಾಡೋದಿಲ್ಲ. ವಿ ಡೋಂಟ್ ಬ್ಲಿಂಕ್. ಅದು ಬ್ಲಿಂಕ್ ಮಾಡೋದು ನೋಡಿ ನಿಮ್ಮನ್ನ ಯಾರು ಅಂದ್ರೆ ಆ ಟಿಯರ್ ಫಿಲ್ಮ್ ಅದೇ ಸ್ಟಾಗ್ನೆಟ್ ಆಯ್ತಾ ಅದು ಡ್ರೈನ್ ಆಗೋದು ಬಡಿಲ್ಲ. ದಟ್ ಓನ್ಲಿ ಬಿಕಮ್ಸ್ ಡ್ರೈ ಐಸ್ ಆಗಬೇಕು. ಆಗ ಒಂದ್ರಕ್ಕೆ ಬ್ಲಿಂಕ್ ಮಾಡ್ಲಿ ಅದೊಂದು ಪ್ರೊಟೆಕ್ಷನ್ ಅಂತ. ಆಗ ನಂಗೆ ಪ್ರೊಟೆಕ್ಷನ್ ಮಾಡೋದಲ್ಲ ಒಂದು ಅಡಿಕಡಿ ಬ್ಲಿಂಕ್ ಮಾಡೋದು ಒಂದು. ಅದಿಲ್ಲ ಈಗ ಸಿಸ್ಟಮ್ ಜಾಸ್ತಿ ನೋಡೋದ್ರೆ ಅಡಿಕಡಿ ಕಣ್ಣ ವಾಶ್ ಮಾಡಿನ್ರಾಕು. ಎತ್ತ ವಾಶ್ ಮಾಡೋದಂದ್ರೆ ಕೈಯಾಗ ಒಂದಿಸಿ ವಾಟರ್ ಎತ್ತಿಟ್ಟು ಜಸ್ಟ್ ಫ್ಲಾಶ್ ಇಟ್ ಆನ್ ದಿ ಐಸ್. ದೆನ್ ಯು ಸ್ಟಾರ್ಟ್ ಬ್ಲಿಂಕಿಂಗ್ 2 or 3 times. ಅತ್ತ ಮಾಡ್ಲೆ ಕಣ್ಣು ಬಂದು ಕ್ಲಿಯರ್ ಆಗೋದು ಚಾನ್ಸ್ ಇರುತ್ತೆ. ಅದಕ್ಕಾಗಿ ಸಿಲರ್ ಏನಂತಾರ ರೋಸ್ ವಾಟರ್ ಯೂಸ್ ಮಾಡಿ ಅಂತಾರ, ಪನ್ನೀರ್ ಯೂಸ್ ಮಾಡಿ ಅಂತಾರ. ಸಿಲರ್ ಬಂದು ಈಗ ಏನ್ ಮಾಡೋದು ಬಕೆಟ್ ಗೋಸ್ ಹಿಂಗ ಅದೇ ಫೇಸ್ ಡಿಪ್ ಮಾಡಿ ಐಸ್ ಡಿಪ್ ಅದೆಲ್ಲ ಒಂದು ತೇವೇ ಇಲ್ಲ. ಜಸ್ಟ್ ಟೇಕ್ ಸಮ್ ವಾಟರ್ ಇನ್ ದ ಹ್ಯಾಂಡ್, ಪಾಮ್ ನ ಒಂದಿಸಿ ವಾಟರ್ ಇಟ್ಟು ಕಣ್ಣಿಗೆ ಅದೇ ಸ್ಪ್ಲಾಶ್ ಮಾಡಿಟ್ಟು ಬ್ಲಿಂಕ್ ಮಾಡಿ. ಡಾಕ್ಟರ್ ನಿಂಗದು ಮ್ಯೂಟ್ ಆಯ್ತಾ ಅದು? ಓಕೆ 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 ದಾರ ಕ್ವಶನ್ ಕೇಳ್ತಿರೋ ಅವಕ್ಕ ಮಾತ್ರ ಅನ್ಮ್ಯೂಟ್ ಮಾಡ್ಲಬಹುದು. நிறைய ಮಲ್ಟಿಪಲ್ ಅನ್ಮ್ಯೂಟ್ ಮಾಡ್ಲದು ಇದು ಕ್ರಾಸ್ ಆರ. ಈಗ ಪ್ರಕಾಶ್ ಕೃಷ್ಣನ್ ಅಣ್ಣವಕ್ಕ ನಿಂಗೆ ಏನಾದ್ರು ಕ್ವಶನ್ ಕೇಳ್ತಾರಿಯಾ? ಅನ್ಮ್ಯೂಟ್ ಮಾಡ್ತು ಕೇಳ್ತ ನೋಡಿ. ಇದ್ರ ಮುಡ್ಸಿಬ್ನ ಈಗ ಕಂಪ್ಯೂಟರ್ ಜಾಸ್ತಿ ನೋಡಿದ್ರೆ ಕಣ್ಣಿಗೆ ಸ್ಟ್ರೈನ್ ಆರ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ 2020 ಅಂತ ನಂಗೆ ಅರ್ಧಂದ 2020 ಕ್ರಿಕೆಟ್ ಬಗ್ಗೆ ಅರ್ಧಂದ T20 ಮುದ್ರ ಈಗ ದಿಸ್ ಇಯರ್ ಆಲ್ಸೋ 2020 ಬಟ್ 2020 ಮುದ್ರ ನಿಂಗೆ ಮನಸ್ಸಿನ ಗಮನ ಬಿದ್ದಿದ್ರೆ ದಟ್ ಇಸ್ ಒನ್ ಫಾರ್ಮುಲಾ ಫಾರ್ ಪ್ರೊಟೆಕ್ಟಿಂಗ್ ಯುವರ್ ಐಸ್. ಅದು ಏನಂದ್ರೆ ಒಂದು 20 ಮಿನಿಟ್ಸ್ ನಿಂಗೆ ಏನಾದ್ರು ಒಂದು ಸಿಸ್ಟಮ್ ನೋಡಿಯಾರಿ, ಒಂದು ಸ್ಕ್ರೀನ್ ನೋಡಿಯಾರಿ, ಮಾನಿಟರ್ ನೋಡಿಯಾರಿ ಅಂದ್ರೆ ಒಂದು 20 ಸೆಕೆಂಡ್ಸ್ ನಿಂಗೆ ಅದಕ್ಕೆ ಬ್ರೇಕ್ ಕೊಡೋದು. ಆ 20 ಸೆಕೆಂಡ್ಸ್ ಏನ್ ಮಾಡಬೇಕು ಅಂದ್ರೆ ಒಂದು 20 feet ಡಿಸ್ಟೆನ್ಸ್ ಆಡಿದ್ರೆ ಎಲ್ಲಾದ್ರು ಆಬ್ಜೆಕ್ಟ್ ನೋಡೋದಕ್ಕೆ ಆರಂಭಿಸಲೇ ಹೋಗುದು. ಅತ್ತ 2020 ಅದ್ರ ಗಮನ ಬಿದ್ದಿದ್ವಿ. ಒಂದು 20 ಮಿನಿಟ್ಸ್ ಕಾನ್ಸ್ಟೆಂಟ್ ನಿಂಗೆ ಒಂದು ಸ್ಟ್ರೈನ್ ಮಾಡಿ ನೋಡಿದ್ರೆ ಒಂದು 20 ಸೆಕೆಂಡ್ಸ್ ಬ್ರೇಕ್ ಕೊಟ್ಟು ಆ ಬ್ರೇಕ್ ನ ಏನ ಮಾಡಬೇಕು ಅಂದ್ರೆ ಲುಕ್ ಫಾರ್ ಅ ಡಿಸ್ಟೆನ್ಸ್ ವಿಷನ್. ಪಕ್ಕದ ನೋಡ್ಬೇಡ, ದೂರ ಒಂದು 20 feet ನ ಇದ್ದಾರೆ ಅಟ್ಟಂಗ ನಿಂಗೆ ನೋಡಿ ಬಿಡಬಹುದು. ಆ 2020 ಅದ್ರ ಗಮನ ಬಿದ್ದಿದ್ರೆ ದಟ್ ವಿಲ್ ಗಿವ್ ಸಮ್ ಪ್ರೊಟೆಕ್ಷನ್ ಟು ದ ಐಸ್. ಅಪಾರ್ಟ್ ಫ್ರಮ್ ದಿಸ್ ನಿಂಗೆ ಏನು ಪ್ರಮಾದ ಎಫರ್ಟ್ ಎತ್ತ ದೇವಿಲ್ಲ. ಕಣ್ಣಿಗೆ ಅದನ್ನ ಮಾಡೋದು ಇದನ್ನ ಮಾಡೋದು. ಸಿಲರ್ ಏನಿದೆ ರೋಸ್ ವಾಟರ್ ಯೂಸ್ ಮಾಡ್ಯಾರ. ಸಿಲರ್ ಬಂದು ಒಂದು ಬಕೆಟ್ ಗೋಸ್ ನಂಗೆ ಫೇಸ್ ಡಿಪ್ ಮಾಡಿ ಐಸ್ ಅಲ್ಲಿ ಡಿಪ್ ಮಾಡಿ ಬಿದ್ದಿರಂದಾರ. ಅದು ಕೂಡ ನಾಟ್ ನೆಸೆಸರಿ. ಸಿಲರ್ ಒಂದು ಡ್ರೈ ಡ್ರಾಪ್ಸ್ ತರವಿ ಅಂದಾರ. ಅದು ಕೂಡ ನಾಟ್ ನೆಸೆಸರಿ. ಮೋಸ್ಟ್ಲಿ ಇಫ್ ಇಟ್ ಇಸ್ ಇಂಡಿಕೇಟೆಡ್ ವಿಲ್ ಪ್ರಿಸ್ಕ್ರೈಬ್ ಎನಿ ಐ ಡ್ರಾಪ್ಸ್, ಬಟ್ ಅದರ್ವೈಸ್ ನಾಟ್ ನೆಸೆಸರಿ. ಇದನ್ನ ನಿಂಗೆ ಅರ್ಧಲೇಬಹುದು. ಸರ್ ವೇರಿಂಗ್ ಗ್ಲಾಸ್ ಅಂತ ಇರ್ತವೆ ಸರ್? ಇಲ್ಲ, ವೇರಿಂಗ್ ಗ್ಲಾಸ್ ಎಂಬುದು ನಾರ್ಮಲ್ ವಿಷನ್ ಆಡೋಕಾಗ ಗ್ಲಾಸೇ ತೇವಿಲ್ಲ ಸರ್. ನಾರ್ಮಲ್ ವಿಷನ್ ಗಾಡ್ಸ್ ಗಿಫ್ಟ್ ಇಸ್ ದೇರ್ ಫಾರ್ ಯು. ನಿಂಗೆ ಗ್ಲಾಸೇ ಇಕ್ಕ ತೇವಿಲ್ಲ. ಆಗ ನಿಂಗ ಕಂಪ್ಯೂಟರ್ ನೋಡ್ರೆ ಕಂಡಿಪ್ಪ ಗ್ಲಾಸ್ ಹಾಕೋದು ಅವಶ್ಯವೇ ಇಲ್ಲ. ಬಟ್ ಆಫ್ಟರ್ ದಿ ಏಜ್ ಆಫ್ 40 ನಂಗೆ ನಿಯರ್ ವಿಷನ್ ಕಮ್ಮಿ ಆರ. ದೂರ ಪಾರ್ವಾದ ಡಿಸ್ಟೆನ್ಸ್ ವಿಷನ್ ಒಳಗಟ್ರ, ಬಟ್ ನಿಯರ್ ವಿಷನ್ ಕಮ್ಮಿ ಆರ.
அது வந்து ஏஜிங் ப்ராசஸ் தான். தட்ஸ் கால்ட் பிரஸ் பயோபியா இங்கிலீஷ்னா, தமிழ்ல கேட்டதுல வெள்ளெழுத்துன்னா. ஆஃப்டர் தி ஏஜ் ஆஃப் 40, 41, 42, 45 மேலே எல்லாரும் தேவைப்படுறா. அதாவது ಆಕಾರ 50 40 ವಯಸ್ಸು 50 ವಯಸ್ಸು 60 ವಯಸ್ಸು ಕನ್ನಡಿ ಇಕ್ಕಾದಿದ್ದೀರಾಕು. ಯಾಕಂದ್ರೆ ಅವಾಗ ಕಿಟ್ಟ ಪಾರ್ವಾಸಕ ಸೇವೆ ಕೊಡ್ಲೆ. ಬಟ್ ಈಗಿನ ಜನರೇಷನ್ ಖಂಡಿತ ನಂಗೆ ಕಿಟ್ಟ ಪಾರ್ವ ಬೇಕು, ಮೋಸ್ಟ್ಲಿ ಫಾರ್ ರೀಡಿಂಗ್ ಅಂಡ್ ರೈಟಿಂಗ್ ಅಂಡ್ ವಾಚಿಂಗ್ ದ ಮಾನಿಟರ್. ಇದೆಲ್ಲ ಖಂಡಿತ ಕಿಟ್ಟ ಪಾರ್ವೆ ನಿಯರ್ ವಿಷನ್. ಇದಕ್ಕೆ ಆಫ್ಟರ್ ದ ಏಜ್ ಆಫ್ 40 ಎಲ್ಲಾಗೋ ಖಂಡಿತ ನಂಗೆ ಕಿಟ್ಟ ಪಾರ್ವ ಗ್ಲಾಸ್ ಬೇಕು. ಆ ಗ್ಲಾಸ್ ಇಲ್ಲದೆ ನಾರ್ಮಲ್ ವಿಷನ್ ಅಡವಕಾಗ ಕಂಪ್ಯೂಟರ್ ನೋಡನೆ ಸರಿಯ ಸ್ಪೆಸಿಫಿಕ್ ಗ್ಲಾಸ್ ಎಲ್ಲ ಒಂದು ತೇವೇ ಇಲ್ಲ ಸರ್. ಚಿಲ್ಲರ್ ಏನ್ ಮಾಡಕ್ಕಿಲ್ಲ, ಕಂಪ್ಯೂಟರ್ ಅದಾவது ಡೆಸ್ಕ್ಟಾಪ್ ನ ಮೋಸ್ಟ್ಲಿ ಅದಕ್ಕೊಂದು ಪ್ರೊಟೆಕ್ಷನ್ ಯುವಿ ಪ್ರೊಟೆಕ್ಷನ್ ಗಾಗಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಹಾಕಿನೇ ಇದಾರ. ಅದು ನಿಂಗೆ ಸಿಸ್ಟಮ್ ಹಾಕೋದ್ರೆ ಹಾಕಿದ್ದೀರ, ನಂಗೆ ಕಣ್ಣಿಗೆ ಕನ್ನಡಿ ಹಾಕೋದು ಅನ್ಸಿಲ್ಲ. ಬಟ್ ಗ್ಲಾಸ್ ಅಡವಕ ಅದಾವುದು ನಿಯರ್ ವಿಷನ್ ಅಡವಕ ಮಯೋಪಿ ಅಂದ್ರೆ ಶಾರ್ಟ್ ಸೈಡ್ ಅವಕ್ಕ ಖಂಡಿತ ಗ್ಲಾಸ್ ಹಾಕೋದು. ಗ್ಲಾಸ್ ಹಾಕಿದ ಕಂಪ್ಯೂಟರ್ ನೋಡೋದು. ಸಿಲರ್ಗೆ ಆಸ್ಟಿಗ್ಮ್ಯಾಟಿಸಮ್ ಅಂತಾರ, ಅತ್ತ ಅಡವಕ್ಕೂ ಖಂಡಿತ ಕನ್ನಡಿ ಹಾಕೋದು. ಇವಕ್ಕೆಲ್ಲ ಕನ್ನಡಿ ಹಾಕಿ ನೋಡೋದು. ಬಟ್ ನಾರ್ಮಲ್ ವಿಷನ್ ಅಡವಕಾಗ ಕನ್ನಡಿ ಹಾಕಿದ ಕಂಪ್ಯೂಟರ್ ನೋಡೋದಿಲ್ಲ, ಅದು ಹಾಕೋದು ಒಂದು ಬೆನಿಫಿಷಿಯಲ್ ಎಫೆಕ್ಟ್ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃಷ್ಣನ್, ಪ್ರಕಾಶ್ ಕೃಷ್ಣನ್ ಕ್ವಶನ್ ಅಡದ್ಯಾ? ಗುಡ್ ಈವ್ನಿಂಗ್ ಮಮ್ಮ. ಈಗ ಈ பிபி ஸ்டார்ட் ஆகுது பிளஸ் பிபிக்கான டேப்லெட் அதோட எஃபெக்ட் ஆன் ஐஸ் அது பத்தி இந்த டீடைல் தந்தல ஒழுங்க. ಓಕೆ. ಬಿಪಿ ಎಂಬುದು ಏನಂತ ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರ್ ಎಂಬುದು ಬ್ಲಡ್ ಒಂದು ಬ್ಲಡ್ ಫ್ಲೋ ಒಂದು ಪ್ರೆಷರ್ ಅಡದು. ಈಗ ಎತ್ತ ವಾಟರ್ ಒಂದು ಪ್ರೆಷರ್ ಅಟ್ಲತ್ತಾ ನಂಗೆ ಪೈಪ್ ಬಾರಿ ಬಂದ್ರು, ನಂಗೆ ಟ್ಯಾಪ್ ಓಪನ್ ಮಾಡ್ದೇನೆ ಬಂದ್ರು, ಅದೇ ಮ್ಯಾಗ ನಂಗೆ ಬ್ಲಡ್ ಒಂದು ಪ್ರೆಷರ್ ಅಟ್ಲತ್ತಾ ಅದು ಬಂದು ಮೂವ್ ಆಗಿ ನಟ್ರ. ಬ್ಲಡ್ ಶುಡ್ ಗೋ ಇನ್ ಸರ್ಕ್ಯುಲೇಷನ್, ಬ್ಲಡ್ ಶುಡ್ ನಾಟ್ ಸ್ಟಾಗ್ನೇಟ್. ಅದು ನಂಗೆ ಅರ್ಧದ. ಈಗ ಒಂದು ಶಾರ್ಟ್ ಕ್ವಶನ್ ಯಂಗ್ಸ್ಟರ್ಸ್ ಗ, ವಿಚ್ ಸೈಂಟಿಸ್ಟ್ ಫೌಂಡ್ ಔಟ್ ಬ್ಲಡ್ ಸರ್ಕ್ಯುಲೇಷನ್ ದರಲ್ಲಿ ಹೇಗೋದು ಮಾಡಿದ್ವಾ? ಒಂದು ಗಿಫ್ಟ್ ನಿಂಗ ಹೆಂಗ ತಂದಲ್ಲಿ ತನ್ಯೋ ನೆಲಿಕೋಲ್ ಟ್ರಸ್ಟ್ ಮೂಲಿವ. ಓಕೆ, which scientist found out that blood goes in circulation? Any guesses? Dr. William Harvey. Hello, William Harvey. Correct answer, correct answer. ಯಾರು ನೋಡೋದು ಮುಡಿಲ್ಲ? ಸುರೇಶ್. ಹಲೋ Hello. ಯಾ ಸುರೇಶ್, ನೀವು ವಿಡಿಯೋ ಆಗಿಟ್ಟು ಗಣನು. Doctor, I am the principal of a school at Coimbatore. My name is Suresh from Kotagiri. Okay, okay sir. Congratulations. Shivakumar Belan was my very close associate, classmate, and what to say, we were all family mates. Thank you. Kepila. Okay. Hello. He's a teacher. Correct answer. So he only found out blood goes in circulation. Aga the same blood goes in circulation. Even though we say oxygenated blood and deoxygenated blood, that is pure blood and impure blood, enough for common term I'm telling, but it is the same blood which goes in circulation. Aba ಕಂಡಿಡ್ತ ವಿಲಿಯಂ ಹಾರ್ವೆ ಎಂಬ ಸೈಂಟಿಸ್ಟ್. ಆಗ ಎತ್ತ ಕಂಡಿಡ್ತಿಲ್ಲ ಅವಕ್ಕೆ ಬ್ಲಡ್ ಒಂದೇ ಬ್ಲಡ್ ಇದು ಡಿಫರೆಂಟ್ ಬ್ಲಡ್ ಅಲ್ಲ. ಅದಕ್ಕೆ ಮುಂದೆ ಪ್ರೀವಿಯಸ್ ನೋಷನ್ ಏನಾಗ್ತಿತ್ತು ಅಂದ್ರೆ ಪ್ಯೂರ್ ಬ್ಲಡ್ ಎಂಬುದು ಬೇರೆ, ಇಂಪ್ಯೂರ್ ಬ್ಲಡ್ ಎಂಬುದು ಬೇರೆ ಅಂತ ಅಟ್ಟಿತ್ತು. ಈಗ ಅದೆಲ್ಲ ಇಲ್ಲ, ಸೇಮ್ ಬ್ಲಡ್ ತಂದು ಅವಕ್ಕೆ ಕಂಡಿಡ್ತಾರೆ ಅಂತ ವಿಲಿಯಂ ಹಾರ್ವೆ ಸರ್ಕ್ಯುಲೇಷನ್ ಬಗ್ಗೆ ಕಂಡಿಡ್ತಿದ್ರು. ಆಗ ಬ್ಲಡ್ ಶುಡ್ ಗೋ ಇನ್ ಸರ್ಕ್ಯುಲೇಷನ್, ಅದನ್ನ ಇಟ್ ನೀಡ್ ಸಮ್ ಪ್ರೆಷರ್. ಆ ಪ್ರೆಷರ್ ಎತ್ತಂದ್ರೆ ಹಾರ್ಟ್ ಬಂದು ಕಂಟ್ರಾಕ್ಟ್ ಆಪನೆ ಇಟ್ ಶುಡ್ ಗಮ್ ಪ್ರೆಷರ್. ಅಟ್ ದ ಸೇಮ್ ಟೈಮ್ ಹಾರ್ಟ್ ರಿಲ್ಯಾಕ್ಸ್ ಆಪನಿ ಒಂದು ಪ್ರೆಷರ್ ಆಡೋದು. ರಿಲ್ಯಾಕ್ಸ್ ಆಪನೆ ಕಂಪ್ಲೀಟ್ ನೆಗೆಟಿವ್ ಬರಕೊಡೋದು. ಸೊ ಅದನ್ನ ಮೆಷರ್ ಮಾಡೋದು ಬ್ಲಡ್ ಪ್ರೆಷರ್ ಅನ್ನ. ಸೊ ಅದು ಹಾರ್ಟ್ ಕಂಟ್ರಾಕ್ಟ್ ಮಾಡೋದೇ ಬ್ಲಡ್ ಪ್ರೆಷರ್ ಶುಡ್ ಬಿ 120 millimeters ಆಫ್ ಮೆರ್ಕುರಿ. ಹಾರ್ಟ್ ರಿಲ್ಯಾಕ್ಸ್ ಆಪನೆ ಅದಕ್ಕೊಂದು ಪ್ರೆಷರ್ ಆಡೋದು, ದಟ್ ಇಸ್ 80 millimeters ಆಫ್ ಮೆರ್ಕುರಿ. ಇದು ಒಂದು ಕಾಮನ್ ಟರ್ಮ್ ಇದೀಗ. ಬ್ಲಡ್ ಪ್ರೆಷರ್ ಎಂಬುದು ಎಲ್ಲಾಗೂ ಆಡೋದು. Even for newborn children or by adults, only elderly people, darkly hadodu blood pressure. Blood pressure illadre we are not living a better. But our blood pressure should not go beyond the limit. Aga pressure ಜಾಸ್ತಿ ಆಪ್ಲೆ ಏನಾರ ಅಂದ್ರೆ the vessels strain ಆರ ಆಗದ, the pressure ಜಾಸ್ತಿ ಆಗುತ್ತೆ, vessels strain ಆಗೋ ಚಾನ್ಸ್ ಇರುತ್ತೆ. ಅತ್ತ ಅಡಾದ ನಾರ್ಮಲ್ ಲೆವೆಲ್ ಮೇಂಟೈನ್ ಆಗೋದಲ್ಲ, that pressure is enough. 120/80 millimeters of mercury ಎಂಬುದು this is the normal blood pressure. ರಕ್ತ ಅಳುತ್ತಂ ಏನಂಗ ತಮಿಳ್ನಾಗ ಇದು ಬಂದು ನಾರ್ಮಲ್ ಅಟ್ಟು ಮಾಡೋದು. But sometimes as age increases, definitely nangaga the pressure ಹೆಚ್ಚಾ ಆಗ the blood vessels have to contract more, ಆಗ pressure will definitely become more. ಆ pressure ಜಾಸ್ತಿ ಆದ್ರೆ 140/90, 160/100, 180/100 ಇದೆಲ್ಲ ಬರಕು. ಇದೆಲ್ಲ ಬಪ್ಪನ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ, ನಂಗೆ ಹೈ ಬ್ಲಡ್ ಪ್ರೆಷರ್ ಅನ್ನ ಆರ್ ಹೈಪರ್ ಟೆನ್ಷನ್ ಅನ್ನ ಕಾಮನ್ ಬಿಪಿ ಅಡದೆ ಆಯ್ತದನ್ನ. ಬಟ್ ಬಿಪಿ ಎಲ್ಲಾಗೂ ಆಡೋದು, ಬಟ್ ಅದು ಶುಡ್ ನಾಟ್ ಇನ್ಕ್ರೀಸ್ ಬಿಯಾಂಡ್ ದ ಲಿಮಿಟ್. ದಟ್ ಇಸ್ ಕಾಲ್ಡ್ ಹೈಪರ್ ಟೆನ್ಷನ್ ಆರ್ ಹೈ ಬಿಪಿ. ನಂಗೆ காமன் கொலோக்கேல உங்களுக்கு பிபி இருக்கா இல்லையா அதுன்னு கேட்டேன். பேஷண்ட் சார் எங்க பிபி இருக்கா இல்லையான்னு பாருங்க.
ಆಗ ಅದು ಬಂದು ನಾರ್ಮಲ್ ಇಲ್ಲಾಂದ್ರೆ ಕೂಡ ನಮಗೆ ಜಾಸ್ತಿ ಮುದ್ದು ನಂಗೆ ಬಿಪಿ ಮೆನ್ಷನ್ ಮಾಡೋಣ ಆ ಪ್ರೆಷರ್ ಕಂಡಿಪಾ ಅಟ್ಲತಾ ನಂಗೆ ಅದು ಬ್ಲಡ್ ಸರ್ಕ್ಯುಲೇಷನ್ ಅಟ್ರ ದಿಸ್ ಇಸ್ ಕಾಲ್ಡ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅದಾದ ಏಜ್ ಈಗ 40 ಇಯರ್ಸ್ ಅಟ್ಟ 50 ಇಯರ್ಸ್ ಅಟ್ಟ 60 ಇಯರ್ಸ್ ಅಟ್ಟಲ್ಲ ಒಂದು ಪ್ರೆಷರ್ ಹೆಚ್ಚ ನಾರ್ಮಲ್ ಪ್ರೆಷರ್ ಹೆಚ್ಚಾದ್ರೆ ಪ್ರೆಷರ್ ವಿಲ್ ಬಿ ಮೋರ್ ಅದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತಾರ ಚಿಲರ್ಗೆ ಬಂದು ಯಂಗ್ ಏಜ್ ನೇ ಬಿಪಿ ಜಾಸ್ತಿ ಇರುತ್ತೆ ಅದಕ್ಕೆ ಬಂದು ಬೇರೆ ರೀಸನ್ ಇಂದ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ದಟ್ಸ್ ಕಾಲ್ಡ್ ಸೆಕೆಂಡರಿ ಹೈಪರ್ ಟೆನ್ಷನ್ ಪ್ರಾಬಬ್ಲಿ ರೀನಲ್ ಫೇಲ್ ಕಿಡ್ನಿ ಟ್ರಬಲ್ ಆಡೋಕಾಗ ಸೆಕೆಂಡರಿ ಹೈಪರ್ ಟೆನ್ಷನ್ ಬರಾಕು ಅದೇ ಮಕ್ಕ ಹಾರ್ಟ್ ಟ್ರಬಲ್ ಆಡೋಕಾಗ ಸೆಕೆಂಡರಿ ಹೈಪರ್ ಟೆನ್ಷನ್ ಬರಾಕು ಇದೆಲ್ಲ ಹೈಪರ್ ಟೆನ್ಷನ್ ಬಂದಿದೆ ಈಗ ನಾರ್ಮಲ್ ಒಂದು ಏಜ್ ಮೇಲೆ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಕಂಡಿಪಾ ನಂಗೆ ಡ್ರಗ್ಸ್ ಕೊಟ್ಟು ಅದನ್ನ ಕಂಟ್ರೋಲ್ ಬಿಪಿ ನೋಡೋಣ ಆತ ಕಂಟ್ರೋಲ್ ಬಿಪಿನ ಕಂಡಿಪಾ ಏನಾಗ್ತದೆ ಅಂದ್ರೆ ಆ ಟ್ಯಾಬ್ಲೆಟ್ಸ್ ಎತ್ತಿನ ಆ ಟ್ಯಾಬ್ಲೆಟ್ಸ್ ಎತ್ತೋದ್ರಿಂದ ಬಿಪಿ ಪ್ರೆಷರ್ ಕಂಟ್ರೋಲ್ ಬೀತಿರ್ತದೆ ಅದು ಒಂದು ಸೈಡ್ ಎಫೆಕ್ಟ್ಸ್ ಫಾರ್ ಐ ಎಂಬುದು ಜಾಸ್ತಿ ಇಲ್ಲ ಬಟ್ ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೆ ವಿತೌಟ್ ಟ್ರೀಟಿಂಗ್ ಅದಾவது ಅನ್ಟ್ರೀಟೆಡ್ ಹೈಪರ್ ಟೆನ್ಷನ್ ದಟ್ ಮೇ ಲೀಡ್ ಟು ಗಿವ್ ಪ್ರಾಬ್ಲಮ್ಸ್ ಇನ್ ದಿ ಐ ಎತ್ತ ಪ್ರಾಬ್ಲಮ್ ಆದ್ರೆ ನಿಮಗೆ ಕೇಸ್ ನೋಡಬೇಕು ಯಾಕಂದ್ರೆ ಬ್ಲಡ್ ಪ್ರೆಷರ್ ಎಲ್ಲಿ ಹೋಗೋ ಪ್ರೆಷರ್ ಅದು ಬ್ಲಡ್ ವೆಸಲ್ಸ್ ನಾಡೋ ಪ್ರೆಷರ್ ಆಗ ಬ್ಲಡ್ ವೆಸಲ್ಸ್ ಒಡಂಬು ಪೂರತ ಹೋಗಿ ನಡೆದೆ ಕರೆಕ್ಟ್ ಇಲ್ಲ ಇಲ್ಲ ಬಟ್ ಐಗ ಪಾಪ ಬ್ಲಡ್ ವೆಸಲ್ಸ್ ಆ ಪ್ರೆಷರ್ ಜಾಸ್ತಿ ತಾಡದೆ ಆ ಪ್ರೆಷರ್ ಜಾಸ್ತಿ ಆದ್ರೆ ಕಣ್ಣು ಕಾಡೋ ಬ್ಲಡ್ ವೆಸಲ್ಸ್ ಬಂದು ಏನಾಗೋ ಚಾನ್ಸ್ ಇರ್ತದೆ ಪ್ರೆಷರ್ ಜಾಸ್ತಿ ಆದ್ರೆ ಅದು ಬರ್ಸ್ಟ್ ಆಗೋಕೆ ಚಾನ್ಸ್ ಇರ್ತದೆ ಬಾಡಿ ಇಲ್ಲಿ ಬೇಕಾದ್ರೆ ಆಗೋದು ಬಟ್ ಮೋಸ್ಟ್ಲಿ ಬಿಗ್ಗರ್ ವೆಸಲ್ಸ್ ಕೂಡ ಸ್ಮಾಲರ್ ಬ್ಲಡ್ ವೆಸಲ್ಸ್ ದಟ್ ಕಾಲ್ಡ್ ಮೈನರ್ ಬ್ಲಡ್ ವೆಸಲ್ಸ್ ಅದು ಬಂದು ಬಲ್ಜ್ ಆಗಿ ಡ್ಯಾಮೇಜ್ ಆಗೋದು ಚಾನ್ಸ್ ಇರ್ತದೆ ಅದು ಬಂದು ಅಯ್ಯೋಗ ಆಯ್ಬಿಡೆ ಅದನ್ನ ರೆಟಿನಾನ್ ಮುಂದೆ ಇದೆ ಆ ರೆಟಿನಾನ್ ಆಡೋ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗ್ಬಿಡೆ ಐ ವಿಷನೇ ಹೊಡ್ಡ ಆಗ ಇದನ್ನ ಎತ್ತ ನಂಗೆ ಕಂಡಿಡ್ತಾರ ಅಂದ್ರೆ ಇದನ್ನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ದೇರ್ ಆರ್ ಸೋ ಮೆನಿ ಬ್ಲಡ್ ವೆಸಲ್ಸ್ ಇನ್ ದ ಬಾಡಿ ನಂಗೆ ಆಗಿದೆ ಅದು 2 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಆರ್ಟರೀಸ್ ಅಂಡ್ ವೇನ್ಸ್ ಆ ವೇನ್ಸ್ ಎಂಬುದು ಸೂಪರ್ಫಿಷಿಯಲ್ ಆರ್ಟರ್ ನಂಗೆ ಅರ್ಧ ನಂಗೆ ಕೈ ಹೋಗಿ ನೋಡ್ಬಿಟ್ಟು ತೋರಾಕು ಕಾಲ್ ನೋವು ನೋಡಾಕು ಚಿಲರಿಗೆ ಫೇಸ್ ಬಿಡಿ ಇಲ್ಲಿ ಬೈ ನೋಡಾಕು ಬ್ಲಡ್ ವೆಸಲ್ಸ್ ಇಲ್ಲ ಅದು ವೇನ್ಸ್ ಬಟ್ ಆರ್ಟರೀಸ್ ಎಂಬುದು ಡೀಪ್ ಸೀಟೆಡ್ ಅದನ್ನ ನಂಗೆ ಡೈರೆಕ್ಟ್ ನೋಡೋದು ಮುಡಿಯ ಅದು ಬಂದು ನಂಗೆ ಫೀಲ್ ತ ಮಾಡಾಕು ಈಗ ಪಲ್ಸ್ ಫೀಲ್ ಮಾಡೋಣ ಅಂತಂದ್ರೆ ದಟ್ ಇಸ್ ಆರ್ಟೀರಿಯಲ್ ಪ್ರೆಷರ್ ಆರ್ಟರಿಯಲ್ ಪಲ್ಸೇಷನ್ ಅದನ್ನ ನಂಗೆ ಫೀಲ್ ಮಾಡೋಣ ವೇನ್ಸ್ ನಂಗೆ ಫೀಲ್ ಮಾಡಾಕು ಬಟ್ ಪಲ್ಸೇಷನ್ ಅದಕ್ಕೆ ಬರ ಬಟ್ ಏನಂದ್ರೆ ಐ ಇಸ್ ದ ಒನ್ಲಿ ಸ್ಟ್ರಕ್ಚರ್ ಇನ್ ದ ಬಾಡಿ ವೇರ್ ವಿ ಕ್ಯಾನ್ ಸಿ ದ ಬ್ಲಡ್ ವೆಸಲ್ಸ್ ಡೈರೆಕ್ಟ್ಲಿ ಈಗ ನಂಗೆ ಈ ಕೈಯೋಗ ಬ್ಲಡ್ ವೆಸಲ್ಸ್ ಅರ್ಧ ನಂಗೆ ನೋಡೋಣ ಬಟ್ ಅದು ಬಂದು ಇಂಡೈರೆಕ್ಟ್ ಆಗಿ ನೋಡೋಣ ಥ್ರೂ ದ ಸ್ಕಿನ್ ತ ನಂಗೆ ನೋಡೋಣ ಡೈರೆಕ್ಟ್ ಆಗಿ ನಂಗೆ ನೋಡೋದು ಮುಡಿಯ ಅನ್ಲೆಸ್ ವಿ ಡೂ ಎ ಸರ್ಜರಿ ಓಪನ್ ಮಾಡಿ ನೋಡ್ತಾ ಬ್ಲಡ್ ವೆಸಲ್ಸ್ ನೋಡಬೇಕು ಈಗ ಡಾಕ್ಟರ್ಸ್ ನೋಡಿ ನೀವು ಯಾಕೆ ನಂಗೆ ಆಪರೇಷನ್ ಮಾಡಿ ನೋಡಿ ನೀವು ಬಟ್ ನಂಗೆ ಸಾಧಾರಣ ಮಕ್ಕಳೆಲ್ಲ ನೋಡೋದು ಮುಡಿಯ ಆರ್ಡಿನರಿ ಪೀಪಲ್ ನಂಗೆ ನೋಡೋದು ಮುಡಿಯ ಬಟ್ ಐ ಇಸ್ ದ ಒನ್ಲಿ ಸ್ಟ್ರಕ್ಚರ್ ಇನ್ ದ ಹ್ಯೂಮನ್ ಬಾಡಿ ವೇರ್ ಯು ಕ್ಯಾನ್ ಯು ಸಿ ದ ಬ್ಲಡ್ ವೆಸಲ್ಸ್ ಅದಕ್ಕೆ ಬ್ಲಡ್ ಪ್ರೆಷರ್ ಆಡುವಾಗ ಪೀರಿಯಾಡಿಕಲ್ ಐ ಚೆಕ್ಅಪ್ either once in 6 months or once a year or once in 2 years ಒಂದು ಐ ಚೆಕ್ಅಪ್ ಹೋಗೋದನ್ನ ಏನ್ ಮಾಡಿದ್ರೆ ಈಗ ಫಂಡಸ್ ಎಕ್ಸಾಮಿನ್ ಮುಂದೆ ನಂಗೆ ಒಂದು ಸ್ಟಿಲ್ ತೋರಿಸಿದೆ ಡೈರೆಕ್ಟ್ ಆಫ್ಥಲ್ಮೋಸ್ಕೋಪಿ ಟು ಸಿ ದ ಇಂಟೀರಿಯರ್ ಆಫ್ ದಿ ಐ ಅದ್ರ ನೋಡೋದಕ್ಕೆ ನಂಗೆ ಏನ್ ಬೇಕು ಆ ಆಫ್ಥಲ್ಮೋಸ್ಕೋಪ್ ಬೇಕು ಅದನ್ನ ಬಿಟ್ಟು ನೋಡೋಣ ವಿ ಕ್ಯಾನ್ ಸಿ ದ ಬ್ಲಡ್ ವೆಸಲ್ಸ್ ಅದನ್ನ ಎತ್ತಾಡದ ಕಂಡೀಷನ್ ಎತ್ತಾಡದ ಅಂತ ನಂಗೆ ಅರಿಯಾಕು ಡ್ಯಾಮೇಜ್ ಆಯ್ತು ನಂಗೆ ತೋರ ಸೊ ಐ ಇಸ್ ಒನ್ ಸ್ಟ್ರಕ್ಚರ್ ವೇರ್ ವಿ ಕ್ಯಾನ್ ಸಿ ದ ಬ್ಲಡ್ ವೆಸಲ್ಸ್ ಡೈರೆಕ್ಟ್ಲಿ ಅದು ಅಂತ ನಂಗೆ ಐ ಅಲ್ಲಿ ಎಕ್ಸಾಮಿನ್ ಮಾಡೋಣ ಬಟ್ ಬ್ಲಡ್ ಪ್ರೆಷರ್ ಆಡೋದ್ರಿಂದ ಐ ವೆಸಲ್ಸ್ ಡ್ಯಾಮೇಜ್ ಆಗೋದು ಅಟ್ ದ ಸೇಮ್ ಟೈಮ್ ಏನಂದ್ರೆ ಐ ಮಟ್ಟದ ಡ್ಯಾಮೇಜ್ ಆಡದೆ ಹೇಗೋದು ಮುಡಿಯ ಆ ಸೇಮ್ ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಗೋ ಟು ದ ಕಿಡ್ನಿ ಸೇಮ್ ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಗೋ ಟು ದ ಲಂಗ್ಸ್ ಅಂಡ್ ಹಾರ್ಟ್ ಅಲ್ಲಿ ಕೂಡ ಡ್ಯಾಮೇಜ್ ಹತ್ರ ಬಟ್ ಅಲ್ಲೆಲ್ಲ ನಂಗೆ ನೋಡೋದು ಮುಡಿಯಾದ ಅಪ್ಪನೆ ಐ ಮಟ್ಟ ನೋಡೋದ್ರೆ ವಿ ಕ್ಯಾನ್ ಫೈಂಡ್ ಔಟ್ ಅಂತ ಐ ಎಕ್ಸಾಮಿನೇಷನ್ ಮಾಡೋಣ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಸರ್ ಸೂಪರ್ ಡಾಕ್ಟರ್ ಲೈಕ್ ಅಪ್ರ ಕ್ಲಿಯರ್ ಆಗಿ ಡೆಪ್ತ್ ಇನ್ ಡೆಪ್ತ್ ಈಗ ಕೇತ್ ನೋಡೋದಕ್ಕೆ ಅದರಾಚಿ ಕ್ವಶನ್ ಅಟ್ಲ ವಿಲ್ ಗಿವ್ ಚಾನ್ಸ್ ಟು ಎವ್ರಿಬಡಿ ಕೇತ್ ಕ್ವಶನ್ ಕೇತ್ ನೋಡೋದಕ್ಕೆ ಏದಾಚು ಕ್ವಶನ್ ಕೇತನೆ ಅಂದ್ರೆ ಅನ್ಮ್ಯೂಟ್ ಮಾಡು ಗಣಾನಿವಿ நீங்க வீடியோ பப்பங்க மாடிவி நீங்க ஸ்கிரீனுக்கு பண்ணேன்ற வீடியோ தோர்ச்சிட்டு கணானிவி ಪರಮೇಶ್ ಭೋಜನ್ ಆ ಕೇತ್ ನೋಡಿ ಪರಮೇಶ್ ಭೋಜನ್ ಕೇತ್ ನೋಡ್ವಿ Sir, I'm not able to hear you clearly. Stay bike at Ali with the Ganami. Upper cross the Siva, were you able to hear him?
ಪರಮೇಶ್ ಭೋಜನ್ ನಿಂಗ ವಾಯ್ಸ್ ಕ್ಲಿಯರ್ ಇಲ್ಲ ಅನ್ನಗಡ ಬೇರೆ ದರಾಚಿ ಕ್ವಶನ್ ಕೇಪದಲ್ಲಿ ಕೇತ್ ನೋಡಿವಿ ಇದು ಈ ವೆಬಿನಾರ್ದಾಗ ಇದೆಲ್ಲ ಚಾಲೆಂಜಸ್ ಆಡದೆ ವಾಯ್ಸ್ ಅದಗೈತೆ ಹೆಂಗ ಕ್ವಶನ್ ರೀಡ್ ಮಾಡಿಯೋ ಬಟ್ ಬಂದ ಫೀಡ್ಬ್ಯಾಕ್ ಉಂದ ಆಡಿಯನ್ಸೇ ಡೈರೆಕ್ಟ್ ಕೇಪುದು ಒಂದು ವಿರ್ಪ ಪಟ ಮನೆಗ ಈ ಆಪರ್ಚುನಿಟಿ ತನ್ನಿಯೋ ಸೊ ನಿಂಗ ಕೇಪನಿಗೆ ಸ್ವಲ್ಪ ವಾಯ್ಸ್ ಒಂದೆರಡು ಕ್ವಶನ್ ನಂಗ ಚಾಟ್ ವಿಂಡೋ ಒಂದ ಎತ್ತಿತ್ತು ಕೇತುಪ್ಲ ಒಳ್ಳಿತ್ ಮಗೆ ನವೀನ್ ಕೇತಿದ್ದಾರೆ ಈಗ ಬಂದು ನಂಗೆಲ್ಲ ಮಾಸ್ಕ್ ಇಕ್ಕುದು ಹೇಗಿ ಬಂದು ನಡೆದೆ ಇನ್ನೊಂದು 6 ತಿಂಗಳು ಗಟ್ಟವು ಮಾಸ್ಕ್ ಇಕ್ಕೊಂಡಂಗತ್ತೆ ಅಟ್ಟುಂಡ್ರ ಆಗ ಬಂದು ನಂಗ ಮೂಕು ಈ ಮೂಕು ಮೂಚಿ ಕೊಡನೆಗ ಮೇಲೆ ಕಣ್ಣುಗ ಈ ಗಾಯ ಪಟ್ಟು ಡ್ರೈ ಆಗಿ ಅಂದ್ರೆ ಅಲ್ಲಿ ಬಂದು ಸ್ವೆಟ್ಟಿಂಗ್ ಎಲ್ಲ ಐ ನಡತ್ತವ ಅದೊಂದು ಏನೋ ಪ್ರಾಬ್ಲಮ್ ಬಂದಿರವ ಅಂತ ಕೇಳ್ತಾರೆ ಇಲ್ಲ ಇದನ್ನ ಹೆಸರು ಯೂಶುವಲ್ ಆಗಿ ಫಾಗಿಂಗ್ ಅಂತ ಏನ ಬಟ್ ಅದು ಮಾಸ್ಕ್ ಹಾಕೋನ ಏನಾರಂದ್ರೆ ಆ ಮೂಕದ ಪಪ್ಪ ಗಾಯ ಬಂದು ನಂಗವೇ ತಿರುಗಿ ರಿಫ್ಲೆಕ್ಟ್ ಆರ ಬಟ್ ಮೋಸ್ಟ್ಲಿ ಅದು ಬಂದು ಗ್ಲಾಸ್ ಹಾಕಾದವಾಗ ಅದು ಪ್ರಚನೆ ತರ ಗ್ಲಾಸ್ ಹಾಕೋವಾಗ ಅದಾவது ಪವರ್ ಗ್ಲಾಸ್ ಹಾಕಿದ ಏನಾರಂದ್ರೆ ದ ಗ್ಲಾಸ್ ವಿಲ್ ಗೆಟ್ ಫಾಗಿಂಗ್ ಅಂತ ಏನಾಗ ನಂಗ ಆಗ ನಂಗೆ ಏನ್ ಮಾಡ್ಕೊ ಕಣ್ಣಾಡಿ ಕಾಸಿಟ್ಟು ಅದ್ರ ತೊಡೆದಿಟ್ಟು ಬಸ್ ಇಕ್ಕಿನ ಅದು ನಾರ್ಮಲ್ ಮಾಡಾಕು ಅದು ಇಲ್ಲಾದ ಮಾಸ್ಕ್ ಹಾಕೋದು ಅಂತ ಬಂದು ಕಣ್ಣಿಗೆ ಡೈರೆಕ್ಟ್ ಎಫೆಕ್ಟ್ ಎಂದು ತುಂಬಾಕೊಂದಿಲ್ಲ ಡ್ರೈ ಆಗೋ ಚಾನ್ಸ್ ಹಡದೆ ಅದಾவது ಬಿಸಿಲ ಪರಿಜಾಮ ಇತ್ತು ಮಾಸ್ಕ್ 24 hours ಮಕ್ಕ ಹಾಕಿ ನಿಭವಕ್ಕಾಗ ಅದು ಒಂದು ಡ್ರೈನೆಸ್ ಆಡೋ ಚಾನ್ಸ್ ಇರುತ್ತೆ ನಮ್ಗೆ ಕಣ್ಣ ಹೊರಗೆ ವಾಶ್ ಮಾಡಿಬಿಡೇ ಹೋದು ಬೇರೆ ಒಂದು ಬೇರೆ ಟ್ರೀಟ್ಮೆಂಟ್ ಒಂದು ದೇವೆ ಬಟ್ ಅಲ್ಲಿ ಮಾಸ್ಕ್ ಕೀ ಬಿಟ್ಟು ಮಾಡಿಟ್ಟು ಮೂಕ ಓಪನ್ ಮಾಡಿ ಬಿಟ್ಟು ಬರೋದ್ರೆ ದೋಸಿ ಜಾಮಿಗೆ ಇರಾಕೋ when you are alone you can do that but when you are in a place when people are there definitely mask is a remedy for us ಒಳ್ಳಿತು ಡಾಕ್ಟರ್ ಇನ್ನೊಂದು ಒಂದು ಈ ಎಮೋಷನ್ಸ್ ನಾಗ ಬಂದು ನಂಗ ಹತ್ತು ಎಲ್ಲ ಮಾಡೋನಾಗ ಬಂದು ಎಕ್ಸೆಸ್ ವಾಟರ್ ಬಂದಿರ್ತವ ಅದು ಏನ ರೀಸನ್ ಅಂತಂದು ಕೇಳ್ತಿದ್ದಾರೆ ಅತ್ತ ಈಗ ಬಂದು ನಾರ್ಮಲ್ ಬಂದು ಗ್ಲ್ಯಾಂಡ್ ಅಡದೆ ಗ್ಲ್ಯಾಂಡ್ ಇಸ್ ಅ ಸೆಕ್ರಿಟರಿ ಸ್ಟ್ರಕ್ಚರ್ ಅದಾದ ಸುರಪಿನ ತಮಿಳಾಗ ಸುರಪಿನ ಥೈರಾಯ್ಡ್ ಇಸ್ ಅ ಗ್ಲ್ಯಾಂಡ್ ಅಡ್ರಿನಲ್ ಇಸ್ ಅ ಗ್ಲ್ಯಾಂಡ್ ಸಲೈವರಿ ಗ್ಲ್ಯಾಂಡ್ ಇಸ್ ಅ ಗ್ಲ್ಯಾಂಡ್ ಅದು ಮಗ ನೆರೆ ಗ್ಲ್ಯಾಂಡ್ ಅದು ಸಿಮಿಲರ್ ಒನ್ ಟೈಪ್ ಆಫ್ ಗ್ಲ್ಯಾಂಡ್ ಇಸ್ ಅ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಲ್ಯಾಕ್ರಿಮಲ್ ಸೆಕ್ರೇಷನ್ ಎಂಬುದು ಆ ಟಿಯರ್ಸ್ ಲ್ಯಾಕ್ರಿಮಲ್ ಸೆಕ್ರೇಷನ್ ಕಣ್ಣೀರನ್ನ ನಂಗ ಅದು ಬಂದು ಒಂದು ಗ್ಲ್ಯಾಂಡ್ ಅಂತ ನಂಗೆ ಬಂದ್ರೆ ಅದು ಏರ್ಕನೆ ನನಗೆ ತೋರಿಸಿದೆ ಇದುತ್ತ ಆ ಗ್ಲ್ಯಾಂಡ್ ಈ ಇದನ್ನ ತೋರಾಕ ನೆಚ್ಚಿನೆ ಇದುತ್ತ ಗ್ಲ್ಯಾಂಡ್ ಆ ಗ್ಲ್ಯಾಂಡ್ ಇದನ್ನೊಂದು ದೊಡ್ಡದಾದ್ರೆ ಅದು ಸ್ಮಾಲರ್ ಗ್ಲ್ಯಾಂಡ್ ಆ ಗ್ಲ್ಯಾಂಡ್ ಸೆಕ್ರೇಟ್ ಆಗೋದು ಕಣ್ಣಿಗೆ ಮುದಾಟ ಮುಚ್ಚಿರ ತಿರುಗಿ ಥ್ರೂ ದ ನೋಸ್ ಬಂದು ಎರಿಗೆ ಅದು ಡ್ರೈನ್ ಆಯ್ಬಿಟ್ರ ಆ ಗ್ಲ್ಯಾಂಡ್ ಖಂಡಿತ ಎಲ್ಲಾಗೂ ಹಡೋದು ನಾರ್ಮಲ್ ಸೆಕ್ರೇಷನ್ ಆಯ್ನೇ ಅಟ್ರ ಆ ಗ್ಲ್ಯಾಂಡ್ ಸಲೈವ ಉಮಿ ನೀರನ್ನ ಎಚ್ಚಿಲನ್ನ ಅದು ಊರಿನೇ ಹಡೋದು ಏನಾದ್ರೆ ಅವರ್ ಮೌತ್ ಓರಲ್ ಕ್ಯಾವಿಟಿ ವಿಲ್ ಬಿಕಮ್ ಡ್ರೈ ನನಗೆ ತಿಂದಲಿಯೂ ತಿನ್ನಾದಲಿಯೂ ಮಾತಾಡ್ಲಿ ಹೋಗ ಸೆಕ್ರೇಷನ್ ನಡೆದನೇ ಅಟ್ರ ನೈಟ್ ನೋವ ಸೆಕ್ರೇಷನ್ ನಡೆದು ನಟ್ರ ಸಿಮಿಲರ್ಲಿ ದ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇಲ್ಲಿ ಅಡದ ಆಕ್ಚುಲ್ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅನ್ನೋದು ಔಟರ್ ಆಸ್ಪೆಕ್ಟ್ ಆ ಗ್ಲ್ಯಾಂಡ್ ಸೆಕ್ರೇಷನ್ ಆಯ್ತು ಐಸ್ ವಿಲ್ ಬಿಕಮ್ ಮಾಯಿಸ್ಟ್ ಇನ್ನಾದ್ರೆ ಅದು ಡ್ರೈ ಸೆಕ್ರೇಷನ್ ಕಮ್ಮಿ ಆದ್ರೆ ಇಟ್ ವಿಲ್ ಬಿಕಮ್ ಡ್ರೈ ನಾರ್ಮಲ್ ಅದು ಸೆಕ್ರೇಷನ್ ಐನೇ ಆಡೋದು ಬಟ್ ಇಮೋಷನಲ್ ಟೈಮ್ ನಾಗ ಏನಾರ ಅಂದ್ರೆ ಖಂಡಿತ ಅದಕ್ಕೆ ಬಂದು ಸಿಂಪಥೆಟಿಕ್ ಸೆಕ್ರೇಷನ್ ಅದಾவது ನರ್ವಸ್ ಸ್ಟಿಮ್ಯುಲೇಷನ್ ಜಾಸ್ತಿ ಆಗಿದೆ ಇನ್ನೇ ಎಕ್ಸೆಸ್ ಸೆಕ್ರೇಟ್ ಆರ ಆಗ ನಂಗೆ ಕಣ್ಣೀರ್ ಬಿಟ್ಟು ಏನು ನನಗ ಒಂದು ನಂಗೆ ಅಪ್ಪರ ಸೋಗ ಇದ್ರ ಖಂಡಿತ ಕಣ್ಣೀರ್ ಬಂದ್ರ ಇಲ್ಲ ನಂಗೆ ಆನಂದ ಕಣ್ಣೀರೇನ ಅದು ಕೂಡ ಕಣ್ಣೀರ್ ಬಪ್ಪದಕ್ಕೆ ಚಾನ್ಸ್ ಆಡದೆ ಆಗ ಅದು ಏನಲ್ಲ ಸ್ಟಿಮ್ಯುಲೇಷನ್ ಆಫ್ ದ ಗ್ಲ್ಯಾಂಡ್ ಬೈ ದ ನರ್ವಸ್ ಮೆಕ್ಯಾನಿಸಮ್ ಅದು ಅಂತ ಗ್ಲ್ಯಾಂಡ್ ಸೆಕ್ರೇಷನ್ ಅಟ್ಟಿರ್ತೇವಿರಾ ಇದು ಬಂದು ನಾರ್ಮಲ್ ಅದಕ್ಕೆ ನಂಗೆ ನಾರ್ಮಲ್ ನಂಗೆ ಒಂದು ಅವಾಜ್ ಇದ್ದಿಲ್ಲ ಕಣ್ಣೀರ್ ನೀರ್ ಬರ್ಕೊಡೋದಿಲ್ಲ ಬಂದ್ರ ಬಟ್ ಡ್ರೈನ್ ಆಕ್ಟ್ರೆ ನಂಗೆ ತೋರ ನಂಗೆ ಹತ್ತಿಲ್ಲ ಹೊರಸ್ ತೋರ ಅದು ನಂಗೆ ಕಣ್ಣದಲ್ಲಿ ನೀರ್ ಬಂದು ತೋರ ಒಳ್ಳಿತು ಡಾಕ್ಟರ್ ಇನ್ನೊಂದೊಂದು ಯಥಾರ್ಥ ಒಂದು ಕ್ವಶನ್ ಅಟ್ಟು ನಡೆದೆ ಈ ಐಸೈಟ್ಗೂ ಮಂಡ್ಯರ್ಗೂ ಏನ ಸಂಬಂಧ ಅಟ್ಟು ನಡೆದೆ ನಂಗ ನೆರೆ ಟೈಮ್ ಮಂಡ್ಯರ್ದಲ್ಲ ಕಣ್ಣು ಸೇತಿ ಉಚ್ಚಿದಂಗೆಲ್ಲ ಅರ್ಥವಾತ ಅಂತ ಕೇಳ್ತಾರೆ ಮುಖ್ಯವಾ ಯಂಗ್ಸ್ಟರ್ಸ್ ಕುನ್ನವಾಗ ಅದಾவது ಅಡಲ್ಸೆಂಟ್ ಏಜ್ ಗ್ರೂಪ್ ಅಪ್ ಟು 20 years ಅಲ್ಲಿ ಸರಿ ಮೋಸ್ಟ್ಲಿ ಸ್ಕೂಲ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಗೆ ನಮ್ಗೆ ಏನ್ ಮಾಡೋದಿಲ್ಲ ಮಂಡೇ ಹಡದಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಚೆಕ್ ಮಾಡೋದು ಅದು ಏನಾಗಂದ್ರೆ ಐಸ್ ಇಲ್ಲಿ ತಾಡದೆ ಬಟ್ ಮೋಸ್ಟ್ ಆಫ್ ಹೆಡ್ ಏಕ್ ಬ್ಯಾಕ್ ಸೈಡ್ ಬರಾಕು ಆಕ್ಸಿಪಿಟಲ್ ಹೆಡ್ ಏಕ್ ಅನ್ನ ಈ ಸೈಡ್ ನ ಬಂದ್ರ ಏಕ ಬಂದ್ರ ಅಂದ್ರೆ ಆ ಐ ಇದು ನರ್ವ್ಸ್ ಹಿಂದಾಡುವರ ಆಪ್ಟಿಕ್ ನರ್ವ್ ಅನ್ನ ಈ ಪಡನ ನೀವು ನೋಡ ತೋರಾಕು ಅಲ್ಲಿಗ ಎಲ್ಲೋ ತೋರುತ್ತ ಆಪ್ಟಿಕ್ ನರ್ವ್ ಆಗ ಅದು ಬಂದು ಕಣ್ಣಿಗೆ ಹಿಂದಾಡದ ಇರುವರ ನಾ ಈ ಮಾಡೆಲ್ ತೋರಿಸಿದೆ ಇದು ಐ ಆಂಟೀರಿಯರ್ ಪೋರ್ಷನ್ ಇದು ಪೋಸ್ಟೀರಿಯರ್ ಪೋರ್ಷನ್ ಈ ಪೋಸ್ಟೀರಿಯರ್ ಪೋರ್ಷನ್ ಇಲ್ಲಿ ದಾರಿ ಬಂದು ನರ್ವ್ ಬಂದ್ರೆ ಇತ್ತು ಆಗ 2 ನರ್ವ್ಸ್ ಅದ ಒಂದು ಬಂದು ಒನ್ ಐಗ ಅದರ ಐ ಬಂದು ಎರಡು ನರ್ವ್ ಓಪನ್ ಇಲ್ಲಿ ದಾರಿ ಹೋಗಿ that will go and join the brain in the posterior aspect that's called the occipital lobe of the brain post ಹಿಂದಾಡು ಪಕ್ಕಡದೆ ಆ ಎಡಗೆ ಹೋಗಿ ಆ ಬ್ರೈನ್ ನರ್ವ್ಸ್ ಇರುತ್ತೆ ಸೇರಿದ ಇಸ್ ಕಾಲ್ಡ್ ದ ಆಪ್ಟಿಕ್ ನರ್ವ್ಸ್ ಈ ಆಪ್ಟಿಕ್ ನರ್ವ್ ಒನ್ ಆಫ್ ದಿ ಕ್ರೇನಿಯಲ್ ನರ್ವ್ಸ್ ಅನ್ನ ಆಗ ಫಸ್ಟ್ ಆಲ್ಫ್ಯಾಕ್ಟರಿ ಸೆಕೆಂಡ್ ನರ್ವ್ ಇಸ್ ಆಪ್ಟಿಕ್ ನರ್ವ್ ಅನ್ನ ಆಗ ಆಪ್ಟಿಕ್ ನರ್ವ್ 2 ನರ್ವ್ಸ್ ಹೋಗಿ ಅದು ಮೀಟ್ ಆಗಿ ಮರ್ಸಿ ಡಿವೈಡ್ ಆಗಿ ಬ್ರೈನ್ ಹೋಗಿ ಸೇರಿದ್ರ ಆಗ ಎನಿ ಪ್ರಾಬ್ಲಮ್ ಇಂದ ಐ ಮೋಸ್ಟ್ಲಿ ಏನಾದ್ರೆ ಆಕ್ಸಿಪಿಟಲ್ ಹೆಡ್ ಏಕ್ ಇಲ್ಲಿ ಬ್ಯಾಕ್ ಸೈಡ್ ಹೆಡ್ ಏಕ್ ಬಪ್ಪ ಚಾನ್ಸ್ ಆಗಿದೆ ಅದಕ್ಕೆ ನಂಗೆ ನೋಡೋದಿಲ್ಲ ಒಂದು ಇನ್ನೊಂದು ಬಂದು ಕಣ್ಣು ಸಿಟಿ ಪಾರ್ವೆ ಕಮ್ಮಿ ಆಡಬೇಕು ರಿಫ್ರಾಕ್ಟಿವ್ ಎರರ್ಸ್ ಅನ್ನ
ಅದು ನೆರಬಲ್ ಎಲ್ಲಾಗೂ ನೆರೆಯಾಗಿ ಆಡೋಕು ಆ ರಿಫ್ರಾಕ್ಟಿವ್ ಎರರ್ ಆಡೋನ್ ಏನ್ ಮಾಡ್ಲಕ್ಕ ಮಯೋಪಿ ಅಥವಾ ಶಾರ್ಟ್ ಸೈಟ್ ಕಿಟ್ಟ ಪಾರ್ವೆನ ಅವಕ್ಕ ಸಾರ ನೋಡೋದು ಮುಡಿದ್ರ ಬಟ್ ಡಿಸ್ಟೆನ್ಸ್ ನ ತೋರ ಅವಕ್ಕ ಡಿಸ್ಟೆನ್ಸ್ ನೋಡೋದ್ರೆ ಏನ್ ಮಾಡಿಲ್ಲ ಕಣ್ಣಿತ್ತು ಸ್ಟ್ರೈನ್ ಮಾಡಿ ಕಣ್ಣು ಸುರುಕಿ ನೋಡಿಯಾರ ಅತ್ತ ಮಾಡಿ ನೋಡೋಣ ಏನಾರಂದ್ರೆ ಐ ಮಸಲ್ಸ್ ಎಲ್ಲ ಫೆಟ್ಟಿಗಾರ ಫೋರ್ ಹೆಡ್ ಮಸಲ್ಸ್ ಫೆಟ್ಟಿಗ್ ಆಗಬೇಕು ಅದೊಂದು ಹೆಡ್ಏಕ್ ಬರಾಕು ಇದೆರಡು ಮೇನ್ ರೀಸನ್ ಬಂದು ರಿಫ್ರಾಕ್ಟಿವ್ ಎರರ್ ಆಡೋಕಾಗ ಹೆಡ್ಏಕ್ ಬಂದ್ರ ಮೋಸ್ಟ್ಲಿ ಆಕ್ಸಿಪಿಟಲ್ ಹೆಡ್ಏಕ್ சம்டைம்ஸ் ஃப்ராண்டல் ஹெட்டேக் வந்து பராக்கும் அதனால யங்கர் ஏஜ் குரூப் குருவங்க அதாவது ஸ்கூல் அண்ட் காலேஜ் கோயிங் குருவங்க ஹெட்டேக் ಅಂದಟ್ಲೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐಎ ಚೆಕ್ ಮಾಡಿಬಿಡು ಐಎ ಚೆಕ್ ಮಾಡಿ ಅದು ನಾರ್ಮಲ್ ಅಟ್ಲೆ ಬೇರೆ ಟೆಸ್ಟಿಂಗ್ ಹೋಗಬೇಕು ಐಎ ಟೆಸ್ಟ್ ಮಾಡೋದೇ ಬೇರೆ ಸಿಟಿ ಸ್ಕ್ಯಾನ್ ಎಂಆರ್ಐ ಸ್ಕ್ಯಾನ್ ಆ ಟ್ರೀಟ್ಮೆಂಟ್ ನ್ಯೂರಾಲಜಿಸ್ಟ್ ಹೋಗೋದೆಲ್ಲ தேவைப்பட ಯಾಕಂದ್ರೆ ಅದೆಲ್ಲ ನಾರ್ಮಲ್ ಅಟ್ಲೆ ಬಿಡಿ ಐಯೋಗ ಟ್ರಬಲ್ ಅಟ್ಲೆ ಹೆಡ್ಡೇಕ್ ಬಂದಿರಟ್ಲ அதனால ಫಸ್ಟ್ ಒಂದು ಐ ಚೆಕಪ್ ಮಾಡಿಬಿಡಿ ವಿಷನ್ ಒಳಗಡೆ ಅಂದ್ರೆ ಅದಕ್ಕಿಂತ ಬೇರೆ ಇದಕ್ಕೆ ಹೋಗಬೇಕು ಬೇರೆ ಟ್ರೀಟ್ಮೆಂಟ್ಗೂ ಟೆಸ್ಟ್ಗೂ ಹೋಗಬೇಕು ಗಣೇಶ್ ಪರಮೇಶ್ ಮಾತಾಡಿ ಪರಮೇಶ್ ಡಾಕ್ಟರ್ ನಮಸ್ಕಾರ ಮುಂದೆ ವಾಯ್ಸ್ ಸ್ವಲ್ಪ ಒಳ್ಳಂಗ್ ಕೇಪ್ಲ ಈಗ ಕೇಳ್ತಾರೆ ಏನ ಹೆಣ್ಣುಗ 3 ವಯಸ್ಸು ಆಗಿಡ್ದೆ ಲಾಸ್ಟ್ 2 years ಇಂದ ಮೈಲ್ಡ್ ಸ್ಕ್ವಿಂಟ್ ಐ ಟ್ರಬಲ್ ಆಡ್ದೆ ಹೆಂಗ ಶಂಕರ ನೇತ್ರಾಳಿ ಆದೋಗೆ ಸುರೇಂದ್ರನ್ ಒಂದು ಡಾಕ್ಟರ್ ಸರ್ ತೋರ್ಸಿದ್ಯೋ ತಾವು 1 year ಮೊದಲು ನೋಡಿಟ್ಟು ಅಪ್ರ ಮೈಲ್ಡ್ ಆತಾಡ್ದೆ அடுத்த லெவல் ஓல சர்ஜரி ಮಾಡಕ್ರ ಅಲ್ಲ ನೀ ಈಗ தேவையிಲ್ಲ 6 months ಕೈದು ಬಾಂದ 6 months ಕೈದು ಹೋದೆ ಮರ್ಚಿ ಅದುವೇ ಹೇಗಿದ ಈಗ ಮತ್ತೆ தேவையிಲ್ಲ ಎಂದು ಈಗ ಮರ್ಚಿ 6 months ಕೈದು ಬಾಂದನೆ ಒಂದು ಲೈಟ್ 2-3 ಬೇಸಿಕ್ ಒಂದು ಎಕ್ಸರ್ಸೈಸ್ ಎಣ್ಣನ ಟ್ರೈ ಮಾಡಿ ಇದನ್ನ ಮಾಡ್ಚೋ ಮುಡದಲ್ಲೋಗ ಸರ್ಜರಿ ಇಲ್ಲ ನಂಗೆ ಬಿರ್ಕಿ ಬಿಡುವ ಅತ್ತನ್ನ ಇದು ನಿಂಗೆ ಸಜೆಷನ್ಸ್ ಎತ್ತೆ ಡಾಕ್ಟರ್ 6 ಗಂಟೆನ ತಮಿಳ್ನಾಗ 6 ಗಂಟೆನ அதாவது அந்த சாதாரணமா எனக்கு அது ஏகக்கூடாது பட் சிலர் ஏதாவது 1.5 ಗಂಟೆ ಹೀಗೆರ ಬಟ್ ಇಟ್ಸ್ ನಾಟ್ ಎ ಕರೆಕ್ಟ್ ಟರ್ಮ್ ನಂಗೆ ಬದಲು ಒಂದು ತಮಾಷೆಗೆ ಇದಕ್ಕೆ ಬಟ್ ಅದು ಕೂಡ ಪೇಷಂಟ್ ಏಸಕ್ಕೆ ಹರ್ಟ್ ಆರಾಮದೆ ಆಸ್ ಎ ಡಾಕ್ಟರ್ ನಿಂಗೆ ಅರ್ಧ ಒಂದು ಬಟ್ ಅದನ್ನ ಆ ಟರ್ಮ್ ಯೂಸ್ ಮಾಡக்கூடாது ಅಂತ ನಾನು ಇದನ್ನ ಹೇಳಿದೀಗ ಆ ಸ್ಕ್ವಿಂಟ್ ಎಂಬುದು ಇಂಗ್ಲಿಷ್ ಏನಾದ್ರೆ ಮೆಡಿಕಲ್ ಟರ್ಮ್ಸ್ ಸ್ಟ್ರಬಿಸ್ಮಸ್ ಅನ್ನ ಅದೆಲ್ಲ ಏನಂದ್ರೆ ನಂಗೆ 2 ಐಸ್ ಅಡದೆ ಬಟ್ ವಿ ಹ್ಯಾವ್ 2 ಐಸ್ ಬಟ್ ವಿ ಹ್ಯಾವ್ ಓನ್ಲಿ 1 ವಿಷನ್ ಕರೆಕ್ಟಾ ಇಲ್ಲ ಕರೆಕ್ಟ್ 2 ಐಸ್ ಐಟ್ಲು 2 ಕಣ್ಣು ತಗ್ತೀನಿ ನೋಡ್ಲ ಕೊಡಿ ಬಟ್ ಮೈಂಡ್ ನ ಪರ್ಸೀವ್ ಮಾಡಿದೇನ ಒಂದು ವಿಷಯ ಅಂತ ನಾ ಈಗ ಸ್ಕ್ರೀನ್ ನೋಡಿ ಮಾತಾಡಿದ್ದೆ ಅಂದ್ರೆ ಎನ್ನ ಕಣ್ಣು 2 ಇಲ್ಲಿ ಬಂದು ನಡೆದೆ ಅಂದ್ರೆ 2 ಕಣ್ಣು ಬೇರೆ ಬೇರೆ ನೋಡ್ರ ಬಟ್ எனக்கு 2 ಇಮೇಜ್ ಬರ ಬ್ರೈನ್ ಸೀಸ್ ಓನ್ಲಿ ಆಸ್ 1 அதுதான் ಮೆಕ್ಯಾನಿಸಮ್ ಕಂಡಿಪಾ ಅದು ಹಡೋದು ಆಗತಾ ವಿ ಕ್ಯಾನ್ ಸಿ ದಿ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಕಣ್ಣಗತ್ತ ಉಳಿತದ ಬೈನಾಕ್ಯುಲರ್ ವಿಷನ್ ಇದೆ ನನಗೆ 2 ಕಣ್ಣು ಅಟ್ಟಿ ಒಂದು ವಿಷನ್ ಇಸ್ 1 ಅದು ಒಳ್ಳೆ even though we have 2 eyes our vision is 1 ಆಗ ಸ್ಕ್ವಿಂಟ್ ಅಪ್ಪ ಎತ್ತ ವಿಷನ್ 1 ಅಂದ್ರೆ ಈಗ ಈ ಐಯೋ ಅದೇ ಆಡದೆ ಈ ಐಯೋ ಅದೇ ಪ್ಯಾರಲಲ್ ಆಡದೆ ಬೋತ್ ಐ ಶುಡ್ ಬಿ ಪ್ಯಾರಲಲ್ ಲೈಕ್ ರೈಲ್ ಟ್ರ್ಯಾಕ್ ಮಾತಾಡುತ್ತೆ ರೈಲ್ಸ್ ಮಾತಾಡೋದು ಈ ಸೈಡ್ ರೈಲ್ ಇದೆ ಆಡೋದು ಅದು ಬಂದು ಮರ್ಜ್ ಆಗಕೂಡದು ಇಟ್ ಶುಡ್ ಗೋ ಪ್ಯಾರಲಲಿ ಅದೇ ಮಾತ್ರ ನನಗೆ ಐಸ್ ಆಲ್ಸೋ ಶುಡ್ ಲುಕ್ ಪ್ಯಾರಲಲಿ ಆಗ ಏನಾರ 2 ಐಸ್ ಪಾಪ ವಿಷನ್ ಹೋಗಿ ಈ ರೆಟಿನಾಗ ಬಂದ್ರ ಈ ರೆಟಿನಾಗ ಬಂದ್ರ ಮಾಡ್ರ ಆಪ್ಟಿಕ್ ನರ್ವ್ ವರ ಬ್ರೈನ್ ವರ ಬ್ರೈನ್ ಬಂದು 1 ಇಮೇಜ್ ನಂಗೆ ಇದು ನಾರ್ಮಲಿ ಎಲ್ಲ ನಡುವುದು ಸ್ಕ್ವಿಂಟ್ ಏನಂದ್ರೆ 1 ಐ ಮೇ ಬಿ ನಾರ್ಮಲ್ ಅದರ್ ಐ ಮೇ ಬಿ a little deviated that's called the deviated eye ena either deviated like this or deviated outwards or deviated up or deviated down ಅದು ಅಡಾಕು ಸಿಲರ್ಗೆ 2 ಕಣ್ಣು ಡಿವಿಯೇಷನ್ ಅಡಾಕು ಒಂದು ಕಣ್ಣು ಮೇ ಬಿ ಡಿವಿಯೇಟೆಡ್ ಅದರ್ ಐ ಮೇ ಬಿ ಡಿವಿಯೇಟೆಡ್ ಎತ್ತು ಬೇಕು ಈಗ ಇತ್ತು ನೋಡೋಣ ಇಟ್ ಲುಕ್ ಸ್ಟ್ರೇಟ್ ನಂಗೆ ಈ ಸೈಡ್ ತಿರುಗಿ ನೋಡೋಣ ನಂಗೆ ಮೊಗದ ತಿರುಗಾದ್ರೆ ಕಣ್ಣು ಮಟ್ಟು ತಿರುಗಿಲು ಕೂಡ ಇತ್ತು ನೋಡೋಣ ಅದು ಪ್ಯಾರಲಲ್ ಆಗೋದು ಈ ಸೈಡ್ ಪ್ಯಾರಲಲ್ ಆಗೋದು ಮೇಲೆ ನೋಡ್ಲಿ ಪ್ಯಾರಲಲ್ ಆಗೋದು ಕೀ ನೋಡ್ಲಿ ಪ್ಯಾರಲಲ್ ಆಗೋದು ಇದು ಪ್ಯಾರಲಲ್ ಆಡೋದು ಬಟ್ ಸ್ಕ್ವಿಂಟ್ ನೋಗ ಏನಾರ ಒಂದು ಐ ಬಂದು ಮೈಲ್ಡ್ ಡಿವಿಯೇಷನ್ ಅಟ್ಲ ಹೋದು ಆಗ ಏನಾರ ಸ್ಕ್ವಿಂಟ್ ನೀನ ಬಟ್ ಅದು ಆಬ್ವಿಯಸ್ ನಂಗೆ ತೋರವ ನೋಡೋದು ಮುಖ್ಯವಾದ ದಾರಗ ಕುನವೆ ದಾರಗ ಒಂಚೆಲ್ಲ the mother of the child will initially look for it ಅವಕ್ಕಂತ ತೋರ ಅವಕ್ಕೆ ಡಾಕ್ಟರ್ ಹೋಗಿ ಅವಕ್ಕೆ ಅರ್ಧಾರ ಏನ ಕೂಸ್ಕೊಂಡು ಕುನ್ನ ಕಣ್ಣು ವ್ಯತ್ಯಾಸ ಮಾಡಿದ್ರೆ ತೋರ ಅದು ಸಿಲರ್ಗ ಫೋಟೋಸ್ ಐತಿ ನೋಡೋಣ ತೋರ ಈಗ ನಂಗೆ ಸೆಲ್ ಫೋನ್ ಅಡಿಕಡಿ ಫೋಟೋ ಐತಿ ನೋಡೋಣ ಕುನಿಮೆ ನಂಗೆ ಅಡಿಕಡಿ ಫೋಟೋ ಐತಿನ ಆ ಫೋಟೋ ನೋಡಿದ್ರೆ ಡಿಫರೆನ್ಸ್ ತೋರ ಆಗತ್ತೆ ಡಾಕ್ಟರ್ ಬಪ್ಪು ಚಾನ್ಸ್ ಆಡದೆ ಇನ್ನ ಅಪ್ಪರ ಆಬ್ವಿಯಸ್ ಅಟ್ಲ ನಮ್ಗೆ ನೋಡಿದ್ರೆ ತೋರಿಟ್ರೆ ಬಂದಿಲ್ಲ ಮೈಲ್ಡ್ ಡಿಗ್ರೀಸ್ ಬಂದು ಮೋಸ್ಟ್ಲಿ ದ ಮದರ್ ವಿಲ್ ಫೈಂಡ್ ಔಟ್ ಬಟ್ ಸಮಟೈಮ್ಸ್ ದ ಮದರ್ ಬಿಡಿ ತೋರಾದ್ರೆ ಡಾಕ್ಟರ್ ಬಪ್ಪರೆ ಡಾಕ್ಟರ್ ನೋಡನೆ ಡಿವಿಯೇಷನ್ ನಡೆದಿಂದ ಹೇಗೋ ಮೈಲ್ಡ್ ಡಿವಿಯೇಷನ್ ಬಗ್ಗೆ ಅಸ ಕವಲ ಪಡ್ತೇವಿಲ್ಲ ಬಟ್ ನಿಂಗೆ ಮೇನ್ ಏನ ನೋಡೋದ್ರೆ 3.5 year ಚೈಲ್ಡ್ ಅಪ್ನೆ ಆ ಚೈಲ್ಡ್ 2 ಕಣ್ಣು ವಿಷನ್ ಒಳಗಡೆ ಅಂತ ಕೇಳಿದ್ರು ಡಾಕ್ಟರ್ 2 ಕಣ್ಣು ಮಾತಿ ವಿಷನ್ ನೋಡೋದು ಸೆಪರೇಟ್ ನೋಡೋದು ಅಟ್ ಅ ಟೈಮ್ 2 ಓಪನ್ ಮಾಡಿ ನೋಡೋದು ಒಂದ್ ಐ ಕವರ್ ಮಾಡಿ ನೋಡೋದು ಈ ಐ ಕವರ್ ಮಾಡಿ ನೋಡೋದು ಆಗ 2 ಐ ಓಪನ್ ಮಾಡಿ ನೋಡೋದು ಕವರ್ ಮಾಡಿ ನೋಡೋದ್ರೆ
ಎರಡು ಐಗೆ ಪ್ರಾಪರ್ ವಿಷನ್ ಹಡದೆ ಅಂತ ನೀವು ಏನ್ ಅರ್ಥ ಮಾಡಕ್ ಹೋದ್ರೆ ದ ಚೈಲ್ಡ್ ಇಸ್ ಓಕೆ ಈಗಿನದಕ್ಕೆ ಅವಸರ ಪಡ್ತೇವಿಲ್ಲ. ಬಟ್ ಒಂದ್ ಅಯ್ಯೋಗ ಡಿವೇಟೆಡ್ ಅಯ್ಯೋಗ ಸರಿ ವಿಷನ್ ಕಮ್ಮಿ ಆಡದೆ ಈ ನಾರ್ಮಲ್ ಆಗಿ ಮಾಕಿ ಇಲ್ಲೇ ಅಂತ ಹೇಳ್ರೆ ಈಗವೇ ಟ್ರೀಟ್ಮೆಂಟ್ ಮಾಡೋದು ನೋಡಿದ್ವಿ. ಅದಕ್ಕೆ ಸರ್ಜರಿ ಟ್ರೀಟ್ಮೆಂಟ್ ನೆಂಚಬೇಡ, ಅದಕ್ಕೆ ಐ ಎಕ್ಸರ್ಸೈಸ್ ಕೊಡಾಕು ಮೇನ್ ಆ ಬಂದು ಅವ್ರಿಗೆ ಕಣ್ಣು ಐ ಎಕ್ಸರ್ಸೈಸ್ ಅದು ಮಾಡೋದು ಏನ ಅದೇ ಮತ್ತೆ ಅಡಿಕಡೆ ಅಕಾಮಡೇಷನ್ ಮಾಡಿದ್ದು ಹೇಗಿರ್ಬೇಕು ಇದೆಲ್ಲ ಮೈಲ್ಡ್ ಅಂದ್ರೆ ಡಾಕ್ಟರ್ ಕರೆಕ್ಟ್ ಪೇಷಂಟ್ ನೋಡಿ ಹೇಗಾಕು. ಬಟ್ ಮೋಸ್ಟ್ಲಿ ಮೈಲ್ಡ್ ಡಿಗ್ರಿ ಅಟ್ಲೆ ಅದಕ್ಕೆ ಅಂಜಬೇಕಾಗುತ್ತೆ, ಮೇಜರ್ ಅಟ್ಲೆ ಅದಕ್ಕೆ ಸರ್ಜರಿಗೆ ಹೋಗ್ತಾರೆ. ನನ್ರಿ ಡಾಕ್ಟರ್ ನನ್ರಿ. ಹಲೋ ಈಗ ಡಾಕ್ಟರ್ ಬಿಕಾಸ್ ಸುರೇಶ್ ಕೇಳ್ತು ನೋಡಿ. ಇಲ್ಲ ಈಗ ನಾನು ನೆಕ್ಸ್ಟ್ ಟಾಪಿಕ್ ಅಡ್ದೆ ಟೈಮ್ ಅಟ್ರ ನೋಡಿಲ್ವಿ ಡಾಕ್ಟರ್ ನಂಗ ಬಿಕಾಸ್ ಆಫ್ ದ ಟೈಮ್ ಫ್ಯಾಕ್ಟರ್ ಯಾಕಂದ್ರೆ ಈ ಐ ಟಾಪಿಕ್ ಅಪ್ಪರ ಇಂಟ್ರೆಸ್ಟಿಂಗ್ ನಡೆದ நிறைய ಕ್ವಶನ್ಸ್ ನಡೆದ ಆಡಿಯನ್ಸ್ ಬೇರೆ ಹೇಗೋದು ಬಂದಿಲ್ಲ. ಟುಡೇ ಇಸ್ ದ 31st of May. ಅದನ್ನ ಜನರಲ್ ಒಂದು 5 minutes ಗೆ ಓಕೆ ಓಕೆ ಅದನ್ನ ಸ್ಲೈಡ್ಸ್ ಬೇಡ, ನಿಂಗೆ ಜನರಲ್ ವರ್ಲ್ಡ್ ಟಾಪಿಕ್ ಏನ ಇದು ಮಾಡೋದು ಅನ್ನೋದನ್ನ ಜನರಲ್ ಆಗಿ ಹೇಳ್ಪ್ಲ then we can close the session. ರೈಟ್ ಸ್ಟಾರ್ಟ್ ಮಾಡಕಂದ್ರ ಈ ಐ ರಿಲೇಟೆಡ್ ಒಂದು ಕ್ವಶನ್ ಇಲ್ಲ ತಾನೆ ಗಣೇಶ್ ಚಾಟ್ ಬಾಕ್ಸ್ ಗೆ? I have a question, Shiva. I have a question. Okay, yeah. Maharajan, okay. Hello. Doctor, ನಮಸ್ಕಾರ. ನಿಮಗೆ ಕಣ್ಣು ತರದು ಮುಚ್ಚೋದು ಅಪ್ರ ಒಳ್ಳಿತ್ತು ಅತಂದು ಇದೆ ಅಡಿಕಡಿ. ಬಟ್ ಏನ ಪ್ರಾಬ್ಲಮ್ ಆಕ್ಚುಲಿ ರಿವರ್ಸ್. ಏನ ಕಣ್ಣು ಎಸ್ಪೆಷಲಿ ರೈಟ್ ಐ ಬಂದು ಅಪ್ರ ಅದು ಮಾಡುದು ಮುಚ್ಚಿ ತರದ್ರ ಈವನ್ ಈ ಸೈಡೆ ದಟ್ಸ್ ಕಾಲ್ಡ್ ಹೆಮಿಫೇಶಿಯಲ್ ಸ್ಪ್ಯಾಸಮ್ ಅನ್ಗೆ ಈಗಿರ ಅದು ಆಕ್ಚುಲಿ ಏನಂತ ಬಂದ್ರ ಅದು ಏನ ಸಪೋಸ್ ಈಗ ನಂಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಈಗ ನೋಡೋಣ ಈಗ ಇದು ಕಂಪ್ಯೂಟರ್ ಆಗ ಅಪ್ಪರ ಇದ್ದಾರೆ ಆಕ್ಚುಲಿ ಅದು ಈವನ್ ನನಗೆ ಸೋಷಿಯಲ್ ಇದು ಕೂಡ ನಾವು ಇದು ಕಷ್ಟಪಡಿದೆ. ಡಾಕ್ಟರ್ ಮಹಾರಾಜ್ ಅಂದ್ರ ನಾ ಮೆಡಿಕಲ್ ಡಾಕ್ಟರ್ ಅಲ್ಲ, ನಾ PhD ಇನ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. PhD ಓಕೆ ಓಕೆ ಎಲ್ಲಿದ್ದೀರಿ ಸರ್ ಈಗ? ನಾ ಹುಟ್ಟಿದ್ದೆ ಸರ್. ಹುಟ್ಟಿದ್ದಿ ಓಕೆ. ಇದನ್ನೋಗಿ ಏನಂದ್ರೆ ಟ್ವಿಚಿಂಗ್ ಆಫ್ ದ ಐಸ್ ಅಂತ ಹೇಳಿದೆ, ಅದಾவது ಮಸ್ಕ್ಯುಲರ್ ಟ್ವಿಚಿಂಗ್ ಏನ, ಅದಾவது ಕಣ್ಣು ತುಡಿಚಿರಾತಂದ ಏನ ನನಗೆ ತಮಿಳಿನಲ್ಲಿ ಕಣ್ಣು ತುಡಿಚಿರಾತ ಏನ ಅದು ಬಂದು ದಾರಿಗೆ ಬೇಕಲ್ಲಿ ಬರಾಕು ಒಂದು ಓವರ್ ಸ್ಟ್ರೈನ್ ಅಲ್ಲಿ ಬರಾಕು ವರ್ಕ್ ಕೆಟ್ಲಿ ಬರಾಕು ಇಲ್ಲಿ ಹೆಲ್ತಿ ಇಂಡಿವಿಜುವಲ್ಸ್ ಸಪರೇಟ್ ಬರಾಕು ಅದು ಬಂದು ಟ್ವಿಚ್ ಆರ ಕಣ್ಣು ಟ್ವಿಚ್ ಆಗಿ ಅದು ಸರಿಯಾಗಿ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದು ಮಾಡ್ತೇವೆ. ಈಗ ನಿಂಗೆ ಬಪ್ಪದು ಏನಂದ್ರೆ ಹೆಮಿಫೇಶಿಯಲ್ ಸ್ಪ್ಯಾಸಮ್ ಎಂಬುದು ಒನ್ ಸೈಡ್ ಆಫ್ ದ ಫೇಸ್ ವಿಲ್ ಬಿ ಹೆಮಿ ಅಂದ್ರೆ ಹಾಫ್ ಹೆಮಿಸ್ ಫೇಶಿಯಲ್ ಒನ್ ಸೈಡ್ ಫೇಸ್ ಬಂದು ಟ್ವಿಚ್ ಆಗ ಇದು ಬಂದು ಆಕ್ಚುಲಿ ಕಣ್ಣಿನ ಟ್ರಬಲ್ ಅಲ್ಲ, ಇದು ಬಂದು ಇಟ್ಸ್ ಅ ನರ್ವಸ್ ಟ್ರಬಲ್. ಬಟ್ ಅದು ಇದ ಪರ್ಟಿಕ್ಯುಲರ್ ರೀಸನ್ ಎಂಬುದು ನಂಗೆ ಟಕ್ ನೋಡಿ ಹೇಗೋದು ಮುಡಿ. ಈಗ ನೋಡೋ ಟ್ವಿಚಿಂಗ್ ನನಗೆ ತೋರಿ ನಡೆದೆ, ಬಟ್ ಇದ ರೀಸನ್ ನಂಗೆ ಹೇಗೋದು ಮುಡಿಯ. ಇದಕ್ಕೆ ಬಂದು ನಂಗೆ நிறைய ಇನ್ವೆಸ್ಟಿಗೇಷನ್ಸ್ ಮಾಡಿ ವಿ ಕ್ಯಾನ್ ಫೈಂಡ್ ಔಟ್ ಏನಾಗೈಟ್ ಬಂದ್ರ ಸಿಲರ್ಗೆ ಏನಂತ ಇನ್ವೆಸ್ಟಿಗೇಷನ್ ಮಾಡಿ ನಾರ್ಮಲ್ ಅಡಾಕು ಅದು ಆಟೋಮೆಟಿಕ್ ಆಗಿ ಬಂದ್ರ ಆಗ ಮಸಲ್ ಟ್ವಿಚಿಂಗ್ ಎಂಬುದು ಬೇರೆ, ಸ್ಪ್ಯಾಸಮ್ ಎಂಬುದು ಬೇರೆ. ಈಗ ನಿಂಗೆ ಬಂದು ಹೆಮಿಫೇಶಿಯಲ್ ಸ್ಪ್ಯಾಸಮ್ ಅಂದ್ರೆ ಒನ್ ಸೈಡ್ ನಾಟ್ ಓನ್ಲಿ ಐ ಈವನ್ ದಿ ಆಂಗಲ್ ಆಫ್ ದ ಮೌತ್ ಅಂತಾರ ಇದು ಇದಾಗಬೇಕು. ಬಟ್ ಸಿಲರ್ಗೆ ಫೇಶಿಯಲ್ ನರ್ವ್ ಅಂತ ಹೇಳಿದೆ, ಅದಾவது 7th cranial nerve ಅನ್ನ ನಮ್ಮ ಮುಂದೆ ಇದಕ್ಕೆ ಆಪ್ಟಿಕ್ ನರ್ವ್ ಎಂಬುದು 2nd cranial nerve, 7th cranial nerve ಎಂಬುದು ಫೇಶಿಯಲ್ ನರ್ವ್ ಎಂಬುದು ಇಲ್ಲಿ ದಾರಿ ಬಂದ್ರ ಅದಾವುದು ಇಲ್ಲಿಗೆ ಹೋಗ್ಬೋದು. ಇಟ್ ಈಸ್ ಅ ಮೋಟಾರ್ ನರ್ವ್. ಆ ಫೇಶಿಯಲ್ ನರ್ವ್ ಬಂದು ಏನಂದ್ರೆ ಇಟ್ ಸಪ್ಲೈಸ್ ಆಲ್ ದ ಮಸಲ್ಸ್ ಆಫ್ ದ ಫೇಸ್, ಅದಾவது 1/2 ಆಫ್ ದ ಫೇಸ್. ಆಗ ಈ ಸೈಡ್ ಬಪ್ಪ ಫೇಶಿಯಲ್ ನರ್ವ್ ಈ ಹಾಫ್ ಸಪ್ಲೈ ಮಾಡ್ರ, ಈ ಸೈಡ್ ಬಪ್ಪದು ಬಂದು ಇಲ್ಲಿಗೆ ಫೇಸ್ ಸಪ್ಲೈ ಮಾಡ್ರ. ಆಗ ಆ ಫೇಶಿಯಲ್ ನರ್ವ್ ನೋಗಿ ಏದಾದ್ರು ಒಂದು ಟ್ರಬಲ್ ಅಟ್ಲಿಯೋ ಆಗಾಕು ಟ್ವಿಚಿಂಗ್ ಆಗಾಕು ಕಣ್ಣದೆ ಮುಚ್ಚಿ ತರದಾಗ ನಂಗೆ ಏನೋ ಸಂಗಡ ಬಟ್ರ ಹೊರ ಸೊಪ್ಪನ ನೋಡೋಕು ಮಾತಾಡಿ ಮಾಡಿ ಒಂದು ಸಂಗಡ ಬಟ್ರ ಅದು ಒಂದು ಎಫೆಕ್ಟ್ ಅಟ್ಲಾಡಾಕು. ಸೊ ನಿಂಗೆ ಸಿಲರ್ಗೆ ಸೈಕಲಾಜಿಕಲೇ ಕೂಡ ಬರಾಕು. ಅದಾದ ಮುಖ್ಯವಾಗಿ ಲೇಡೀಸ್ಗೆ ಹಿಸ್ಟೀರಿಯಾ ಅಂತ ನಂಗೆ ಏನ ಯೂಶಲಿ ಗರ್ಲ್ಸ್ ಅಡೋಲೆಸೆಂಟ್ ಗರ್ಲ್ಸ್ ಅಂಡ್ ಲೇಡೀಸ್ ಎಸ್ಪೆಷಲಿ ಹಿಸ್ಟೀರಿಯಾ ಎಫೆಕ್ಟ್ ಆಗೋದು ಅವಕ್ಕೂ ಕೂಡ ಮಸಲ್ಸ್ ಎಲ್ಲ ಟ್ವಿಚ್ ಆಗಾಕು ಅದು ಹಿಸ್ಟೀರಿಯಾ ಟ್ರೀಟ್ಮೆಂಟ್ ಅದು ಸರಿ ಆಗ್ತದೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಅನ್ ಆರ್ಗಾನಿಕ್ ಲೀಷನ್, ಇಟ್ ಮೇ ಬಿ ಅ ಫಂಕ್ಷನಲ್ ಲೀಷನ್, ಇಟ್ ಮೇ ಬಿ ಅ ನರ್ವಸ್ ಲೀಷನ್ ಆಲ್ಸೋ. ನಂಗೆ ಹೇಳೋದು ಮುಗಿಯ. ಬಟ್ ಇದಕ್ಕಾಗಲೇ ಕುರಿಪಿಟ್ಟಿದ್ದ ಒಂದು ಟೆಸ್ಟ್ ಇಲ್ಲ. ಮೇನ್ ಆಗಿ ಒಂದು MRI ಮಾಡೋದು ಇದಾರ, MRI ಒಂದು ಅದಕ್ಕೆ ಮುಂದೆ ಒಂದು CT ಸ್ಕ್ಯಾನ್ ಮಾಡೋದು ಇದಾರ, ಎಕ್ಸ್ರೇ ಎತ್ತಿರಾಕೋ ಇಲ್ಲ ನರ್ವಸ್ ಸ್ಟಿಮ್ಯುಲೇಷನ್ ಎತ್ತರದಿಂದ ನರ್ವಸ್ ಸ್ಟಿಮ್ಯುಲೇಟ್ ಮಾಡಿ ನೋಡ್ತಾರೆ ಇದಾರಕೋ, ಅಲ್ಟ್ರಾಸೌಂಡ್ ಥೆರಪಿ, ಸೋ ಮೆನಿ ವೇರಿಯೇಷನ್ಸ್ ಆರ್ ದೇರ್. ಯಾಕೆ ಈಸಗ ವೇರಿಯೇಷನ್ಸ್ ಆಡದೆ ಈಸಗ ಒಂದು ಡಯಾಸ್ಪೋರಾ ಆಫ್ ಇನ್ವೆಸ್ಟಿಗೇಷನ್ ಆಡದಂದ್ರೆ ಪ್ರಾಪರ್ ಟ್ರೀಟ್ಮೆಂಟ್ ಇಲ್ಲೇ ಬಂದ್ಗೆಟ್ ಪ್ರಾಪರ್ ಟ್ರೀಟ್ಮೆಂಟ್ ಇಲ್ಲದಪ್ಪ ಈಸಗ ಇನ್ವೆಸ್ಟಿಗೇಷನ್ ಮಾಡಿ ನೋಡೋದು ಕಡ್ಡಾಯನೇ ನಮ್ಗೆ ಇದ್ದ. ನಂಗೂ ಒಂದು ಆದಂಗ ನೋಡಿಬಿಟ್ಟು ಏನಂತ ಫಾಲ್ಟ್ ಇಡದೆ ನೋಡಿಬಿಟ್ಟು ನನಗೆ ಒಂದೊಂದು ಡಾಕ್ಟರ್ ಹೇಗೋನಿ ಆ ಟೆಸ್ಟ್ ಮಾಡೋದು ಏನ ಮೋಸ್ಟ್ಲಿ ಯು ಕ್ಯಾನ್ ಗೋ ಟು ಎ ನ್ಯೂರಾಲಜಿಸ್ಟ್ ಪ್ರಾಬ್ಲಿ ನಿಂಗೆ ಹೋಗಿ ಇದು ಮಾಡಿದ್ದಾರೆ ಕನ್ಸಲ್ಟ್ ಮಾಡಿದ್ದಾರೆ ಅವಾಗ ಇದೆಲ್ಲವೇ ಹೇಳಿದಾರ. ಬಟ್ ಹೇಗೆ ಬಿಡಿ ಟ್ರೀಟ್ಮೆಂಟ್ ತಂದಿದಾರ ಅದು ಕ್ಲಿಯರ್ ಆಗೋದು ಹಠಾಕು. ಬಟ್ ಏನಾದ್ರು ಇದ್ರಾಗ ನಂಗಾಗ ಒಂದು ಪೊರ್ಮೆ ಇಸ್ ವೆರಿ ಇಂಪಾರ್ಟೆಂಟ್, ಅದಾದ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದು ಮ್ಯಾಜಿಕಲ್ ಕ್ಯೂರ್ ಈಗವೇ ಒಂದೇ ಜನ ತಪ್ಪದು ಮುಡಿಯ ಅದ ಅಟ್ಟು ನಡಾಕ ಸಮ್ಟೈಮ್ಸ್ ಇಟ್ ಮೇ ಬಿ ಲಾಂಗ್ ಕ್ರಾನಿಕ್ ಪ್ರಾಬ್ಲಮ್ ಆಡಾಕ ಲೈಫ್ ಲಾಂಗ್ ಅಟ್ಟಂಗೂ ಹಡಾಕು ನಂಗೆ ಇಲ್ಲೇ ಮನೆಗಿಲ್ಲ
ಬಟ್ ಎನಿಯೋ ನಿಮಗೆ ಟ್ರೀಟ್ಮೆಂಟ್ ಅದೇ ಎತ್ತಿದ್ರೆ ಅದು ಸ್ಟಾಪ್ ಮಾಡಬೇಡ, ಕಂಟಿನ್ಯೂ ಮಾಡಿ. ಬಟ್ ಫೇಶಿಯಲ್ ಮಸಲ್ ಎಕ್ಸರ್ಸೈಸ್ ವಿಲ್ ಹೆಲ್ಪ್ ಯು, ಅದನ್ನ ನಿಂಗೆ ಮಾಡಾಕು. ಮೋಸ್ಟ್ಲಿ ಇದು ಮಗ ರಬ್ ಮಾಡಿನೇ ಇದ್ಲೇ ಓರಳವ್ಗ ಅದರಿಂದ 100% ಕ್ಲಿಯರ್ ಅಂದ್ರೆ ಒಂದು ಫಿಸಿಯೋಥೆರಪಿ ಮಾಡಕತ್ತ ನಂಗ. ಫಿಸಿಯೋಥೆರಪಿ ಮಾಡೋದು ಸಮ್ಟೈಮ್ಸ್ ಅಲ್ಟ್ರಾಸೋನಿಕ್ ಸ್ಟಿಮ್ಯುಲೇಷನ್ ಅಂತ ಹೇಗಿರ ಅದು ಫಿಸಿಯೋಥೆರಪಿಸ್ಟ್ ಕೊಟ್ಟಾರ, ಅತಿ ಮಾಡಾಕು. ನಿಂಗ ಅದು ಏದು ವ್ಯವಸ್ಥೆ ಇರೋದು ನೋಡ್ವಿ, ಇಲ್ಲ ಊಟಿಗೆ ಬೈಕಲೆ ಒಂದ್ ಜನ ಬಂದು ನೋಡ್ವಿ, ನಾ ಎತ್ತು ಬೆವರ ನಿಂಗೆ ಡೀಟೇಲ್. ಡಾಕ್ಟರ್ ಒಂದು 3 ಕ್ವಶನ್ ಚಾಟ್ ವಿಂಡೋದ ಕಡದೆ 3 ಮೊತ್ತನ ಕೇತುಪ್ನೆ ನಿಂಗೆ ಒಂದು ಜನರಲ್ ಆನ್ಸರ್ ಮಾಡಾಕು. ಒಂದು ಬಂದು ಡಯಾಬಿಟಿಕ್ ಬಂದು ಈಗ ಹೆಂಗ್ ಬಡದಾಸನೆಗೂ ಒಂದು ನೆರೆಯ ಡಯಾಬಿಟಿಕ್ ಇಶ್ಯೂ ಅಡದೆ ಅವಕ್ಕ ಐ ಡಿಸಾರ್ಡರ್ ಕಾಣ ಚಾನ್ಸ್ ಅಡದೆಯಾ ಒಂದು. ಎರಡಾவது ಪುಣ್ಯ ಬಂದು ವಾಟ್ ಇಸ್ ದಿ ಬೆಸ್ಟ್ ಏಜ್ ಟು ಡೂ ಅನ್ ಐ ಟೆಸ್ಟ್ ಅವಾಗ ಬಂದು ಐ ಡಿಸಾರ್ಡರ್ ಅಡದೆ ಎಂಬುದನ್ನ ನಂಗೆ ಕಂಡುಹಿಡಿಯೋದು ಈಸಿಯಾನ ಯಾವ್ದು ಕ್ಲೂಸ್ ಅಡದೆಯಾ? ಇದು ಎರಡು. ಇನ್ನೊಂದು ಡಾಕ್ಟರ್ ಇಮ್ಯೂನ್ ಸಿಸ್ಟಮ್ ಈಗ ಐ ಡಿಸಾರ್ಡರ್ಸ್ ಬಂದು ಈ ಬ್ಯಾಕ್ಟೀರಿಯಲ್ ಕಂಜಕ್ಟಿವಿಟೀಸ್ ಎಲ್ಲ ಬಂದಿರ್ತವ, ಅದು ಬಂದು ಒನ್ಸ್ ಬಂದು ನೆಕ್ಸ್ಟ್ ಬರಾದಂಗೆ ಬಂದು ಅದು ಇಮ್ಯೂನಿಟಿ ಏದಾದ್ರು ಅಡದೆಯಾ ಅಂತ ಕೇಳ್ತಾರೆ. ಫಸ್ಟ್ ಬಂದು ಡಯಾಬಿಟಿಸ್ ಅಂತ ಹೇಳಿದ್ರು ದಟ್ ಇಸ್ ಆಲ್ಸೋ ಎ ಸಿಸ್ಟಮಿಕ್ ಡಿಸೀಸ್. ನಂಗೆ ಮುಖ್ಯವೇ ಏನಿಲ್ಲ ಡಾಕ್ಟರ್ಸ್ ಅಲ್ಲಿ ಸರಿ ಪೇಷಂಟ್ ಅಲ್ಲಿ ಸರಿ ಡಯಾಬಿಟಿಸ್ ಎಂಬುದು ಶುಗರ್ ಲೆವೆಲ್ ತಾ ಅತ್ಯಂತ ಜನ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟು ಅದು ಡಯಾಬಿಟಿಸ್. ಒಂದ್ ಸೆಕೆಂಡ್ ಜಗನ್ ನಾವು ಮೀಟಿಂಗ್ ಇದೆ. ಆಗ ಡಯಾಬಿಟಿಸ್ ಇಸ್ ಅ ಸಿಸ್ಟಮಿಕ್ ಡಿಸೀಸ್ ಬರೋದು. ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಆಸ್ ವೆಲ್ ಎಸ್ ಪೇಷಂಟ್ ಏನಂದ್ರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಅದಕ್ಕೆ ಡಯಾಬಿಟಿಸ್. ಅದು ತವಿರ ನಂಗೆ ಅದು ಕಮ್ಮಿ ಆಗಬಹುದು, ನಂಗೆ ಎಲ್ಲ ನಾರ್ಮಲ್ ನೆಚ್ಚಿನ, ಬಟ್ ದಟ್ ಇಸ್ ನಾಟ್ ದ ಫ್ಯಾಕ್ಟ್. ಇಟ್ಸ್ ಅ ಸಿಸ್ಟಮಿಕ್ ಡಿಸೀಸ್ ಲೈಕ್ ಹೈಪರ್ ಟೆನ್ಷನ್. ನಂಗೆ ಹೈಪರ್ ಟೆನ್ಷನ್ ಬಿಪಿಗೆ ಏನಾದ್ರು ಹೇಳಿದ್ರು ಅದೇ ಇಟ್ ಅಪ್ಲೈಸ್ ಟು ದಿಸ್ ಒನ್ ಆಲ್ಸೋ. ಸೊ ಡಯಾಬಿಟಿಸ್ ಆಲ್ಸೋ ಸಿಸ್ಟಮಿಕ್ ಡಿಸೀಸ್ ವಿಚ್ ವಿಲ್ ಅಫೆಕ್ಟ್ ದಿ ಮೈಕ್ರೋವ್ಯಾಸ್ಕುಲೇಚರ್ ಅಂತ, ಅதாவது ಸ್ಮಾಲ್ ಬ್ಲಡ್ ವೆಸಲ್ಸ್ ಅಫೆಕ್ಟ್ ಮಾಡ್ತಾ. ಆಗ ಸ್ಮಾಲ್ ಬ್ಲಡ್ ವೆಸಲ್ಸ್ ಎಲ್ಲಿ ಆಡಿದ ಒಡಂಬು ಪೂರ ಆಡದೆ. ಸ್ಟಾರ್ಟಿಂಗ್ ಹೆಡ್ ಟು ಟೋ ಸ್ಮಾಲ್ ಬ್ಲಡ್ ವೆಸಲ್ಸ್ ಇಲ್ಲದ ಅಡದೇನ ಆಡುತ್ತೆ. ಬಟ್ ಐಯೋಗೆ ಏನಾಗ ನಂಗೆ ಕಂಡಿಡ್ತಾನೆ ಅಂದ್ರೆ ಬಿಕಾಸ್ ವಿ ಕ್ಯಾನ್ ಸಿ ದ ಐ ವೆಸಲ್ಸ್ ಡೈರೆಕ್ಟ್ಲಿ ಅದಕ್ಕೆ ಕಂಡಿಟ್ನ. ಬಟ್ ಡಯಾಬಿಟಿಸ್ ಅಂತ ಕಣ್ಣ ಅಫೆಕ್ಟ್ ಮಾಡ್ರ ಖಂಡಿತ, ಯಾಕಂದ್ರೆ ಅಲ್ಲಿ ಆಡೋ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗಿದ್ರೆ ಐ ವಿಷಯನೇ ಹೋಗೋದು ಚಾನ್ಸ್ ಅದ ಅಂತ. ಡಯಾಬಿಟಿಕ್ ರೆಟಿನೋಪತಿ ಐತೆನ, ಹೈಪರ್ ಟೆನ್ಸಿವ್ ರೆಟಿನೋಪತಿ ನಂಗೆ ಹೇಳಿದಂಗೆ ಡಯಾಬಿಟಿಕ್ ರೆಟಿನೋಪತಿ ಒಂದು ಟ್ರೀಟ್ ಆಡಿದೆ. ಅದು ಏನಲ್ಲ ಇದೇ ಮಾಕ ಬ್ಲಡ್ ವೆಸಲ್ಸ್ ಹೋಗಸ್ ಡ್ಯಾಮೇಜ್ ಆಗಿದ್ರೆ ಆಗ ನಂಗೆ ಕಣ್ಣು ಡ್ರಬಲ್ ತೋರಿನಟ್ರ ಕಣ್ಣಿಗೆ ಪಾರ್ವ ಒಳ್ಳಂಗಾಡ ಬ್ಲರಿಂಗ್ ಆಫ್ ವಿಷನ್ ಅಟ್ರ ಅದೊಂದು ನಂಗೆ ನೋಡೋಣ ಖಂಡಿತ. ಅದೇ ಮಾಕೆ ಐ ವಾಸ್ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗಿದ್ರೆ ಅದೇ ಮಾಕ ಬ್ಲಡ್ ವೆಸಲ್ಸ್ ಕಿಡ್ನಿ ಆಡಿದ್ರೆ ಮುಂದೆ ಹೆರಿಗೆ ಅಂತ ಕಿಡ್ನಿ, ಲಂಗ್ಸ್, ಹಾರ್ಟ್, ಸ್ಕಿನ್ ಎಲ್ಲಾದ ಅಫೆಕ್ಟ್ ಆದ ಆಗುವ ಡಯಾಬಿಟಿಸ್ ಸಿಸ್ಟಮಿಕ್ ಡಿಸೀಸ್ ಅಂತ ಖಂಡಿತ. ನಂಗೆ ಐ ಡಾಕ್ಟರ್ಸ್ ಹೋಗಿ ಕಂಡಿಡಿಯಾಕೋ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಇದೆ. ಡಯಾಬಿಟಿಸ್ ಶುಗರ್ ಲೆವೆಲ್ ಶುಡ್ ಬಿ ಅಂಡರ್ ಕಂಟ್ರೋಲ್. ಹೇಗೂ ಆ ಡಯಾಬಿಟಿಕ್ ರೆಟಿನೋಪತಿ ಬಂದ್ರ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್. ಈಗ ಒಂದು ಪೇಷಂಟ್ 20 years ಡಯಾಬಿಟಿಸ್ ಆಡದೆ, ಆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಇಲ್ಲದೆ ವೇವರಿಂಗ್ ಆಡದೆ, ಸಮ್ಟೈಮ್ಸ್ ಅಪ್ಪರ ಹೈ ಆರ, ಸಮ್ಟೈಮ್ಸ್ ನಾರ್ಮಲ್ ಬಂದ್ರ ಇಲ್ಲ ನಾರ್ಮಲ್ ಬರ ಒಂದು ಪ್ಲಾಟೋ ಮೇಂಟೈನ್ ಆಡಿದ್ರೆ ಖಂಡಿತ ಅಫೆಕ್ಟ್ ಆರ. ಬಟ್ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್ ಬಿತ್ತಿಬೇಕ 20 years ಒಳ್ಳೆ ಕಂಟ್ರೋಲ್ ಬಿತ್ತಿಬೇಕ ಚಾನ್ಸಸ್ ಆರ್ ವೆರಿ ಲೆಸ್. But anyhow, a patient with chronic diabetes will have eye problems because of the blood vessel damage. Okay, second question ಬಂದು early stage ನ ಎತ್ತ ಕಂಡುಹಿಡಿಯುವಾಗ ಚಿಲ್ಡ್ರನ್ ಗೆ ಬಂದು ಯೂಶಲಿ ಬಂದು ಐ ಟೆಸ್ಟ್ ಮಾಡೋನಿಗೆ ಏನಂದ್ರೆ ಒಂದು ಚಾರ್ಟ್ ಮುಂದಾಡ್ ಬಿತ್ತಿದನ ಒಂದು ಎಡೆ ಕುಳಿದು ಕುಣಿಬೆ ಅದನ್ನ ಓದು ರೀಡ್ ಮಾಡೋ ನೀನು. ಆ ರೀಡ್ ಮಾಡೋದು ಹೇಗೆ ಒಂದು ಕಣ್ಣ ಮುಚ್ಚಿತ್ತ ನೋಡೋದು, ಅರ್ಧ ಕಣ್ಣ ಮುಚ್ಚಿತ್ತ ಅರ್ಧ ಕಣ್ಣಿಗೆ ನೋಡೋದು, ಅರ್ಧ ನೋಡ್ತೀವಿ 2 ಕಣ್ಣು ತೆರೆದು ಮಾಡಿದ್ರೆ ಅದು ಇಟ್ಸ್ ನಾಟ್ ಎ ಕರೆಕ್ಟ್ ಪ್ರೊಸೀಜರ್. ಯಾಕೆ ಏನೇನೋ ಒಂದು ಕಣ್ಣಿನ ಡಿಫೆಕ್ಟ್ ಹಾಡಾಕು, ಅರ್ಧ ಕಣ್ಣು ನಾರ್ಮಲ್ ಆಡಾಕು. ನಂಗೆ ನಾರ್ಮಲ್ ಆಡ ಕಣ್ಣ 2 ಕಣ್ಣು ತರನೆ ಅವ್ರು ನಾರ್ಮಲ್ ಕಣ್ಣು ಬಿತ್ತು ಒಳ್ಳೆ ಓದಿಟ್ಟಾರ, ಆಗ ಈ ಚೈಲ್ಡ್ ಇಸ್ ನಾರ್ಮಲ್ ಅಂತ ಹೇಗೋದು ಮುಡಿಯ. ಸೊ ಎನಿ ಐ ಸ್ಪೆಷಲಿಸ್ಟ್ ವಿಲ್ ಹ್ಯಾವ್ ದಿಸ್ ಒನ್ ಐ ಕ್ಲೋಸ್ ಅಂಡ್ ದೆನ್ ಸಿ ಅತ್ತ ನಂಗೆ ನೋಡುದು ಆಗತ್ತ ನೋಡೋಣ ಡಿಫೆಕ್ಟ್ ತೋರಲ್ಲ. ಬಟ್ ಅದಕ್ಕೆ ಚೈಲ್ಡ್ ಶುಡ್ ಬಿ ಏಬಲ್ ಟು ರೀಡ್ ದ ಬೋರ್ಡ್ ಆಗತ್ತ ನಂಗೆ ಅರ್ಧನ. ಆಗ ಅದಕ್ಕೆ ಏನ್ ಏಜ್ ಅಂದ್ರೆ ಸ್ಕೂಲ್ ಗೋಯಿಂಗ್ ಏಜ್ ಒಂದು 5 years, ಅದಾದ ಫಸ್ಟ್ ಸ್ಟ್ಯಾಂಡರ್ಡ್. ಈಗೆಲ್ಲ 2.5 years 3 years ಸ್ಕೂಲ್ ಸೇದಿನ. ಬಟ್ 5 years ಫಸ್ಟ್ ಸ್ಟ್ಯಾಂಡರ್ಡ್ ಕೂಸ್ ಓಪನ್ ಆಗ ನಮ್ಗೆ ಒಂದು ಆಲ್ಫಾಬೆಟ್ಸ್ ಅರ್ದಿದನ ಓದೊಂದಿಲ್ಲ ಓದನ್ನ ಡಾಕ್ಟರ್ ಕಂತ ಅಮ್ಗೆ ಒಂದು ಹೊಸ ಅಂಜಿ ಕಟ್ಲು ಬಿಡಿ ಅಮ್ಮ ಓರಳವಾಗ ಆಮೇಲೆ ಕೋಕ್ಸ್ ಮಾಡಿ ಓದನಾಕು. ಅದಕ್ಕೆ ಪೇಷಂಟ್ ಕೋಆಪರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಆಗ ಚಿಲ್ಡ್ರನ್ ಇಬ್ಬನ ಅವಾಗ ಏನಂತ ಮದರ್ ಫಾದರ್ ಇದ್ರಿಯೋ ಅಂಜಾರ ಗಲಾಟ ಮಾಡಿದ್ರೆ ಓದನಿ ಎರಡು ನಂಗೆ ಕಣ್ಣು ಒಂದು ಕಣ್ಣ ಕ್ಲೋಸ್ ಮಾಡಿ ಬಿಡಿ ಅಪ್ಪರ ಕಷ್ಟಪಟ್ಟಾರ. ಅದಕ್ಕೆ ಅಲವ್ ಮಾಡೋದು ದೇ ವಿಲ್ ನಾಟ್ ಬಿ ಏಬಲ್ ಟು ಕೋಆಪರೇಟ್ ವಿತ್ ಅಸ್. ಅದು ನಂಗೆ ಕಷ್ಟ ತವಿರ ಮತ್ತೆ ಬಿಡಿ ಕುರುವಾಗ ಕುರುವ ಕಂಡಿಡ್ತದೆ ಮೋಸ್ಟ್ಲಿ ದ ಮದರ್ ವಿಲ್ ಫೈಂಡ್ ಔಟ್ ಕೂಸಕ ಕಣ್ಣು ಚಿಟ್ಟಿ ಡಿಫೆಕ್ಟ್ ಇರೋದ್ರಿಂದ ಮದರ್ ಅದ್ಯ. ಈಗ ಟಿವಿ ಮೊಬೈಲ್ ಎಲ್ಲ ಅಟ್ಟಪಲ್ಲಾಗ ನಂಗೆ ಟಿವಿ ಅಪ್ಪರ ಸಾರು ಹೋಗಿ ನೋಡಿಲ್ಲ 3 year old ಚೈಲ್ಡ್ ಕೂಡ ಸಾರು ಹೋಗಿ ನೋಡ್ದ ನಂಗೆ ದೂರ ಕುಳಿದಿಲ್ಲ ಕುಣ್ಣ ಒಂದು 2 minutes ಕುಳಿದಿಟ್ಟು ಒಡನೆ ಪಕ್ಕಂತ ಹೋಗಿ ನೋಡ್ರ ಅಂದ್ರೆ ಒಂದು ಡಿಫೆಕ್ಟ್ ಅಂತ ಅರಿಯಾಗು ಇದು. ಬಟ್ ಮೋಸ್ಟ್ಲಿ ಸ್ಕೂಲ್ ಗೋಯಿಂಗ್ ಏಜ್ ಚಿಲ್ಡ್ರನ್ ಅದಾದ 5 years ಅಂಡ್ ಅಬವ್ ಅನ್ನ ಟೆಸ್ಟ್ ಮಾಡಿದ್ರೆ ಡಾಕ್ಟರ್ಗೆ ಅದು ಈಸಿ. ಗಣೇಶ್ ನಂಗೆ ಈ ಟೈಮ್ ಫ್ಯಾಕ್ಟರ್ ಅಂತ ಒಂದು ಲಾಸ್ಟ್ HN ಶಿವನ್ ಮಮ್ಮನ ಮಟ್ಟು ಕೇತು ಬಿಡಮ್ಮ.
ಡಾಕ್ಟರ್ ಎಲ್ಲ ಕೈ ಹೋದನೆ ನಾವು ಉಪಜಿಲ್ಲ ಶಿವನ್ ಮಾತಾಡ್ತೇನೆ ತಗೊಂಡಿದ್ದೀನಿ ನನಗ ಒಂದು 3% ಕನ್ನಡ ಯೂಸ್ ಮಾಡಿದ್ದೆ ಸರ್. ಕೇಪಿಲ್ಲ ಕರೆಕ್ಟ್. ಸಾರಿ, ಹೇಗಿದೆ ಸರ್? ನಾನು 3% ಕನ್ನಡ ಯೂಸ್ ಮಾಡಿದ್ದೆ. ಓಕೆ ಓಕೆ. ಫಸ್ಟ್ ನಾ ಎಲ್ಲಿಗೂ ಬಂದ್ರಿ ಮನೆಗೆ ಬಂದ್ರೆ ಫಸ್ಟ್ ಗೀವ್ ಇರುತ್ತೆ ಅನ್ನಲ್ಲ ಕನ್ನಡ ಕಾಸಿಗೆ ಬಿಡ್ತಾರೆ ಕೈ ಕನ್ನಡ ಮಾಡಮ್ಮ ನಡಿ ಟ್ರಾವೆಲ್ ಮಾಡಿ ಕನ್ನಡಿಗೆ ಯಾಕೆ ದೂರ ತೋರುದು ನನಗ ಪಕ್ಕ ಬಂದು ಕಂಪ್ಯೂಟರ್ ಪೇಪರ್ ಓದಿದ್ರು ಕನ್ನಡ ಇಶ್ಯೂ ನಾನು ಓದ್ತೀನಿ ಬೈಕ್ ನೋಡಿದೆ ಸೆಟ್ ಆಗಿಲ್ಲ ಒಂದು 15 years ಮುಂದೆ. ಈಗ ಅಂದ್ರೆ ಪಕ್ಕ ಈಗ ಕಂಪ್ಯೂಟರ್ ನೋಡೋನಿಗೆ ಫೋನ್ ನೋಡೋನಿಗೆ ಪೇಪರ್ ಓದೋನಿಗೆ ಕನ್ನಡ ಇಲ್ಲ ಯಾಕೆ ಇಲ್ಲ. ಸರಿ. 58 years. I'm healthy ಅಲ್ಲ ಎದಗಾದೆ ಈಗ 58 years ಕನ್ನಡಕ್ಕೆ ಓದಿಲ್ಲ ಕನ್ನಡ ಕಾಸಿರ್ತೇನೆ ಓದ್ ಮುಗಿದ್ರು. ಸರಿ ಓಕೆ. ಕನ್ನಡಕ್ಕೆ ನೋಡ ಮುಡಿಯ ಹೆಲ್ತಿ ಆರ್ ನಾಟ್. ಇಲ್ಲ ಸರ್, ನಿಂಗೆ ಬಂದು ನಿಂಗೆ ಆಡೋ ಪ್ರಾಬ್ಲಮ್ ಏನಂದ್ರೆ ಶಾರ್ಟ್ ಸೈಟೆಡ್ ಪರ್ಸನ್. ನಿಂಗೆ ಹೆಸರು ಮಯೋಪಿ ಅಂತ ಕಿಟ್ಟ ಪಾರ್ವೆ ನಿಂಗೆ ಆಡದೆ ನಾರ್ಮಲ್ ಈಗಲ್ಲ ಜನರಲ್. ನಿಂಗ ಮುಂದೆ ಅಂದ್ರೆ ನಿಂಗೆ 20 years ಅಂದ್ರೆ ಈಗಿಂದ 30 years ಅಂದ್ರೆ ಎಸಗಂದಿ 38 years ಕನ್ನಡಿಕಿಂದ್ರೆ ಆಗವೇ ನಿಂಗೆ ಆಗ ಒಂದು 28 years ಅಟ್ಟಟ್ರಾಗ ಆಗವೇ ಕನ್ನಡ ಅದು ಕಿಟ್ಟ ಪಾರ್ವೆಗೆ ನಿಂಗೆ ಕನ್ನಡಿ ತಂದೆ. ಅದಾದ ಮಯೋಪಿಕ್ ಗ್ಲಾಸ್ ಶಾರ್ಟ್ ಸೈಟೆಡ್ ಗ್ಲಾಸ್ ಅಂದ್ರೆ ಕಿಟ್ಟ ಪಾರ್ವೆ ಕನ್ನಡಿ ತಂದಾರೆ. ಬಟ್ ನಾರ್ಮಲ್ ಇವಾಗ ಕನ್ನಡಿಯ ಹಾಕಾದವಕ 40-45 years ಅಲ್ಲ ಕಿಟ್ಟ ಪಾರ್ವೆ ಕಂಡಿப்பா ಕಮ್ಮಿ ಯಾರ ಅದಕ್ಕೆ ಗ್ಲಾಸ್ ಕೊಟ್ಟನ ಬೆಳ್ಳೆಳ್ತು ಕನ್ನಡಿ ನಿಂಗೆ ಏರ್ಕನವೇ ಕನ್ನಡಿ ಹಾಕಿದ ಕಾಪಲೆ ಅದೇ ಅಡ್ಜಸ್ಟ್ ಮಾಡಿ ನೀತಿದ್ದು ದೂರ ಪಾರ್ವೆ ಒಳಗೆ ತೋರಿ ನೆಟ್ಟಿದೆ. ಈಗ 58 ಆದ್ರೆ ಕಿಟ್ಟ ಪಾರ್ವೆ ಈಗ ಕಮ್ಮಿ ಯಾರ. ಈಗ ನಿಂಗೆ ಏನ್ ಮಾಡಿರಿ ಕಾಸಿಟ್ಟು ಓದಿರಿ ಒಳ್ಳೆ ಕ್ಲಿಯರ್ ಆಗಿ ತೋರ ಅಂತ ಹೇಗಿರಿ. ಬಟ್ ಕರೆಕ್ಟ್. ಬಟ್ ಅದು ಬಿಡ ಇಂಪಾರ್ಟೆಂಟ್ ಏನಂದ್ರೆ ನಿಂಗೆ ಅರ್ಬುದು ಏನಂದ್ರೆ ದೂರ ಪಾರ್ವೆ ಒಳ್ಳೆ ತೋರಿ ನಟ್ಲಿಯೋ ಕಿಟ್ಟ ಪಾರ್ವೆ ನಿಂಗೆ ಅದೇ ಕನ್ನಡಿ ನೋಡಿದ್ರೆ ಬೈಫೋಕಲ್ ಗ್ಲಾಸ್ ಎಂಬುದು ಹಾಕಿದ್ರೆ ಪೂರ್ ಆಗ ದೂರ ಪಾರ್ವೆ ಬೈಫೋಕಲ್ ಹಾಕಿದೆ ಅದು ಕಂಫರ್ಟಬಲ್ ಇಲ್ಲ. ಅದೇನು ಯಾಕಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಮಯೋಪಿಕ್ ಶಾರ್ಟ್ ಸೈಡ್ ಗ್ಲಾಸ್ ಹಾಕುವಾಗ ಆ ಮಯೋಪಿಕ್ ಬೈಫೋಕಲ್ ಕಷ್ಟಪಟ್ರ. ಬಟ್ ಇಟ್ಸ್ ಅ ಕ್ವಶನ್ ಆಫ್ ಪ್ರಾಕ್ಟೀಸ್ ಅಂಡ್ ಪರ್ಸಿವಿಯರೆನ್ಸ್ ಸರ್, ಬೇರೆ ಒಂದಿಲ್ಲ. ನಿಂಗೆ ಬೈಫೋಕಲ್ ಆಗ ಏನ್ ಅಡ್ವಾಂಟೇಜ್ ಅಂದ್ರೆ ಕಿಟ್ಟ ಪಾರ್ವೆ ಕನ್ನಡಿ ಕಾಸಿಗೆ ನೋಡುತ್ತೇವಿಲ್ಲ ನಿಂಗೆ ಅದೇ ನೋಡಾಕು ಅದಕ್ಕೆ ಬೈಫೋಕಲ್. ಅದು ಇಟ್ಸ್ ಕ್ವಶನ್ ಆಫ್ ಪ್ರಾಕ್ಟೀಸ್. ಸಿಲರ್ಗೆ 1 week ಪ್ರಾಕ್ಟೀಸ್ ಅಲ್ಲ, ಸಿಲರ್ಗೆ 10 days ಅರ. ಸಿಲರ್ ಏನಂದ್ರೆ ಅವ ಎನಗಿದ ಅವತ್ತು ಬಪ್ಪುದಿಲ್ಲ ನನಗೆ ಸೂಟ್ ಆಗುದಿಲ್ಲ ಇನ್ನು ಪழைಯ ಕನ್ನಡಿ ಈಗಿನ ಹೇಗ್ಯಾರ ಅದು ಅವಕ್ಕ ಮೈಂಡ್ ಸೆಟ್ ತವಿರ. ನನ್ ಕಮ್ಮಿದಾರಲ್ಲ ಸರಿ ಸರ್ ತೋರಿಸಿದ್ದೆ ಓದು ಪೇಪರ್ ಓದು ಟಿವಿ ನೋಡೋಣ ಇಲ್ಲ ಅರ್ಥ ಅದು ಬಂದು ಇಟ್ ಇಸ್ ನಾಟ್ ಅ ಕರೆಕ್ಟ್ ಅಡ್ವೈಸ್ ಅಂತ ಹೇಗೋದು. ಬಟ್ ನಿಂಗೆ ಅದು ಕಂಫರ್ಟಬಲ್ ಆದ್ರೆ ನಿಂಗೆ ಫೀಲ್ ಮಾಡಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ದೆ. ಬಟ್ ಮೋಸ್ಟ್ಲಿ ನಿಂಗೆ ಒಂದೇ ಗ್ಲಾಸ್ ಹಾಕಿ ದೂರ ಪಾರ್ವಾಗ ಅದು ನೋಡೋದು ನಡೆದು ಕಿಟ್ಟ ಪಾರ್ವಾಗ ಅದನ್ನೇ ತೋರಿಲ್ಲ. ದಟ್ ಈಸ್ ಐಡಿಯಲ್ ಥಿಂಗ್. ಕಣ್ಣು ನೀರು ಸರಿ ಇಲ್ಲ ಅದು ನನಗೆ ನಾರ್ಮಲ್ ಸೆಕ್ರೇಷನ್ ಸರ್ ಅದು ಇಲ್ಲ. ಅದು ಕಣ್ಣ ವಾಶ್ ಮಾಡ್ಲೇ ಕ್ಲಿಯರ್ ಆಗ್ತಾ ಕಣ್ಣಿನ ನೀರ್ ಬಪ್ಪದು ಎಂಬುದು ಅಪ್ಪರ ಎಕ್ಸೆಸಿವ್ ಬಟ್ಲ ವಾಸ ಮಾಡಾಕ ನಾರ್ಮಲ್ ಸೆಕ್ರೇಷನ್ ದೋಸಿ ಉರ್ಕು ಜಾಮನ್ ಎದ್ದು ಬಂದ್ರಾಂಬುದು ಅದ್ರ ಬಗ್ಗೆ ನಿಂಗೆ ಬಾಧೆ ಮಾಡುತ್ತೇವೆ ಸರ್. ಇಟ್ ವಿಲ್ ಬಿ ಆಲ್ ರೈಟ್. Thank you ಶಿವಣ್ಣ. ಅಣ್ಣ ಬಿಕಾಸ್ ಆಫ್ ದಿ ಟೈಮ್ ಫ್ಯಾಕ್ಟರ್ ನಂಗೆ ಏನ್ ಮಾಡಕ್ ಒಂದು 2 minutes ಬಂದು ಈಗ ವರ್ಲ್ಡ್ ಟೊಬ್ಯಾಕೋ ಡಾಗ್ ಒಂದು ಮೆಸೇಜ್ we can close the session ಯಾಕಂದ್ರೆ this will be a never ending session, very interesting. Just 2 to 3 minutes ಆಗುತ್ತೆ. Yeah, please. ಇದು ಈಗ ASM members more than 40 members ಇದ್ದಾರೆ. ಇದು ಏನಾಗಲ್ಲ 31st of May every year is being observed as the World No Tobacco Day. By ಯಾರು ಇದನ್ನ ನಡೆಸ್ತಾರೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. as you all know WHO ಉಲಗ ಸುಗಾದಾರ ನಿರ್ವಹಣೆಯನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೆನಿವಾ ನಡೆದ. ಇಟ್ ಇಸ್ ಅ ಪಾರ್ಟ್ ಆಫ್ ದ ಯುನೈಟೆಡ್ ನೇಷನ್ಸ್. ಅವಕ್ಕೆ ಏನ ಮಾಡಿದ್ದಾರೆ ಅಂದ್ರೆ ಒಂದು ಎವ್ರಿ ಇಯರ್ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಅನೌನ್ಸ್ ಮಾಡಿರ. ವರ್ಲ್ಡ್ ಹೆಲ್ತ್ ಡೇ ಎಂಬುದು April 7th ಬಂದ್ರ. ವರ್ಲ್ಡ್ ಟ್ಯೂಬರ್ಕುಲೋಸಿಸ್ ಡೇ ಅಂತ ನಡೆದ, ವರ್ಲ್ಡ್ ಮಲೇರಿಯಾ ಡೇ ಅಂತ ನಡೆದ, ವರ್ಲ್ಡ್ ಏಡ್ಸ್ ಡೇ ಅಂತ ನಡೆದ, ವರ್ಲ್ಡ್ ಇಮ್ಯುನೈಸೇಷನ್ ಡೇ ಅಂತ ನಡೆದ, ಪಲ ಡೇಸ್ ಅಬ್ಸರ್ವ್ ಮಾಡ್ಯಾರ. ಅದನ್ನಾಗ ಇಂದು ಟುಡೇ ಬೀಯಿಂಗ್ 31st of May ಆ ಟಾಪಿಕ್ ನನಗೆ ಎದ್ದಿಟ್ಟು ಉಳಿತು ಮುಗಿತಾನೆ ಏನೇ ಇಂದು ಒಂದು ವರ್ಲ್ಡ್ ನೋ ಟೊಬ್ಯಾಕೋ ಡೇ. ಈ ನಂಗೆ 40 members ದೇಶಕ್ಕೆ ಸ್ಮೋಕ್ ಮಾಡಿದ್ರೆ ನಾನು ಅರಿವಿಲ್ಲ. It is you can take it as a personal advice from me. There are smoke in the ಮಾಡಿ ಇದಕ್ಕಿட்ட ಮಾಡಿದೆ ಅಲ್ಲಿಯೋ ಇಂದೋಡ ಸ್ಮೋಕಿಂಗ್ ನಿಲ್ಸಿಲ್ಲ. ಇಟ್ಸ್ ಗುಡ್
ಈ ನಂಗೆ ಈ ಸೆಷನ್ ಈಗ ಗ್ಲೋಬಲ್ ವೆಬಿನಾರ್ ನಡೆಸಿದಾಗ ಒಂದು ಮೀನಿಂಗ್ ಅಟ್ರಾಗುತ್ತೆ என்னோட ತಾಳ್ಮೆயான ಕರ್ತದು ಹಂಬಲ್ ಒಪಿನಿಯನ್ ಅದು. ಯಾಕಂದ್ರೆ ಟೊಬ್ಯಾಕೋ ಬಂದು ಇಟ್ ಇಸ್ ಒನ್ ಆಫ್ ದ ಡಿಸೀಸ್, ಇಟ್ಸ್ ಅ ಸೈಲೆಂಟ್ ಕಿಲ್ಲರ್. ಎವ್ರಿ ಇಯರ್ ಅಬೌಟ್ 8 million people ಡೈ ಬಿಕಾಸ್ ಆಫ್ ಟೊಬ್ಯಾಕೋ ಯೂಸ್. ಅದಾவது 80 ಲಕ್ಷ ಜನಗ ಒಂದು ವರ್ಷಗ ಒಳಗ ಪೂರ ಸತ್ತಾರ ಬಿಕಾಸ್ ಆಫ್ ಟೊಬ್ಯಾಕೋ ಯೂಸ್. ಈಗ ಟೊಬ್ಯಾಕೋ ಕಂಪನಿ ಏನ್ ಮಾಡ್ಯಾರ ಅಂದ್ರೆ ಈ 80 ಲಕ್ಷ ಸತ್ತುಟಾರ, ಆಗ ಅವಕ್ಕ ಕ್ಲೈಂಟೇಲ್ ಕಮ್ಮಿ ತಾನೆ ಆರ, ಒಡನೆ ಅವಕ್ಕೆ ಏನ್ ಮಾಡೋದು, ಅವಕ್ಕೆ ಅದನ್ನ ಇನ್ಕ್ರೀಸ್ ಮಾಡೋದು. ಆಗ ಯಾಕಂದ್ರೆ ಸ್ಮೋಕ್ ಮಾಡಕ್ ಮಾಡಿದ್ದಾರೆ, ಅವಾಗ ಏನ್ ಮಾಡಿರಲ್ಲ, ಅವಕ್ಕೆ ಈ ಐಡಿಯಾಸ್ ಎತ್ತಿಲ್ಲ ಯಂಗ್ಸ್ಟರ್ಸ್ ಕಾನ್ಸಂಟ್ರೇಟ್ ಮಾಡ್ಯಾರ ಎವ್ರಿ ಇಯರ್. ಆಗ ಏನ ಈ 80 ಲಕ್ಷ ಒಂದು ಸತ್ತುಟ್ರುದಲ್ಲ ಅವಕ್ಕೆ ಬಿಕಾಸ್ ಆಫ್ ಟೊಬ್ಯಾಕೋ ಸತ್ತಿದ್ದಾರೆ ನಂಗೆ ಏನ, ಬಟ್ ಅವಕ್ಕ ಏನ ಅವಕಾಗ ಗೈನ್ಸ್ ಕಮ್ಮಿ ಆಯ್ತು ಬಂದ್ರ 80 ಲಕ್ಷ ಕಸ್ಟಮರ್ಸ್ ಅವ್ರಿಗೆ ಇಲ್ಲದಾರ ಅಷ್ಟು ಟೊಬ್ಯಾಕೋ ಕಂಪನಿಗೆ ಏನು ಸಿಗರೇಟ್ ಮ್ಯಾನುಫ್ಯಾಕ್ಚರರ್ಸ್ ಅವಕ್ಕೆ ಒಡನೆ ಏನ್ ಮಾಡಿರ ಆ 80 ಲಕ್ಷ ಬೂಸ್ಟ್ ಅಪ್ ಮಾಡೋದು. ಅದಕ್ಕೆ ದಾರ ಅವಕ್ಕ ಕ್ಲೈಂಟ್ ಅವಕ್ಕ ಸ್ಕೇಪ್ ಬೋರ್ಡ್ ಗಾರ್ದಾರ ಯಂಗ್ಸ್ಟರ್ಸ್, ಮೋಸ್ಟ್ಲಿ ಸ್ಕೂಲ್ ಅಂಡ್ ಕಾಲೇಜ್ ಗೋಯಿಂಗ್ ಚಿಲ್ಡ್ರನ್ ಅವಕ್ಕ ಟಾರ್ಗೆಟ್ ಮಾಡ್ಯಾರ. ಈಗ ಈ ವರ್ಷ ಎವ್ರಿ ಇಯರ್ WHO ಏನಾದ್ರು ಒಂದು ಥೀಮ್ ಎತ್ತಿ ಬಂದ್ರ, ಅದಾದ್ರೆ ಲಾಸ್ಟ್ ಇಯರ್ ಒಳ್ಳೆ ಲಂಗ್ಸ್ ಅಂಡ್ ಸ್ಮೋಕಿಂಗ್ ಅಂತ ಹೇಳಿದೆ, ಅದಕ್ಕೆ ಮುಂದಿನ ವರ್ಷ 2018 ಒಳ್ಳೆ ಹಾರ್ಟ್ ಅಂಡ್ ಸ್ಮೋಕಿಂಗ್ ಅಂತ ಒಂದು. ಈ ವರ್ಷ ಥೀಮ್ ಏನಂದ್ರೆ ಯಂಗ್ಸ್ಟರ್ಸ್ ಆರ್ ಮೋರ್ ಪ್ರೋನ್ ಟು ದಿಸ್ ಒನ್ ಬಿಕಾಸ್ ಆಫ್ ದಿ ಇನಾಕ್ವಸ್ and the incapability of the cigarette manufacturers. They are using their for their benefit, they are targeting the people to get adanತ ಥೀಮ್ ಐತಿದ್ದಾರೆ. ಅದಾவது ಯಂಗ್ಸ್ಟರ್ಸ್ ಟಾರ್ಗೆಟ್ ಮಾಡ್ಯಾರ. ಅದಕ್ಕೆ ಯಂಗ್ಸ್ಟರ್ಸ್ ಒಂದು ಅವೇರ್ನೆಸ್ ಕೊಡೋದತ್ತ, ನಾಟ್ ಓನ್ಲಿ ಆಸ್ ಅ ಡಾಕ್ಟರ್, ನಾಟ್ ಓನ್ಲಿ ಆಸ್ ಅ ಸೀನಿಯರ್ ಸಿಟಿಸನ್, ನಾಟ್ ಓನ್ಲಿ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ಆಫ್ ದ ವರ್ಲ್ಡ್, ಇಟ್ ಇಸ್ ಅವರ್ ಈಚ್ ಅಂಡ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೂರ್ ದ ಯಂಗರ್ ಜನರೇಷನ್ ಈಸ್ ನಾಟ್ ಅಡಿಕ್ಟೆಡ್ ಟು ಟೊಬ್ಯಾಕೋ. ಅದನ್ನ ನಂಗೆಲ್ಲ ಬರ್ದುಬಿಡ್ವಿ. ಈಗ ಇಲ್ಲಿ ಹೋಗಿ ದಾರ ಸ್ಮೋಕ್ ಮಾಡೋದಿದ್ರೆ ಮೈ ಪರ್ಸನಲ್ ರಿಕ್ವೆಸ್ಟ್ ಡೆಫಿನೆಟ್ ಆಗಿ ಬಿಟ್ಟು ಬಿಡ, ನಿಂಗೆ ನನಗ ನಾನು ಸಂತೋಷ ಪಡ, ಎಲ್ಲಾಗೂ ಉಳಿತದು. ಇನ್ನೊಂದು ಏನಂದ್ರೆ ಈ ಯಂಗ್ಸ್ಟರ್ಸ್ ಮಾಡೋದು ಏನಾರಂದ್ರೆ ಅವಕಾಗ ಈಗವೇ ಒಂದು 18 or 20 year old ಬಾಯ್ ಇಂದ ಸ್ಮೋಕಿಂಗ್ ಪಾಯಿನ್ ಅಂದ್ರೆ ಇಟ್ ಇಸ್ ಅನ್ ಅಡಿಕ್ಷನ್. ನಂಗೆ ಅರ್ಧದ ವೈ ದಟ್ ಅಡಿಕ್ಷನ್ ಇಸ್ ಕಮಿಂಗ್ ಅಂದ್ರೆ ಬಿಕಾಸ್ ಆಫ್ ದಟ್ ನಿಕೋಟಿನ್. ಆ ನಿಕೋಟಿನ್ ಎಂಬುದು ಆಡೋದ್ರಿಂದ ಅಡಿಕ್ಷನ್ ಬಂದ್ರ. ಬಟ್ ನಿಂಗೆ ಒಂದು ಕುಂದ ಸ್ಟಾಟಿಸ್ಟಿಕ್ ಮಟ್ಟ ಹೋಗೋದು, ಸಿಗರೆಟ್ ನ ಆಡ ಒಂದು ಕೆಮಿಕಲ್ ಬಂದು ನಿಕೋಟಿನ್ ಅಂತ, ಬಟ್ ಹೌ ಮೆನಿ ಕೆಮಿಕಲ್ಸ್ ಆಡಿದ್ರೆ ದರಾಲಿ ಹೇಗೋದು ನೋಡಿದ್ರು ಜಸ್ಟ್ ಫಾರ್ ಕ್ಯೂರಿಯಾಸಿಟಿ. ಒಂದು ಸಿಗರೆಟ್ ನ ಒನ್ ಸಿಗರೆಟ್ ನಾಗ ಹೌ ಮೆನಿ ಕೆಮಿಕಲ್ಸ್ ಮೇ ಬಿ ಇದೆ? ಅಪ್ರಾಕ್ಸಿಮೇಟ್ಲಿ 4,000 to 7,000 ಕೆಮಿಕಲ್ಸ್ ಆಡದಿಂದ ಇದೆ. 4,000 ಕೆಮಿಕಲ್ಸ್ ಇನ್ ಒನ್ ಸಿಗರೆಟ್ ನ ಹೇಗೋದು. ಅಲ್ಲಿ ಹೋಗಿ ನಿಕೋಟಿನ್ ಇಸ್ ಒನ್, ಬಟ್ ನಿಕೋಟಿನ್ ಏನ್ ಮಾಡ್ರ ಅಂದ್ರೆ ಇಟ್ ಇಸ್ ಅನ್ ಅಡಿಕ್ಷನ್ ಕಾಸಿಂಗ್ ಏಜೆಂಟ್ ಕೆಮಿಕಲ್. ಅದರಿಂದ ನಿಕೋಟಿನ್ ಅಡಿಕ್ಟ್ ಮಾತಾಡ್ತಾರ. ಬಟ್ ಮತ್ತದೆಲ್ಲ ನಂಗೆ ಕಣ್ಣು ತೋರ್ ನಂಗೆ ಸಿಗರೆಟ್ ಅಂದ್ರೆ ನಿಕೋಟಿನ್ ನೆಚ್ಚಿನ, ಬಟ್ ಅಲ್ಲಿ ಹೋಗ ದೇರ್ ಆರ್ 60 to 70 ಕಾರ್ಸಿನೋಜನ್ ಅಂತಾರ, ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್. ಅದು ಎ ಕಾರ್ಸಿನೋಜನ್ ಇಸ್ ಅನ್ ಏಜೆಂಟ್ ವಿಚ್ ಇನ್ ಡ್ಯೂ ಕೋರ್ಸ್ ವಿಲ್ ಪ್ರೊಡ್ಯೂಸ್ ಕ್ಯಾನ್ಸರ್ ಫಾರ್ ದ ಬಾಡಿ. ಅದರಿಂದ ಒಂದು 60 to 70 ಕಾರ್ಸಿನೋಜನ್ಸ್ ಆಡದೆ. ಅದಕ್ಕೆ ನೆರೆಯ ನೇಮ್ಸ್ ಎಲ್ಲ ಆಡದೆ, ಆಲ್ಡಿಹೈಡ್ ಅಂತಾರ, ಆಕ್ಸಿಡೇಟಿವ್ ಸ್ಲೈಟ್ ಅಂತಾರ, ಹೆಸರು ಆಡದೆ, ಅದು ಬಂದ್ರೆ ಆಸಕ್ಕೆ ಬಂದ್ರೆ ಆಡದೆ. ಆಗ 60 to 70 ಕಾರ್ಸಿನೋಜನ್ಸ್ ಆಡದೆ, ನಿಕೋಟಿನ್ ಅಡಿಕ್ಟಿವ್ ಆಡಿದ್ರೆ. ಅದು ಇಲ್ಲಾಂದ್ರೆ 4,000 to 7,000 ಕೆಮಿಕಲ್ಸ್ ಆಡಿದೆ, ಬಾದಿ ಅನ್ನೇಮ್ ಡಾಟಾ ಆಸ ಕೆಮಿಕಲ್ಸ್ ಆಡೋದ್ರಿಂದ ಏನಾರಲ್ಲ ಅದೆಲ್ಲ ನಂಗೆ ಮೋಸ್ಟ್ ಅದ್ರ. ಇನ್ನೊಂದು ಏನಂದ್ರೆ ತಾರ್ ಆಡ್ದು, ತಾರ್ ಅದೇನಿಲ್ಲ ನಂಗೆ ತಾರ್ ಆಡ್ದು. ಆ ತಾರೆಲ್ಲ ಓಪನ್ ಏನಾರಂದ್ರೆ ನಂಗೆ ಲಂಗ್ಸ್ ಅಫೆಕ್ಟ್ ಮಾಡ್ದ, ಅದಾவது நுரையீரல். ಇದಕ್ಕೆ ಇನ್ನೊಂದು ಒಂದು ಪೋಸ್ಟ್ ಇದೆ, ಇದು ಜಸ್ಟ್ ರೆಸ್ಪಿರೇಟರಿ ಟ್ರ್ಯಾಕ್ ನಿಂಗೆ ತೋರ್ಸಕ್ಕೆ ಬಿದ್ದಿದೆ. ಇದು ಬಂದು ನಂಗೆ ನೊರೆಯೀರಲ್ ಅಫೆಕ್ಟ್ ಮಾಡೋದು ಏನಾರಂದ್ರೆ ಲಂಗ್ ಕ್ಯಾನ್ಸರ್ ಅನ್ನ, ಪಲ್ಮೋನರಿ ಕಾರ್ಸಿನೋಮಾ ಅದನ್ನ, ಅದು ಬಪ್ಪ ಚಾನ್ಸ್ ಇದೆ. ಅದು ಮಟ್ಟ ಇಲ್ಲಾದ ಎನಿ ಕ್ಯಾನ್ಸರ್ ಕ್ಯಾನ್ ಅಫೆಕ್ಟ್ ಬಿಕಾಸ್ ಆಫ್ ಸ್ಮೋಕಿಂಗ್ ಇಟ್ ಕ್ಯಾನ್ ಅಕ್ಕರ್. ಪ್ರಾಬಬ್ಲಿ ಥ್ರೋಟ್ ಕ್ಯಾನ್ಸರ್, pharynx and larynx ಅನ್ನ, ಓರಲ್ ಕ್ಯಾವಿಟಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ರೀನಲ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಬ್ಲಾಡರ್ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್, ಇದೆಲ್ಲ ಕೂಡ ಬಪ್ಪ ಚಾನ್ಸ್ ಆಡದೆ ಎಂಬುದು ಕಂಡಿಡ್ತಿದ್ದಾರೆ. ಅದனால என்னோட தாழ்மையான ಒಂದು ಕರುತೆ ಏನಂದ್ರೆ ಸ್ಮೋಕಿಂಗ್ ದಾರಾಟ್ಲಿ ಬಿಟ್ಟುಬಿಡಿ. ಯಂಗ್ಸ್ಟರ್ಸ್ ದಾರಾಲ್ ಸ್ಮೋಕ್ ಮಾಡಿ ನಂಗೆ ಮನೆ ಕುನಿವೋ, ಸ್ವಂತಕಾರ ಕುನಿವೋ, ಪಕ್ಕದ ನೇಬರ್ಸ್ ಫ್ರೆಂಡ್ಸ್ ದಾರ ಕುನಿವಿದ್ಯೋ ಅವಕ್ಕೆ ಅಡ್ವೈಸ್ ಮಾಡೋದು ನಂಗೆ ಕಡಿಮೆ. ಅದನ್ನ ಇನ್ ದ ವರ್ಲ್ಡ್ ನೋ ಟೊಬ್ಯಾಕೋ ಡೇವ್ನೆ ಮೈ ಹಂಬಲ್ ರಿಕ್ವೆಸ್ಟ್ ವಿಲ್ ಬಿ to dissuade any person who is smoking and not to encourage smoking. ನಾನು நிறைய slides prepare ಮಾಡಿದೆ, but lack of time and ತೋರಿಸೋ ಮುಡಿಲ್ಲ. ಇನ್ನೊಂದು ಜನ ಬೇಕಾದ್ರೆ in the world no tobacco day na my humble request through the Nelikoli Trust and through Mr. Shankar Bellan and Nakupetta TV என்னோட humble request ಎಲ್ಲ ನೋಡಿ ಎಲ್ಲಾಗೂ ಸರಿ, ನೀವು ಎಲ್ಲಾಗೂ ಹೇಗಿವೆ smoking at any cost we should try to avoid as early as possible. ಯಾಕಂದ್ರೆ in the smoking in the stop ಮಾಡಿಬಿಡ್ಲೆ our life expectancy will definitely be more, the incidence of cancer will be definitely less ಎಂಬುದು ರಿಸರ್ಚ್ ಮಾಡಿ ಕಂಡಿಡ್ತಿದ್ದಾರೆ.
ಇಲ್ಲಿವಾಗ ನಾವು ಒಂದೇ ಒಂದು ಲಾಸ್ಟ್ ಒಂದೇ ಒಂದು ಹೇಗಂದ್ರೆ ಈ ಇದಾಡ ಪಡ ಬಂದು ಅಬ್ದುಲ್ ಕಲಾಂ ಪಡ ಬಂದು ಇದು ನಾನೇ ಬರ್ದದ್ದು. அப்துல் கலாம் ಒಂದು கோட்டேஷன் ಹೇಗೆ நீங்கெಲ್ಲ கோட் ಹೇಗೆ முடிச்சுன்னு தமிழ் ஹேனே சாதிக்க பிறந்த சாதனையாளர்களே கனவு காணுங்கள், ஒவ்வொரு நிமிடமும் கனவு காணுங்கள், கனவுகளை எண்ணங்களாக உருமாற்றுங்கள். எண்ணங்களின் வலிமை இமயத்தை விட உயர்ந்தது. எண்ணங்களை அசை போட்டு சாதனை காட்டுறது நாங்க அப்துல் கலாம் ஐயாவுக்கு எழுதாரு. ಯಂಗ್ಸ್ಟರ್ಸ್ಗೆಲ್ಲ ಅದಂತಾನೆ ಹೇಗೆ ಸ್ಮೋಕಿಂಗ್ ಅಟ್ಲ ಕಂಡಿಪಾ ನಿಲ್ಸಿಬಿಟ್ಟು நாங்கெல்ல சாதனை மனிதர்கள் புட்டிதா வேடிக்கை மனிதர்கள் அல்ல, நம்ம எல்லாம் சாதனை மனிதர்கள். ಹೇಗೆ எனக்கு ಈ ವಾಯ್ಪು ತಂದ ಮಿಸ್ಟರ್ ಶಿವಕುಮಾರ್ ಬೆಳ್ಳನ್ ಅಕ್ಕಗೋ ಬಡಗ ಪ್ರೋಗೋ ಪ್ಲಸ್ ನಂಗೆ ನಾಲ್ಕು ಟಿವಿ ನೆಲಿಕೋಲ ಟ್ರಸ್ಟ್ ಇಂದು ಕೇತಿ ಬಂದು ಮೋರ್ ದನ್ 40 ಪೀಪಲ್ ಇದ್ದೆ. ನಿಂಗೆ ಎಲ್ಲಾಗೂ என்னோட ನಮಸ್ಕಾರ. ಎಲ್ಲ ಒಳ್ಳಿತಾ ಇದ್ದಿಗೆ ಆಟವನ್ನ ಬೇಡಿನೆ. ನನ್ರಿ, ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್. ಈಗ ಆಡಿಯನ್ಸ್ ಗೆ ಡಾಕ್ಟರ್ ವೈ.ಬಿ. ಬೆಳ್ಳಿ ಅಯ್ಯವರ ಡಾಟರ್ ಇದ್ದಾರೆ. ಸಂತೋಷ. ನಿಂಗೆ ಮುಂದೆ ಹೇಳಿ ಅನ್ಮ್ಯೂಟ್ ಮಾಡಿಟ್ಟು ನಿಂಗೆ ಒಂದು ಮಾತು ಹೇಗೋದಾಟ್ಲೆ ನಿಂಗೆ ಹೇಗಾಕು ಆಡಿಯನ್ಸ್ ಗೆ ವೈ.ಬಿ. ಬೆಳ್ಳಿ ಡಾಕ್ಟರ್ನ ಡಾಟರ್ಸ್ ಈ ಆಡಿಯನ್ಸ್ ಗೆ ಸಾವಿತ್ರಿಕಾ ನಿಂಗೆ ಮಾತು ಹೇಗೋದಲ್ಲ ಅನ್ಮ್ಯೂಟ್ ಮಾಡ್ತು ಗಣನಿ. ಇಲ್ಲ ಅದ್ರ ಮೊದಲೇ ನಿಮಗೆ ಇಂಟ್ರೊಡಕ್ಷನ್ ಹೇಳಿದೆ. ಫಸ್ಟ್ ಬಡಗ ಡಾಕ್ಟರ್ ಅಂದಿಗೆ 1912 1937 ಡಾಕ್ಟರ್ ಇದ್ದಾರೆ, ಬಿಫೋರ್ ಇಂಡಿಯನ್ ಇಂಡಿಪೆಂಡೆನ್ಸ್. ಆಗ ಮೋರ್ ದನ್ 83 ಇಯರ್ಸ್ ಮುಂದೆ ನಮ್ಗೆ ಡಾಕ್ಟರ್ ಇದ್ದಾರೆ. ನಂಗೆ ಒಂದು ಪೆನ್ನೆ ನಂಗೆ ರಿಕ್ವೆಸ್ಟ್ ಮಾಡ್ತಾ ಕಂಡಿಡ್ತಿದ್ದ ದಾರ ಅಂದಿಗೆ ನಿಂಗೆ ಅವ್ರ ಫೋಟೋಸ್ ಎಲ್ಲ ಹಾಕಿದೆ. ಅಪ್ಪರ ಸಂತೋಷ. ನಾವು ಫ್ಯಾಮಿಲಿ ಮೆಂಬರ್ಸ್ ದಾರ ಇದ್ದಿಲ್ಲೋ ನಿಂಗೆ ಒಂದು 2 ವಾರ್ತೆ ಹೇಳೋದಿಲ್ಲ. ವಿಲ್ ಬಿ ವೆರಿ ಹ್ಯಾಪಿ. ವೆರಿ ಸಾವಿತ್ರಿಕಾ ಇದ್ದೀರಾ? ಓಕೆ, ಟೆಕ್ನಾಲಜಿ ಸಮಟೈಮ್ಸ್. ಓಕೆ, ಇದ್ರೆ ಜಸ್ಟ್ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ವಿ ಕ್ಯಾನ್ ಜಸ್ಟ್ ಇದೆಲ್ಲ ಅದೇ ಅದನ್ನ ಅನ್ಮ್ಯೂಟ್ ಮಾಡಿಟ್ಟು ಗಣನಿಗೆ ಶಾಂತ ಅಕ್ಕ ಬಂದು ತಾನು ಮೇಡಮ್ ಇದೆ. ಶಾಂತ ರಾಮಚಂದ್ರ ಇದ್ದಾರೆ. ಹಲೋ, ಹೇಗೆ Suresh, I'm very happy to see you on TV. So, upper clear out to Tamil aliyo English aliyo upper fluent and ellago understand apange heidida apra santosha. It's I'm very happy. And apra thank you to everyone in Nelikulu idu Badagaru idu ಒಂದು ಎಲ್ಲಾಗೂ ಹಟ್ಟಿವಾಗಿ ಬೇಕಾಗ ಅಪ್ಪರ ಎಜುಕೇಟಿವ್ ಹಟ್ರ and appano honor ಮಾಡಿದ್ರೆ ವೆರಿ ವೆರಿ ಹ್ಯಾಪಿ ವಿತ್ ಇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್. ಇದು ಡಾಕ್ಟರ್ ಶಾಂತ ಅಕ್ಕ ಒಂದು ಅಪ್ಪರ ಸಂತೋಷ ಬಂದದು. ಓಕೆ ಸರಿ, ಈಗ ಪ್ರೋಗ್ರಾಮ್ ಮುಡ್ಸೋ ಟೈಮ್ ಬಂದುಟ. ಬಿಫೋರ್ ವೋಟ್ ಆಫ್ ಥ್ಯಾಂಕ್ಸ್ ಬಂದು ಗಣೇಶ್ ಚಾಡದಿಯ ಅಜೆಂಡಾದಾಗ ಇಲ್ಲ ಎಲ್ಲ ಒಳ್ಳೆದು. ಓಕೆ, ನಾವು ಒಂದೇ ಒಂದು ಇದನ್ನ ಮೆಸೇಜ್ ಆಗಿಟ್ಟು ಮುಡ್ಚಿದ್ದೆ ಅಂದೋಡು ವೋಟ್ ಆಫ್ ಥ್ಯಾಂಕ್ಸ್ ಓಪೋ. ಈಗ ಇಂದು ಕಣ್ಣು ನೆರೆಯ ಇಂದು ಪ್ರೋಗ್ರಾಮ್ ಮುಂದೋಡು ಕೇಳ್ತರು ಕಣ್ಣು ಬರ್ತಿದ್ದೆ ನಂಗೆ ಏನ ಗಣನೋ ಸರ್ ಸಾರಿ ಇಂಟರಪ್ಟ್ ಸಾತ್ವಿಕ ಲೈನ್ ಬಂದಾರ. ಐ ವಾಂಟ್ ಟು ಶೇರ್ ಸಮಥಿಂಗ್. ಈಗ ನೆರೆಯ ಸಾತ್ವಿಕ ಥ್ಯಾಂಕ್ ಯು ಎಲ್ಲಾಗ ಅಪ್ರ ನನ್ರಿ. ಥ್ಯಾಂಕ್ ಯು ಶಿವಕುಮಾರ್ ಫಾರ್ ಅಪ್ಪನ ಪತಿ ಮಾತು ಹೇಗುದಕ್ಕ ಒಂದು ವಾಯ್ತು ತಂದುದೆ. ಹೆಂಗ ಇನ್ನು ಮಾತು ಹೇಗಿದ್ದಾಗ ಹೆಂಗವೇ ಅರಿಯಾದ ಜೋಲಿ ನೆರೆಯ ಹೆಂಗ ಶೇರ್ ಮಾಡಿದ್ಯೋ ಅದು ಹೆಂಗ ಅಪ್ಪರ ಸಂತೋಷ. ಬೇರೆಯವಕ್ಕ ಅಪ್ಪನ ಪತಿ ಹೇಗಿದ್ದದು ಅದೆಲ್ಲ ಹೂ ಹೆಂಗ ಅರುವುದಕ್ಕೆ ಬಂದಿಯೋ. ಅಂಡ್ ಡಾಕ್ಟರ್ನ ಮಾತು ಅಪ್ಪರ ಇನ್ಫಾರ್ಮೇಟಿವ್ ಹಟ್ತು ಸಿಂಗ ಹಟ್ತು. ಅಪ್ಪರ ಥ್ಯಾಂಕ್ಸ್ ಅಕ್ಕ ಅಪ್ಪರ್ ಜೋ. ಓಕೆ, ಈಗ ಥ್ಯಾಂಕ್ಸ್ ಅಕ್ಕ. ಈಗ ವಾಯ್ಸ್ ಮಾತ್ರ ಮ್ಯೂಟ್ ಮಾಡಿ. ಓಕೆ, ಈಗ ಐನ ಬ್ಯೂಟಿ ಏನಂದ್ರೆ ಬ್ರೈನ್ಗೆ ಅಡ್ತದು ನಂಗೆ ಹ್ಯೂಮನ್ ಐತಾದ ದಿ ಸೆಕೆಂಡ್ ಬೆಸ್ಟ್ ಏನೋ ಆರ್ಗನ್ ಇದ್ದಾಗ ಬಂದು ಸೊ ಮೋರ್ ಕಾಂಪ್ಲಿಕೇಟೆಡ್ ಆರ್ಗನ್. ಸೊ ಡಾಕ್ಟರ್ ಬಂದು ಈ ಕಾಂಪ್ಲಿಕೇಟೆಡ್ ಆರ್ಗನ್ ಬಂದು ಅಪ್ಪರ ಸಿಂಪ್ಲಿಫೈ ಮಾಡಿ ನಂಗೆ ಹೇಳಿದ್ದಾರೆ. ಇನ್ನೊಂದು ಮೆಡಿಕಲ್ ಟರ್ಮ್ಸ್ ಮಾತ್ರ ಅಲ್ಲ, ನಿಂಗೆ ಪ್ರೊಫೆಷನಲ್ ಆಗಿ நிறைய ಬಡಗ ಪ್ರೋ ಯಂಗ್ಸ್ಟರ್ಸ್ ಇದ್ದಿ ಪ್ರೊಫೆಷನಲ್ ಆಗಿ ನಿಂಗೆ ಸಕ್ಸಸ್ಫುಲ್ ಆಪುದಲ್ಲೇ ಯು ಕ್ಯಾನ್ ಹ್ಯಾವ್ ಅ ಪ್ಲಾಸ್ಟಿಕ್ ಸ್ಮೈಲ್ ಅಂದಾರ. ಅದಾವುದು ನೀ ಸ್ಮೈಲ್ ಮಾಡೋನಿಗೆ ಯು ಕ್ಯಾನ್ ಹ್ಯಾವ್ ಅ ಫೇಕ್ ಸ್ಮೈಲ್, ಪ್ಲಾಸ್ಟಿಕ್ ಸ್ಮೈಲ್, ಬಟ್ ದ ಐಸ್ ವಿಲ್ ಟೆಲ್ ದ ಟ್ರೂತ್ ಅಂದಾರ. ನೀ ಐಸ್ ಮಾತ್ರ ನಿಂಗೆ ಪೊಯ್ಯೇ ಹೇಗೋದು ಮುಡಿಯ. ಬೇರೆ ಎಲ್ಲಾ ಇದುಗೆ ಬಾಡಿ ಲ್ಯಾಂಗ್ವೇಜ್ ದಾಗೆ ಯು ಕ್ಯಾನ್ ಫೇಕ್ ಇಟ್, ಬಟ್ ಐಸ್ ಮಾತ್ರ ಬ್ಯೂಟಿ ಆಫ್ ದ ಐ ಬಂದು ನಿಂಗ ಉನ್ಮೆ ತವರ ಪೊಯ್ ಹೇಗೋದು ಮುಡಿಯ. ಅದೊಂದು ವರ್ಲ್ಡ್ ಓವರ್
ಪಳೆಯ ಕಾಲದಾಗೆ ನಂಗೆ ಕೈರೇಗೆ ಎತ್ತಿ ಸ್ಕ್ಯಾನ್ ಮಾಡಿ ಇದು ಮಾಡ್ಯಾರ, ಕೈರೇಗೆ ಬೀತು ಐಡೆಂಟಿಫೈ ಮಾಡ್ಯಾರ. ಈಗ ಕೈರೇಗೆಗೆ ಓನ್ಲಿ 40 ಯುನೀಕ್ ಸ್ಟ್ರಕ್ಚರ್ಸ್ ಹಿಡ್ದ ನಂಗೆ ಕೈರೇಗೆಗೆ. ಆಲೆ ಇಂದು ಎಲ್ಲ ಗ್ಲೋಬಲ್ ಅದಾದ್ರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿಗೋಲು ಎಲ್ಲ ಐರಿಸ್ ಸ್ಕ್ಯಾನಿಂಗ್ ಮಾಡ್ಯಾರ. ಏಕಂದ್ರೆ 256 ಯುನೀಕ್ ಸ್ಟ್ರಕ್ಚರ್ಸ್ ಹಿಡ್ದ ಐಗೆ 256. ಸೊ ಅತ್ತಮಾಕ ಮಾಡೋನಿಗ ಈ ಐರಿಸ್ ಸ್ಕ್ಯಾನಿಂಗ್ ಮಾಡೋನಿಗ ಏ ಕಳ್ಳನು ಏ ಕ್ರೈಮ್ ಮುದಿಗೂ ತಪ್ಸೋದು ಮುಡಿಯ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ದ ಐ ಅಂಡ್ ಯೂಸ್. ಅದಾவது ಒಂದು ಬ್ಯೂಟಿಫುಲ್ ಕೋಟ್ ಓಡನ್ನ ಮುಡ್ಚಿನೆ ಏನಂತಾರ ಅಂದ್ರೆ ಸ್ಮೈಲ್ ಅಂಟಿಲ್ ಯೋರ್ ಐಸ್ ಶೈನ್ ಅಂದಾರ. ಅದಾವುದು ನಿನ್ನ ಕಣ್ಣು ಬಂದು ಪ್ರಕಾಶವ ಇದಾಪನ ಗಟ್ಟ ಕೀಪ್ ಆನ್ ಸ್ಮೈಲಿಂಗ್ ಅಂದಾರ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ ಬಡ್ಗಾ ಪ್ರೋ ಕೀಪ್ ಸ್ಮೈಲಿಂಗ್ and your eyes should shine and you also should shine ಎಂಬುದನ್ನ ಹೇಗಿನೋ ಇದನ್ನ ಮುಚ್ಚಿನ್ನೆ. and now we can go for the vote of thanks. ಗಣೇಶ್ ಇನ್ಫಾರ್ಮ್ ಅಪರ ನನ್ನ ಅದಾವುದು ಐಸ್ ಬಂದು ಶೈನ್ ಆಪಾಳವು ನಂಗೆ ಬಂದು ಸ್ಮೈಲ್ ಮಾಡೋದು ಒಂದು ಹೇಗಿದೆ ನಂಗೆ ಬಡಗ ಪ್ರೊಫೆಷನಲ್ ಎಲ್ಲವೂ ಅದಕ್ಕೆ ಇದ್ದಾರ ಅಂತ ನಂಬಿನಿಯೋ. ರಾಕೇಶನ ಲೈನ್ ಇದ್ರ ನಿಂಗೆ ಬಂದು ನನ್ನಿ ಮಾತ ಹೇಗೆ ಬಿಡಾಕು ವೋಟ್ ಆಫ್ ಥ್ಯಾಂಕ್ಸ್ ಮನೆಗ ನಂಗೆ ಬಡವನಿಗೆ ಥ್ಯಾಂಕ್ಸ್ ಬಂದು ನನ್ನಿ ಅಂತಂದ ಹೇಗಿನೋ ನಂಗೆ ನನ್ನಿ ಮಾತು ಬಂದು ಹೇಗುದುಗ ನಂಗೆ ರಾಜೇಶ್ ಕುಮಾರ್ ಧರ್ಮನ್ ಅವಕ್ಕೆ ಬಂದು CTS ನಾಗೆ ಬಂದು ಸೀನಿಯರ್ ಮ್ಯಾನೇಜರ್ ಇದ್ದಾರೆ ಕಾಗ್ನಿಸೆಂಟ್ ಟೆಕ್ನಾಲಜೀಸ್ ನಾಗೆ ಕೆಕ್ಕಟ್ಟಿ ಹಟ್ಟಿ ತಾ ಬಂದು ನನ್ನಿ ಮಾತು ಹೇಗುದೊಂದು ಓಕೆ. ರಾಜೇಶ್ ಇದ್ರಾ ಒಳ್ಳಿತಾ ಇಲ್ಲಿ ಅವಕ್ಕೂ ಅದೇ ಟೆಕ್ನಾಲಜಿ ಪ್ರಾಬ್ಲಮ್ ತಾ ಎಲ್ಲ ಕೈ ಮುಗಿದಂತೆ ರಾಜೇಶ್ ಕುಮಾರ್ ಧರ್ಮನ್ ನನ್ನಿ ಮಾತು. ಸೊ ಇಂದು ಮಂದ ಫಾರ್ ಅವರ್ ಐಸ್ ಒನ್ಲಿ ತಂದೇಗಿ ನಂಗೆ ಐನ ಬಪ್ಪ ಪ್ರಾಬ್ಲಮ್ಸ್ ಇದೆಲ್ಲ ಪತಿ ನಂಗೆ ಡಾಕ್ಟರ್ ಸುರೇಶ್ ಬಾಬುನಕ ಅಪ್ರಜೋರ ಹೇಳಿದ್ರು. ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಇನ್ಫೆಕ್ಷನ್ಸ್, ಅದು ಒಂದು ಬ್ಯಾಕ್ಟೀರಿಯಿಂದ ಬರಾಕು ಅದೆಲ್ಲ ವೈರಲ್ ಇದರಿಂದ ಬರಾಕು ಪತಿ ಜೋರ ಹೇಳಿದ್ರು. ನಂಗೆ ಏನತಾ ಬಂದ್ರು ಅಣ್ಣ ಹೆಂಗೆಲ್ಲ ಮಾತನ್ನೇ ಬನೆ ನೆಟ್ಟದಾಗ ಏಸ ಗಟ್ಲಿಯು ನಂಗ ಅವಕ ನಂಗ ಹೇಗೋನೆ ನಂಗ ಭಾಷೆ ಹೇಗೋನೆ ಅದು ಬಂದು ನಂಗೆ ಮಂಡೆಗೆ ತಟ್ಟಿದಂಗೆ ಇದು ತಿಂದ್ಲೆ ಅದು ನಂಗೆ ಅದೇ ನಂಗೆ ಪದಿಂಜಿರ ಅಂದಂಗೆ ಅತಮಾಕೆ ನಂಗೆ ಅಯ್ಯಪತಿ ದೋಸ್ ಅರ್ಧದಲ್ಲಿ ಇಂದ ಡಾಕ್ಟರ್ ಮಮ್ಮನಕ ಅಪ್ಪರ ಜೋರ ಹೇಳಿದ್ರು. ಅದನ್ನ ಸ್ಟ್ರಕ್ಚರ್ ಓಡ ಎತ್ತಟ್ರ ಮುಂದಾಡ ಎತ್ತಟ್ರ ಹಿಂದಾಡ ಎತ್ತಟ್ರ ಇನ್ನು ಮಂಡ್ಯರ ಏನಾಗ ಬಂದ್ರ ಏನೇನ ಅದರ್ ಡಿಸೀಸ್ ಇಂದ ಇದ್ದೋಗಾಡೋ ಅದನ್ನ ಇಂಟರ್ಫೇಸಸ್ ಎಲ್ಲ ಏನಂಬುದನ್ನ ಟೆಕ್ನಿಕಲ್ ಆಗೂ ಸರಿ ನಂಗ ಬಡಗು ಭಾಷೆಯಾಗ ಜೋರ ಹೇಳಿದ್ರು. ಮಮ್ಮ ನನ್ನಿ ಮಮ್ಮ ಇನ್ನೊಂದ್ ಟೈಮ್ ನಿಂಗೆ ಫಸ್ಟ್ ಭಾಷೆ ಆಡೋನೆ ಶಿವಕುಮಾರ್ ಅಣ್ಣನ ಲಿಜೆಂಡ್ಸ್ ಪತಿ ಹೇಳಿದ್ರು ಡಾಕ್ಟರ್ ಬೆಳ್ಳಿ ಉಣ್ಮೆಯಲ್ಲೇ ಬಂದು ಆಶೀರ್ವಾದ ಯಾಕಂದ್ರೆ ಈ 1912 1937 ತಮಕ ನಂಗೆ ಬಡಗರು ಡಾಕ್ಟರ್ ಆಗಿದ್ದಾರೆ ಅತಿಂದು. ಸೊ ಅದೋಗಿ ನನಗೆ ಏನ ಒಳ್ಳೆ ಒಂದು ಇದು ಅಂದ್ರೆ ನಂಗೆ ಆ ಕಾಲನ ತಮಕ ದೊಡ್ಡವಕ್ಕೆಲ್ಲ ಅವಕ್ಕ ಪ್ರೊಫೆಷನಲ್ ಮಟ್ಟು ಅಲ್ಲದೆ ಆ ಸೋಷಿಯಲ್ ಆಸ್ಪೆಕ್ಟ್ ದಾಗ ಎತ್ತ ಇದ್ದಾರೆ ಎಂಬುದು ಬಂದು ನೆರೆಯ ಇದ್ದಾರೆ. ಅದಾಗಿ ಇಂದನ್ನ ಪತಿ ಹೇಳಿದ್ರು ತಾ ಬಂದು ಇದಂಗೆ ಕಿಣ್ಣಕೊರ ರೋಡ್ ಹಾಕೋ ಆ ಪ್ರಾಜೆಕ್ಟ್ ದಾಗ ಸಹಿತ ಡಾಕ್ಟರ್ ಇದ್ದಾರೆ ಎಂಬುದು ಬಂದು ಉಣ್ಮೆಯಲ್ಲೇ ಬಂದು ನಂಗೆ ಒಂದು ಪಿರುಮಿಯಾದ ವಿಷಯ. ಯಾಕಂದ್ರೆ ಅವಕ್ಕ ಫೀಲ್ಡ್ ಮಟ್ಟು ಇಲ್ಲದೆ ಕಡೆ ಈಸಿಗೆ ನಂಗೆ ಮಮ್ಮನಕ್ ಮಾತಾಡೋಣ ಸಹಿತ ಅದನ್ನ ಬಿಟ್ಟು ಸಾಧನೆ ಪತಿ ಮರ್ಸಿ ಒಂದು ಕೋಟೋಡ ಅಬ್ದುಲ್ ಕಲಾಂ ಕೋಟೋಡ ಹೀಗೆ ಬಿರಿಕಿದ್ರು. ಸೊ ದಿಸ್ ಶೋಸ್ ದೇರ್ ಸೋಷಿಯಲ್ ಇಂಟ್ರೆಸ್ಟ್ ಅಂಡ್ ಸೋಷಿಯಲ್ ಆಸ್ಪೆಕ್ಟ್ಸ್. ನಂಗ ತುರಯೋಗ ಮಟ್ಟು ಇಲ್ಲದೆ ನಂಗೆ ಸೋಷಿಯಲ್ ಆಸ್ಪೆಕ್ಟ್ ಎತ್ತಾಡೋದು ಎಂಬುದನ್ನ ಒಳ್ಳಂಗ ತೋರ್ಸಿರ. ಆ ಕಾಲ್ನ ಅಯ್ಯ ಅಂತ ಈ ಕಾಲ್ನ ಮಮ್ಮನ ಗಟ್ಟು ಅದು ನಂಗೆ ಮೈಂಡ್ ದಾಗ ಆಡದೆ ನೆಚ್ಚಿನೆ ಅದನ್ನ ಒಂದೇ ಒಂದು ಪ್ಲಾಟ್ಫಾರ್ಮ್ ಈಗ ನಂಗೆ ಮಾಡಿ ನಿಬೋದು ಅದು ನಂಗೆ ಖಂಡಿತ ನಂಗೆ ಮಾಡಿದ್ದೇ ಇರ್ಬೋದು. ಅದಕ್ಕಿಂತ ಇದನ್ನ ಈ ಮಂದ ಒಳ್ಳಂಗ ನಡೀತಿತ್ತಂತ ನಂಗೆ ಶಿವಕುಮಾರ್ ಬೆಳ್ಳ ಅಣ್ಣವಕ ಆಸ್ ಯೂಶುವಲ್ ಅಂಡ್ ಗಣೇಶ್ ಅಂಡ್ ನಂಗೆ ಬಡಗೋ ಪ್ರೊಫೆಷನಲ್ಸ್ ವಾಲಂಟಿಯರ್ಸ್ ಅವಕ ಎತ್ಯಾಲ ಇದನ್ನ ರೀಚ್ ಮಾಡೋದು ಮಾಡಿನೇ ಇದ್ದಾರೆ. ನಂಗೆ ಕೌಂಟು ಬಂದು 60-70 ಬಂದನಿದ್ದಾರೆ. ಅದನ್ನ ನಂಗೆ ಇನ್ನೂ ಎಲ್ಲಾಗೂ ಎತ್ತಿನೋ ಸೇತುವ ಆ ಜೋಲಿ ನಂಗೆ ಮಾಡಿದ್ದೇ ಇಬ್ಬ. ಈಗ ವಾರನ ಈ ಪೋಸ್ಟರ್ಸ್ ಎಲ್ಲ ಮಾಡಿತಂದ ನಂಗ ಶಶಿಕುಮಾರ್ ದಾವಣಿ ಅವಕಗೂ ಹಿಂದೆ ನಂಗ ನಾಲ್ಕು ಬೆಟ್ಟ ಮೀಡಿಯಾ ಪಾರ್ಟ್ನರ್ಸ್
ಅಂಡ್ ನಂಗೆ ನೆಲಿಕೋಲ್ ಟ್ರಸ್ಟ್ ಇದನ್ನ ಸಪೋರ್ಟ್ ಮಾಡಿಂಡೇ ಇದ್ದಾರೆ. ಅದು ಇಲ್ಲದೆ ಇಂದು ಈ ಮಂದಾಗ ಬಂದಿಬ್ಬ ಎಲ್ಲಾಗೂ ಎಂಗ ಬಡಗ ಪ್ರೊಫೆಷನಲ್ ಸಾರ್ಭಾಗವು ನೆಲಿಕೋಲ್ ಟ್ರಸ್ಟ್ ಸಾರ್ಭಾಗವು ನಾಲ್ಕು ಬಟ್ಟ ಮೀಡಿಯಾ ಪಾರ್ಟ್ನರ್ಸ್ ನಾಲ್ಕು ಬಟ್ಟ ಸಾರ್ಭಾಗವು ಇನ್ನೊಂದು ಕೈ ಮುಗಿದು ನನ್ನಿ.